ಸ್ಟಾರ್ಟ್ ಮಾಡ್ಲಾ? ಶುರು ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಕ್ಯಾಲೆಂಡರ್ ವರ್ಷದ ಪ್ರಕಾರ ಹೊಸ ವರ್ಷದ ಶುಭಾಶಯಗಳು. ಸಾಮಾನ್ಯವಾಗಿ ಹೊಸ ವರ್ಷ ಅಂದ್ರೆ ಯಾವ್ದಾದ್ರು ಒಂದು ರೆಸಲ್ಯೂಷನ್ಸ್ ಅಂತ ಇಟ್ಕೊಂಡಿರ್ತೀವಲ್ವಾ. ಇವತ್ತಿನ ಈ ಒಂದು ಅಧಿವೇಶನದಲ್ಲಿ ವಿಚಾರ ತಿಳ್ಕೊಳ್ತಾ ಇದ್ದೇವೆ. ಈ ಒಂದು ನೈವೇದ್ಯ ಮತ್ತು ಪ್ರಸಾದವನ್ನ ಯಾಕೆ ಸ್ವೀಕರಿಸ್ಬೇಕು ಅಂತ, ನೈವೇದ್ಯ ಮತ್ತು ಪ್ರಸಾದದ ಮಹತ್ವವನ್ನ ತಿಳ್ಕೊಂಡು ಇನ್ನು ಮುಂದೆ ಪ್ರತಿನಿತ್ಯ ಯಾವಾಗ್ಲೂ ಸದಾ ಕಾಲ ಭಗವಂತನಿಗೆ ನೈವೇದ್ಯವನ್ನ ಮಾಡೋಣ, ಪ್ರಸಾದವನ್ನ ಸ್ವೀಕರಿಸೋಣ ಅನ್ನೋದನ್ನ ಒಂದು ನಿರ್ಣಯವನ್ನ ಮಾಡ್ಕೊಳ್ಬೇಕಾಗತ್ತೆ. ಇವತ್ತಿನ ಟಾಪಿಕ್ ಇಂಪಾರ್ಟೆನ್ಸ್ ಆಫ್ ನೈವೇದ್ಯ ಅಂಡ್ ಪ್ರಸಾದಂ ಅಂತ ಹಾಕಿದೆ. ಪ್ರಸಾದ ಮತ್ತು ನೈವೇದ್ಯ ಮತ್ತು ಪ್ರಸಾದದ ಮಹತ್ವ. ಈ ವಿಚಾರದ ಬಗ್ಗೆ ಹೆಚ್ಚು ತಿಳ್ಕೊಳ್ಳಕ್ ಮುಂಚೆ ಎಲ್ಲರೂ ಒಟ್ಟಾಗಿ ಭಕ್ತಿಯಿಂದ ಮಂಗಳಾಚರಣವನ್ನ ಆಡೋಣ. ದಯಮಾಡಿ ಎಲ್ರೂ ಕೈ ಜೋಡಿಸಿ ಕ್ಯಾಮರಾ ಸಾಧ್ಯವಾದಷ್ಟು ಆನ್ ಮಾಡ್ಕೊಳ್ಳಿ. ಒಟ್ಟಾಗಿ ಮಂಗಳಾಚರಣೆ ಆಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷು ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಾಂ. ವಂದೇಹಂ ಶ್ರೀ ಗುರುನ್ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्ण चैतन्य देवं श्रीराधा कृष्ण पादान् सहगण ललिता श्री विशाखान्वितांश्च. हे कृष्ण करुणा सिन्धु दीनबन्धु जगत्पते गोपेश गोपिका कांता राधा कांता नमोस्तुते. सप्त कांचन गौरंगी राधे वृंदावनेश्वरी वृषभानु सुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने. नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे 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 राम 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 हरे हरे. मूकं करोति वाचालं पंगुं लंघयते गिरं यत्कृपां तमहं वन्दे. ಇವತ್ತಿನ ಅಧಿವೇಶನಕ್ಕೆ ನಾವೆಲ್ಲರೂ ಒಟ್ಟಾಗಿ ಬಂದು ಕೂತಿರೋದಕ್ಕೆ ಮುಖ್ಯವಾದ ಕಾರಣ ನಮ್ಮೆಲ್ಲರ ಕೃಷ್ಣ ಕಾನ್ಶಿಯಸ್ ಈ ಒಂದು ಇಸ್ಕಾನ್ ಸಂಸ್ಥಾಪಕರು ಆಚಾರ್ಯರು ಆದಂತಹ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಅವರಿಗೆ ನಮ್ಮೆಲ್ಲರ ಕೋಟಿ ಕೋಟಿ ನಮನಗಳನ್ನ ತಿಳಿಸೋಣ. ಇನ್ನು ನಮ್ಮೆಲ್ಲರ ಶಿಕ್ಷಾ ಗುರುಗಳಾದ ಸುರನಾಥ ಪ್ರಭುಗಳ ಆಶೀರ್ವಾದವನ್ನ ಪಡೀತಾ ಇವತ್ತಿನ ಅಧಿವೇಶನವನ್ನ ಮುಂದುವರಿಸ್ತಾ ಇದ್ದೇನೆ. ಅವಾಗಲೇ ಹೇಳಿದಾಗೆ ನಮ್ಮ ಇವತ್ತಿನ ಅಧಿವೇಶನದ ವಿಷಯನೇ ನೈವೇದ್ಯ ಮತ್ತು ಪ್ರಸಾದದ ಮಹತ್ವ. ಇದರ ಬಗ್ಗೆ ಹೆಚ್ಚಾಗಿ ತಿಳಿಯೋಣ, ಚರ್ಚೆಯನ್ನು ಮಾಡೋಣ. ನಮ್ಮ ಚಿತ್ರ ನೋಡಿದ್ರೆ ಗೊತ್ತಾಗ್ತಾ ಇದೆ, ಇದೇನಪ್ಪಾ ನೈವೇದ್ಯದಲ್ಲಿ ಇಷ್ಟೊಂದು ವೆರೈಟೀಸ್ ಇರುತ್ತಾ,
ಪ್ರಸಾದ ನಮ್ಗೆ ಇಷ್ಟೊಂದು ಸಿಗುತ್ತಾ? ಖಂಡಿತ. ನೈವೇದ್ಯ ಪ್ರಸಾದವನ್ನ ಮಾಡ್ತಾ ಇದ್ರೆ ರುಚಿ ರುಚಿಯಾದ ಭಕ್ಷ್ಯ ಭೋಜನಗಳು ನಮ್ಗೆ ಸಿಗ್ತಾನೇ ಇರತ್ತೆ. ಆದ್ರೆ ಯಾವಾಗ ನಾವು ಕೃಷ್ಣ ಪರಮಾತ್ಮನಿಗೆ ನೈವೇದ್ಯವಾಗಿ ಕೊಟ್ಟು ನಾವು ತಿಂದಾಗ ಅದು ಪ್ರಸಾದವಾಗಿ ಮಾರ್ಪಡತ್ತೆ. ಸಾಮಾನ್ಯವಾಗಿ ಭಗವಂತನ ಚರ್ಚೆ ಮಾಡುವಾಗ ನಾವೆಲ್ರೂ ಕೃಷ್ಣ ಪ್ರಜ್ಞೆಗೆ ಆನ್ಲೈನ್ ಕ್ಲಾಸಸ್ಗೆ ಬಂದು ಕೆಲವರಾಗ್ಲೇ 4 ವರ್ಷ ತುಂಬಿ 5ನೇ ವರ್ಷಕ್ಕೆ ಬಂದಿದ್ದೇವೆ, ಕೆಲವರೆಲ್ಲ 2 ವರ್ಷ 3 ವರ್ಷ ಈಗ ಹೊಸದಾಗಿ ಬಂದಿದ್ದೇವೆ. ಸೆಷನ್ಗೆ ಸೇರಿದ್ಮೇಲೆ ಯಾವಾಗ್ಲೂ ನಾವೊಂದು ವಿಚಾರ ಕೇಳ್ತಾ ಇರ್ತೀವಿ, ಏನಪ್ಪಾ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕಾದ್ರೆ ಏನ್ ಮಾಡ್ಬೇಕು? ABCD ಅನ್ನ ಫಾಲೋ ಮಾಡ್ಬೇಕು ಅಂತ. ಪ್ರತಿನಿತ್ಯ ಭಗವದ್ಗೀತೆಯ ಸೆಷನ್ ಅಲ್ಲಿ ಬೆಳಗ್ಗೆ ಶ್ಲೋಕ ಎಕ್ಸ್ಪ್ಲನೇಷನ್ ಟೈಮ್ ಅಲ್ಲಿ, ಇಲ್ಲ ಪ್ರಭುಪಾದರ ಕೋಟನ್ನ ಕೇಳಿಸ್ಕೊಳ್ಬೇಕಾದ್ರೆ, ಇಲ್ಲ ಯಾರಾದ್ರೂ ರೆಪ್ರೆಸೆಂಟೇಟಿವ್ ಒಂದು ABCD ಅನ್ನೋದನ್ನ ನಮ್ಮ ಕಿವಿಗಳಿಗೆ ಹಾಕ್ತಾನೇ ಇರತ್ತ. ಗುಮ್ಮೆನಂತಾರೆ, ದುಂಬಿ ಹೇಗೆ ಗುಯ್ಗುಡ್ತಾ ಇರತ್ತೋ ಹಾಗೆ ABCD ಅನ್ನೋದು ನಮ್ಮ ಕಿವಿಗಳಲ್ಲಿ ಗುಯ್ಗುಡ್ತಾ ಇರುತ್ತೆ. ABCD ಅಂದ್ರೆ ಎಲ್ರಿಗೂ ಗೊತ್ತಿದೆ. A ಅಂದ್ರೆ ಅಸೋಸಿಯೇಷನ್, ಭಕ್ತರ ಸಾಂಗತ್ಯ. ಆಫ್ಲೈನ್ ಅಲ್ಲಿ ಅವಾಗವಾಗ ಮೀಟ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾರೆ ಪ್ರಭುಗಳು. ಅಟ್ಲೀಸ್ಟ್ ಆನ್ಲೈನ್ ಅಲ್ಲಾದ್ರೂ ಮುಖ ನೋಡ್ಕೊಳ್ಳೋಣ, ನನಗೆ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇರ್ತೇವೆ. ಸೊ ಅಸೋಸಿಯೇಷನ್, ಭಕ್ತರ ಸಾಂಗತ್ಯ ತುಂಬಾನೇ ಮುಖ್ಯವಾಗತ್ತೆ. ಜೊತೆಗೆ B ಅಂದ್ರೆ ಬುಕ್ಸ್, ಪ್ರಭುಪದರ ಸಣ್ಣ ಸಣ್ಣ ಪುಸ್ತಕಗಳಿಂದ ಭಗವದ್ಗೀತೆ ಭಾಗವತಂ ತನಕ ಓದ್ಕೊಂಡು ಹೋಗ್ತಾ ಇರ್ಬೇಕು. ಹೆಚ್ಚು ಹೆಚ್ಚು ಭಗವಂತನ ಬಗ್ಗೆ ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಇರುತ್ತೆ, ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಸಂಗ್ರಹ ಆಗ್ತಾ ಇರುತ್ತೆ. ಇನ್ನು 3ನೇದು ಚಾಂಟಿಂಗ್. ಯಾವಾಗ ಅಸೋಸಿಯೇಷನ್ ಬೇಕು, ಬುಕ್ಸ್ ಎಲ್ಲ ಓದಿದಾಗ ಅರ್ಥ ಆಗ್ಬೇಕು ಅಂದ್ರೆ ಮೇನ್ ಆಗಿ ಚಾಂಟಿಂಗ್, ಜಪವನ್ನ ಮಾಡ್ಬೇಕಾಗತ್ತೆ. ನಾವು ಶ್ರವಣಂ ಕೇಳಿಸ್ಕೊಂಡ್ ಜಪ ಮಾಡ್ತಾ ಇರ್ಬೇಕು. ಅದು 3ನೇದು. ಇನ್ನು ಕೊನೆಯದಾಗಿ ಬಂದು D ಅಂದ್ಲಿ ಡಯಟ್ ಆರ್ ಡಿಯಟಿ ವರ್ಷಿಪ್ ಅಂತ ಹೇಳ್ತೇವೆ. ಪ್ರಸಾದದ ಸ್ವೀಕರಣೆ, ಭಗವಂತನ ಪೂಜೆ, ಇದೆರಡು ಇಲ್ಲಿ ಸೇರ್ಕೊಳ್ಳುತ್ತೆ. ಸೊ ಯಾವಾಗ ನಮ್ಗೆ ಭಗವಂತನನ್ನ ಪೂಜೆ ಮಾಡ್ಬೇಕು ಅಂತ ಬರುತ್ತೆ ನೋಡಿ, ಚಾಂಟಿಂಗ್ ಮಾಡಕ್ ಶುರು ಮಾಡಿದ ತಕ್ಷಣ ಭಕ್ತರ ಸಾಂಗತ್ಯದಲ್ಲಿ ಇದ್ದಾಗ, ಪ್ರಭುಪಾದರ ಸಣ್ಣ ಸಣ್ಣ ಕೃಷ್ಣ ಪರಮಾತ್ಮನ ಬಗ್ಗೆ ಇರುವ ಪುಸ್ತಕಗಳನ್ನು ಓದ್ತಾ ಇದ್ದಾಗ ಖಂಡಿತವಾಗ್ಲೂ ಪ್ರಸಾದವನ್ನ ಭಗವಂತನಿಗೆ ಅರ್ಪಿಸ್ಬೇಕು. ಪ್ರಸಾದವನ್ನ ನೈವೇದ್ಯವನ್ನ ಭಗವಂತನಿಗೆ ಮಾಡ್ಬೇಕು, ಪ್ರಸಾದವನ್ನ ಸ್ವೀಕರಿಸ್ಬೇಕು ಅನ್ನೋದು ನಮ್ಗೆ ತಿಳುವಳಿಕೆ ಬರುತ್ತೆ. ಅಂದ್ರೆ ಇಲ್ಲಿ ಈ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳಕ್ ಮುಂಚೆ ಒಂದು ಸಣ್ಣ ಕಥೆ ಇದೆ. ಫಸ್ಟ್ ಕಥೆ ಅರ್ಥ ಮಾಡ್ಕೊಳ್ಳೋಣ. ನಮ್ಗೆಲ್ರಿಗೂ ಗೊತ್ತಿದೆ ರಾಮಾನುಜಾಚಾರ್ಯರು. ಒಂದು ಸಲ ರಾಮಾನುಜಾಚಾರ್ಯರು ಊರಿಂದ ಊರಿಗೆ ಎಲ್ಲ ಕಡೆ ಪ್ರಚಾರ ಮಾಡಕ್ಕೆ ಹೋಗ್ತಾ ಇರ್ತಾರೆ. ಒಂದು ಬಾರಿ ಒಂದು ಊರಿಗೆ ಬರ್ತಾರೆ. ಗುರುಗಳು ಬರ್ತಾ ಇದ್ದಾರೆ ಅಂದ್ರೆ ಒಬ್ರೇ ಹೋಗಲ್ಲ ಅಲ್ವಾ, ಅವ್ರ ಹಿಂದೆ ಅನೇಕ ಜನ ಶಿಷ್ಯರು ಸಹ ಇರ್ತಾರೆ. ಅದೇ ರೀತಿ ರಾಮಾನುಜಾಚಾರ್ಯರ ಹಿಂದೆ ಅನೇಕ ಶಿಷ್ಯ ವೃಂದರು ಹೋಗ್ತಾ ಇರ್ತಾರೆ. ಆ ಊರಿಗೆ ಬಂದ ತಕ್ಷಣ ಗೊತ್ತಾಗತ್ತೆ ರಾಮಾನುಜಾಚಾರ್ಯರು ಬಂದಿದ್ದಾರೆ ಅಂತ. ಬಂದ ತಕ್ಷಣ ಭಕ್ತರಲ್ಲೇ ಏನ್ ಮಾಡ್ತಾರೆ, ಹೋಗಿ ನಿಂತ್ಕೊಂಡು ಅವ್ರನ್ನ ಇನ್ವೈಟ್ ಮಾಡ್ತಾರೆ. ಕೊನೆಗೆ ನಮ್ಮನೆಗೆ ಬನ್ನಿ ಪ್ರಸಾದ ಸ್ವೀಕರಣ ಮಾಡಕ್ಕೆ, ನಮ್ಮನೆಗೆ ಬರ್ಬೇಕು, ನಿಮ್ಮ ಪಾದ ಸ್ಪರ್ಶ ನಮ್ಮ ಮನೆಯಲ್ಲಿ ಆಗ್ಬೇಕು. ಅಂದ್ರೆ ಗುರುಗಳು ಆಶೀರ್ವಾದ ಕೊಟ್ಟಾಗ, ಗುರುಗಳು ಸಂತೋಷಗೊಂಡಾಗ ಖಂಡಿತವಾಗ್ಲು ಗೋವಿಂದನಿಗೂ ಸಂತೋಷ ಆಗತ್ತೆ. ಅದರಿಂದ ಎಲ್ರು ಬರ್ತಾರೆ, ರಾಮಾನುಜಾಚಾರ್ಯನ ಕರೀತಾರೆ. ಅದಕ್ಕೆ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಅಲ್ಲಿ, ಯಾವಾಗ ಗುರುಗಳು ಕಂಡ ತಕ್ಷಣ ಹೇಳ್ತಾರೆ, ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆಗೆಯಿರೋ, ಕಾಮಧೇನು ಬಂದಂತಾಯ್ತು ವರವ ಬೇಡಿರೋ. ಗುರುಗಳು ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ರೂ ಬಾಗಿಲನ್ನ ತೆಗೆದು ಅವರನ್ನ ಸಂತೋಷವಾಗಿ ಕರೀತಾರೆ. ಯಾಕಂದ್ರೆ ವರವನ್ನ ಬೇಡದಾಗತ್ತಂತೆ, ಯಾವ ವರನು ನಾವು ಕೇಳೋ ಹಾಗಿಲ್ಲ. ಗುರುಗಳು ನಮ್ಮ ಮನೆಗ್ ಬಂದ್ಬಿಟ್ರೆ, ಗುರುಗಳು ನಮ್ಮನ್ನ ಬಂದಾಗ ಗೋವಿಂದ ಆಟೋಮೆಟಿಕ್ ಆಗಿ ಗುರುಗಳನ್ನ ನೋಡ್ತಾರೆ, ಗುರುಗಳ ಪಕ್ಕದಲ್ಲಿರೋ ನಮ್ಮನ್ನೂ ಸಹ ನೋಡ್ತಾರೆ. ಆದ್ರಿಂದ ಇಲ್ಲಿ ಎಲ್ರೂ ಕರೀತಾರೆ. ರಾಮಾನುಜಾಚಾರ್ಯರು ಸರಿ ಅಂತ ಒಬ್ಬ ಭಕ್ತರ ಮನೆಗೆ ಊಟಕ್ಕೆ ಹೋಗ್ತಾರೆ. ಅಲ್ಲಿ ರುಚಿಯಾದ ಭಕ್ಷ್ಯ ಭೋಜನ ಇರುತ್ತೆ. ಗುರುಗಳು ಊಟವನ್ನೆಲ್ಲ ಮಾಡಿದ್ಮೇಲೆ ಕೈಯನ್ನ ತೊಳ್ಕೊಳ್ಬೇಕಲ್ವಾ, ಅವಾಗ ಹತ್ರದಲ್ಲೇ ಹರಿತಿರೋ ಒಂದು ನದಿ ಹತ್ರ ಹೋಗ್ತಾರೆ. ನದಿಯ ನೀರಿನಲ್ಲಿ ಕೈಯನ್ನ ತೊಳ್ಕೊಳ್ತಾರೆ. ಅವರು ಊಟ ಮಾಡಿದಂತಹ ಆ ಒಂದು ಬೆರಳುಗಳಲ್ಲಿ ಸಂದಿಯಲ್ಲಿ ಅಗುಳುಗಳು, ಸಣ್ಣ ಸಣ್ಣ ಅನ್ನದ ಪೀಸ್ ಇರ್ಬೋದು, ಸಿಹಿ ಇರ್ಬೋದು, ಅಥವಾ ತರಕಾರಿ ಏನೋ ಒಂದು ಅವರ ಉಗುರುಗಳಿಗೆಲ್ಲ ಸಿಕ್ಕಾಕೊಂಡಿರುತ್ತೆ.
ಅವರು ಕೈಯನ್ನ ತೊಳೆದಾಗ ಆ ಎಲ್ಲ ಅಗುಳುಗಳು ನೀರಿನಲ್ಲಿ ಹೋಗುತ್ತೆ. ಅದೇ ಸಮಯಕ್ಕೆ ಕೆಲವು ಮೀನುಗಳು ಅಲ್ಲಿರುತ್ತೆ. ಆ ಒಂದು ಅಗುಳುಗಳನ್ನ ಮೀನುಗಳು ತಿನ್ನತ್ತೆ. ತಿಂದ ತಕ್ಷಣ ಈ ಮೀನುಗಳು ವೈಕುಂಠಕ್ಕೆ ವಿಮಾನ ಹತ್ತಿ ವಿಷ್ಣು ದೂತರಾಗಿ ಭಗವದ್ಧಾಮಕ್ಕೆ ತಲುಪಿಡ್ತಾರಂತೆ. ಮೀನುಗಳು ಭಗವದ್ಧಾಮಕ್ಕೆ ತಲುಪಿದ್ವಾ? ಅದನ್ನು ನೋಡ್ತಾ ಇದ್ದಂತ ಕೆಲವರು ಶಿಷ್ಯರಿಗೆ ತುಂಬಾ ಪ್ರಶ್ನೆ ಕಾಡ್ಲಿಕ್ಕೆ ಶುರುವಾಯ್ತಂತೆ. ಈಗ ನಮಗೂ ಕಾಡ್ತಾ ಇರತ್ತೆ, ಇದೇನಿದು ರಾಮಾನುಜಾಚಾರ್ಯರ ಕೈಯಲ್ಲಿದ್ದಂತ ಅಗುಳನ್ನ ತಿಂದ ತಕ್ಷಣ ಮೀನುಗಳು ವೈಕುಂಠಕ್ಕೆ ಹೊರಟು ಬಿಟ್ವಾ ಅಂತ. ಅದೇ ರೀತಿ ಶಿಷ್ಯರಿಗೂ ಪ್ರಶ್ನೆ ಕಾಣ್ತು. ಅವರು ಅವರಲ್ಲೇ ಮಾತಾಡ್ಕೊಂಡ್ರು, ಪ್ರತಿನಿತ್ಯ ನಾವು ಗುರುಗಳೇ ನಿಮ್ಮೊಡನೆ ಪ್ರಸಾದವನ್ನ ತಿಂತಾ ಇದೀವಿ, ಆದ್ರೂ ನಮ್ಗೆ ಮೀನಿಗೆ ಬಂದಂತಹ ಭಾಗ್ಯ ಯಾಕೆ ಸಿಕ್ಕಿಲ್ಲ ಅಂತ ಕೇಳಿದ್ರಂತೆ. ಆಗ ರಾಮಾನುಜಾಚಾರ್ಯರು ಹೇಳಿದ್ರಂತೆ, ಯಾಕಂದ್ರೆ ನಾವು ಮನುಷ್ಯರು ಯಾವಾಗಲೂ ಇಂದ್ರಿಯ ತೃಪ್ತಿಗಾಗಿ ಹುಡುಕ್ತಾ ಇರ್ತೀವಿ. ಸಾಮಾನ್ಯವಾಗಿ ಪ್ರಸಾದ ತಿಂದಾಗ ಕಣ್ಗೊತ್ಕೊಂಡು ಪ್ರಸಾದ ಅಪ್ಪ ಅಂತ ತಿನ್ನೋಕ್ ಮುಂಚೆ, ಅಯ್ಯೋ ಲಾಸ್ಟ್ ಟೈಮ್ ಬಂದಾಗ ತುಂಬಾ ರುಚಿಯಾಗಿತ್ತು, ಈ ಸಲ ಉಪ್ಪು ಕಡಿಮೆ, ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ, ಖಾರನೇ ಹಾಕಿಲ್ಲ, ಯಾರೋ ಬೇರೆಯವ್ರು ಅಡ್ಗೆ ಮಾಡ್ಬಿಟ್ಟಿದಾರಂತೆ, ಬೇರೆಯವ್ರು ಮಾಡಿದ ಪ್ರಸಾದ ಅವ್ರು ಮಾಡಿದ ಪ್ರಸಾದ ತುಂಬಾ ಚೆನ್ನಾಗಿತ್ತು, ಈ ಪ್ರಸಾದ ಯಾಕೋ ರುಚಿ ಆಗ್ತಿಲ್ಲ ಅಂತೆಲ್ಲ ನಾವು ಇಂದ್ರಿಯ ತೃಪ್ತಿಗಾಗಿ ತಿಂತೀವಿ. ಆದ್ರೆ ಆ ಮೀನುಗಳೆಲ್ಲ ಆಹಾರ ಅಂತ ಏನು ಸಿಕ್ತೋ ಅದನ್ನ ಖುಷಿಯಾಗಿ ತಿಂದು. ಸಾಮಾನ್ಯ ಮೀನುಗಳಿಗೆ ನಾಲಿಗೆ ಅನ್ನೋದಿಲ್ಲ ಅಂತ ಹೇಳ್ತಾರೆ. ಕೆಲವು ಮೀನುಗಳಿಗೆ ನಾಲಿಗೆ ಇದೆ ಅಂತ ಹೇಳ್ತಾರೆ, ಮೀನುಗಳಿಗೆ ನಾಲಿಗೆ ಇರೋದಿಲ್ಲ. ಅವು ಏನೇ ಊಟನಾದ್ರೂ ಗುಳುಮ್ ಅಂತ ನುಂಗ್ಬಿಡತ್ವೆ. ರುಚಿನೂ ನೋಡಲ್ಲ, ಏನು ನೋಡಲ್ಲ, ಊಟವನ್ನ ನುಂಗ್ಬಿಡತ್ವೆ. ಆದ್ರೆ ನಾವು ಮನುಷ್ಯರು ಆಹಾರವನ್ನ ತಿನ್ಬೇಕಾದ್ರೆ ನಾನಾ ತರದ ಮಾತುಗಳನ್ನ ಆಡ್ಕೊಂಡು ತಿಂತೀವಿ. ಆಗ ತಿನ್ನುವ ಪ್ರಸಾದವೂ ಸಹ ಪ್ರಸಾದವಾಗೋದಿಲ್ಲ. ಇನ್ಮೇಲೆ ನಾವ್ ಏನೇ ತಿನ್ಬೇಕಾದ್ರೂ ಪ್ರಸಾದವನ್ನ ಮೀನಿನ ತರಹ ತಿನ್ಬಿಡ್ಬೇಕು. ಅದಕ್ಕೆ ಸ್ವತಃ ಭಗವದ್ಗೀತೆಯಲ್ಲಿ 15.14ನೇ ಶ್ಲೋಕದಲ್ಲೇನೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ನಾವೆಲ್ಲ ಮನುಷ್ಯರು, ಭಗವಂತ ನಮ್ಗೆ ಪಂಚೇಂದ್ರಿಯಗಳಲ್ಲಿ ನಾಲ್ಗೆನೂ ಕೊಟ್ಬಿಟ್ಟಿದ್ದಾನೆ. ರುಚಿ ನೋಡ್ಕೊಂಡ್ರಪ್ಪ, ರುಚಿ ನೋಡ್ಕೊಂಡು ಇಲ್ಲೇ ತಿನ್ಕೊಂಡು ಕುತ್ಕೊಂಡ್ಬಿಡಿ ಅಂತ. ಆದ್ರೆ ನಾವು ರುಚಿಯನ್ನ ಬಯಸ್ದೆ ಪ್ರಸಾದವಾಗಿ ತಿನ್ಬೇಕಾಗತ್ತೆ. ಇಲ್ಲಿ 15ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಸ್ವತಃ ಕೃಷ್ಣ ಪರಮಾತ್ಮರು ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಎಲ್ಲರ ಜಠರಾಗ್ನಿ, ಎಲ್ಲರಲ್ಲೂ ನಾನು ಇದೀನಿ ಅಂತ ಹೇಳ್ತಾರೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣೀನಾಂ ದೇಹಮಾಶ್ರಿತಾ ಪ್ರಾಣಾನೂನ ಸ್ಮಯುಕ್ತಾಃ ಪಚಾಮನ್ಯಂ ಚತುರ್ವಿಧಂ. ನಾವೆಲ್ರೂ ಪ್ರಸಾದ ಆಗ್ಲಿ ದಿನನಿತ್ಯದ ಊಟವನ್ನ ನಾವು 4 ರೀತಿಯಲ್ಲಿ ತಗೊಳ್ತೇವೆ. ಏನಪ್ಪಾ ಅದು? ಕೆಲವನ್ನ ಕುಡಿತೀವಿ, ಕೆಲವನ್ನ ಅಗಿತೀವಿ, ಕೆಲವನ್ನ ನೆಕ್ತೇವೆ, ಕೆಲವನ್ನ ಚೀಪುತ್ತೇವೆ. ಅದೆಲ್ಲಕ್ಕೂ ಜೀರ್ಣ ಶಕ್ತಿ ಬೇಕು. ಆ ಜೀರ್ಣ ಶಕ್ತಿನೇ ಭಗವಂತನಾಗಿರ್ತಾನೆ. ಆಮೇಲೆ ಯಾರೆಲ್ಲ ಬೆಳಗಿನ ಜಾವ 4 ಗಂಟೆ 4:15 ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿಯನ್ನ ಅಟೆಂಡ್ ಮಾಡಿರ್ತಿರೋ ಅವ್ರಿಗೆ ಗೊತ್ತಿರತ್ತೆ. ಪ್ರತಿನಿತ್ಯ ಮೊದಲು ಗುರುವಾಷ್ಟಕವನ್ನ ಹಾಡ್ತಾರೆ. ಗುರುವಾಷ್ಟಕದಲ್ಲಿ ಅದು ಶೀಲಾ ವಿಶ್ವನಾಥ ಚಕ್ರವರ್ತಿ ಅವರು ಬರ್ದಿರುವಂತದ್ದು. ಅದರಲ್ಲಿ 4ನೇ ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ? ಪ್ರತಿನಿತ್ಯ ಹಾಡ್ತಾರೆ. ಯಾಕಂದ್ರೆ ಹುಟ್ಟಿದಾಗಿಂದ ಸಾಯೋ ತನಕ ನಾವು ತಿನ್ಲೇಬೇಕು ಬದುಕೋದಕ್ಕೋಸ್ಕರ. ಕೆಲವರು ಬದುಕಕ್ಕೆ ತಿಂತಾರೆ, ಕೆಲವರು ತಿನ್ನಕ್ಕೆ ಬದುಕ್ತಾರೆ. ಆದ್ರೆ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಾವೆಲ್ಲ ಬದುಕುವುದಕ್ಕೋಸ್ಕರ, ಭಗವಂತನ ಸೇವೆ ಮಾಡೋದಕ್ಕೋಸ್ಕರ ತಿನ್ಬೇಕಾಗತ್ತೆ. ಅದಕ್ಕೆ ಬೆಳಗ್ಗೆನೆ ಅವರೆಲ್ಲ ಪ್ರೇಯರಲ್ಲಿ ಹೇಳ್ಬಿಡ್ತಾರೆ, ಚತುರ್ವಿಧ ಶ್ರೀ ಭಗವತ್ ಪ್ರಸಾದೋ ಸ್ವಾಧನ್ಯ ತೃಪ್ತಾನ್ ಹರಿಭಕ್ತ ಸಂಘಾನ್ ಕೃತ್ವೈವ ತೃಪ್ತಿಂ ಭಜತ ಸದೈವ ವಂದೇ ಗುರು ಶ್ರೀ ಚರಣಾರವಿಂದಂ. ಅಲ್ಲಿ ಪ್ರತಿನಿತ್ಯ ಗುರುವಾಸ್ತಕ ಹಾಡೋದ್ರೊಳಗೆ 4ನೇ ಶ್ಲೋಕದಲ್ಲಿ ಏನಪ್ಪಾ ಹೇಳ್ತಾರೆ ಅಂದ್ರೆ, ಗುರುವು ಕೃಷ್ಣನಿಗೆ ಸದಾ ಕಾಲ 4 ವಿಧವಾದ ರುಚಿಕರವಾದ ಆಹಾರವನ್ನ ಸಮರ್ಪಿಸುತ್ತಾನೆ. ಸೊ ಪ್ರಸಾದ ಅಂದ್ಮೇಲೆ
ಪ್ರಸಾದ ಮಾಡೋರು ಈ ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಕೊಟ್ಟಿರ್ತಾರೆ. ಆದ್ರಿಂದ ನಾವು ರುಚಿಯನ್ನ ಹುಡುಕ್ತೆ ಕಣ್ಣಿಗೊತ್ಕೊಂಡು ಕೃಷ್ಣಾರ್ಪಣ ಮಸ್ತು ತಂದೆ, ನೀನ್ ಕೊಟ್ಟ ಪ್ರಸಾದಪ್ಪ ಅಂತ ತಿನ್ಬೇಕು ನಾವು. ಅದನ್ನೇ ಹೇಳ್ತಾ ಇರೋದು. ಪ್ರತಿ ಒಬ್ರು ನೋಡಿ ಎಷ್ಟು ಚೆನ್ನಾಗಿ ಆ ಶ್ಲೋಕದ ಹೇಳ್ತಾರೆ. ನಾನು ಹೇಳ್ದೆ ಯಾವಾಗ್ಲೇ, ಊಟವನ್ನ ತಿನ್ಬೇಕಾದ್ರೆ, ಯಾವುದೇ ಒಂದು ಆಹಾರವನ್ನ ತಿನ್ಬೇಕಾದ್ರೆ ಕೆಲವನ್ನ ನಾವು ನೆಕ್ತೇವೆ, ಕೆಲವನ್ನ ಅಗದು ತಿಂತೇವೆ, ಕೆಲವನ್ನ ಕುಡಿದು ರುಚಿಯನ್ನ ಅನುಭವಿಸ್ತೇವೆ, ಕೆಲವನ್ನ ಹೀರ್ಬಿಟ್ಟು ನಾವು ರುಚಿಯನ್ನ ಅನುಭವಿಸ್ತೇವೆ. ಆದ್ರೆ ಭಕ್ತರು ಭಗವತ್ ಪ್ರಸಾದವನ್ನ ಸೇವಿಸಿ ತೃಪ್ತರಾಗ್ತಾರೆ. ಸೊ ಭಗವಂತನ ಪ್ರಸಾದವನ್ನ ತಿಂದು ನಾವು ತೃಪ್ತರಾಗ್ಬೇಕು ಅನ್ನೋದನ್ನ ಈ ಒಂದು ಪ್ರಸಾದದ ಮಹತ್ವದಲ್ಲಿ ಫಸ್ಟ್ ತಿಳ್ಕೊಳ್ತಾರೆ. ಇನ್ನು ನೋಡಿಪ್ಪ, ಎಲ್ಲಾರ್ಗೂ ಗೊತ್ತಿದೆ ಚಿಕ್ಕವರಲ್ಲಿ 1980 ಹೇಗಿದ್ರು ಅಂತ. 1980 ಮನೆಯಲ್ಲಿ ಪ್ರಸಾದವನ್ನ ಸ್ವೀಕರಿಸ್ಬೇಕಾದ್ರೆ, ಪ್ರಸಾದ ಅಂತ ಇಲ್ಲ ಅಂದ್ರುವೆ ಊಟವನ್ನ ಮಾಡ್ಬೇಕಾದ್ರೆ ಎಲ್ರುವೆ ಭಕ್ತಿಯಿಂದ ಭಗವಂತನಿಗೆ ನಮಸ್ಕರಿಸ್ತಾ ಪ್ರಸಾದ, ಊಟ, ಆಹಾರ, ಶಕ್ತಿ ಏನಾದ್ರು ಅನ್ಕೊಳ್ಳೋಣ, ಅದನ್ನ ಸ್ವೀಕರಿಸ್ತಾ ಇದ್ರು. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ, 2024 ಎಲ್ರುವೆ ಗ್ಯಾಡ್ಜೆಟ್ಸ್ ಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಮನೇಲಿ ಈಗ ಊಟ ಮಾಡೋಣ ಅಂದ್ರೆ ಒಟ್ಟಾಗಿ ಕೂರೋದೇ ಕಷ್ಟ ಆಗ್ಬಿಟ್ಟಿದೆ. ಅಲ್ಲಲ್ಲೇ ತಂದ್ಕೊಡು ಅಂತಾರೆ, ಪ್ಲೇಟ್ ಹಾಕೊಡು ಅಂತಾರೆ, ಪ್ಲೇಟ್ ಸ್ಪೂನ್ ಕೊಡು ಅಂತಾರೆ. ಅಲ್ಲೇ ಸ್ಪೂನಲ್ಲಿ ಕೈ ತೊಳ್ಕೊಂಡು ಎದ್ದೋಗಿ ಕೈ ತೊಳ್ಕೊಳ್ಳೋ ಅಷ್ಟು ಸಮಯ ಇರೋದಿಲ್ಲ. ಅಲ್ಲೇ ಸ್ಪೂನ್ ಕೊಡು ಅಂದ್ಬಿಟ್ಟು ತಟ್ಟೆಗೆ ಸ್ಪೂನ್ ಇಟ್ಕೊಂಡು ಹಾಗೇನೆ ತಿಂತಾರೆ. ಎಲ್ಲರೂ ನೋಡಿ ಈ ಚಿತ್ರದಲ್ಲಿ, ಮೊದಲನೇ ಚಿತ್ರದಲ್ಲಿ ಎಲ್ಲ ಪ್ರೇಯರ್ ಮಾಡ್ತಾ ಇದ್ದಾರೆ. ಪುಟ್ಟ ಮಗುನೂ ಸಹ ಭಗವಂತನಿಗೆ ಧನ್ಯವಾದ ಹೇಳ್ತಾ ಇದೆ, ಥ್ಯಾಂಕ್ ಯು ಹೇಳ್ತಾ ಇದೆ. ಆದ್ರೆ ಎರಡನೇ ಚಿತ್ರದಲ್ಲಿ ಎಲ್ರೂ ಮಗ್ನರಾಗ್ಬಿಟ್ಟಿದ್ದಾರೆ. ತಟ್ಟೆ ಮುಂದೆ ತಟ್ಟೆ ಇದೆ, ತಟ್ಟೆ ಒಳಗೆ ಊಟ ಇದೆ, ಕುಡಿಯೋದಿಕ್ಕೆ ಪಕ್ಕದಲ್ಲಿ ನೀರುಗಳನ್ನ ಇಟ್ಟಿದ್ದಾರೆ. ಆದ್ರೆ ಯಾರಿಗೂ ತಿನ್ನಕ್ ಮನ್ಸಿಲ್ಲ. ಯಾಕಂದ್ರೆ ಮೊದಲು ಮೊಬೈಲಲ್ಲಿ ಏನಿದೆ, ಆಟ ಆಡ್ಬೇಕು, ಹಾಡು ಕೇಳ್ಬೇಕು, ಮೊಬೈಲಲ್ಲಿ ನ್ಯೂಸ್ ನೋಡ್ಬೇಕು, ಪಿಕ್ಚರ್ ನೋಡ್ಬೇಕು, ಹೊಸ ವಿಚಾರ ಏನಿದೆ ಅಂತ ನೋಡ್ಬೇಕು ಅಂತಾರೆ. ಅಂದ್ರೆ ಬದಲಾವಣೆ ಯಾವ ತರ ಆಗ್ತಾ ಇದೆ, ಬದಲಾವಣೆ ಜಗದ ನಿಯಮ ಅಂತಾರೆ. ಆದ್ರೆ ಈ ಬದಲಾವಣೆ ಖಂಡಿತ ಪ್ರತಿಯೊಬ್ಬರ ಬದುಕನ್ನ ನಾಶ ಮಾಡುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಖಂಡಿತ ಎಲ್ಲರೂ ಒಟ್ಟಾಗಿ ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದವನ್ನ ತಿನ್ಬೇಕಾದ್ರೆ ಆದಷ್ಟು ಒಟ್ಟಾಗಿ ತಿನ್ಬೇಕು. ಎಲ್ಲ ಗ್ಯಾಜೆಟ್ಸ್ಗಳನ್ನ ರೆಸ್ಟ್ ಕೊಡಿ ಅಂತ ಅವ್ರವ್ರ ವಾಪಸ್ ಇಡಿಸ್ಬಿಡ್ಬೇಕು. ಅವಾಗ ತಿನ್ನುವ ಆಹಾರ ಪ್ರಸಾದವಾಗಿ ಮಾರ್ಪಡತ್ತೆ. ಇಲ್ಲಿ ನೋಡಿ, ಅಂದ್ರೆ ನಾವು ಪ್ರಸಾದವನ್ನ ಇವತ್ತು ನಾವು 1980 ತರ ನಾವು ಊಟ ಮಾಡ್ಬೇಕಾ, 2024 ತರ ನಾವು ಊಟ ಮಾಡ್ಬೇಕಾ ಅನ್ನೋದಕ್ಕೆ ಇವತ್ತು ನಾವು ಪ್ರಸಾದ ಸ್ವೀಕಾರ ಮಾಡಿದ್ರೆ ಏನಾಗತ್ತೆ, ಜೀವನದಲ್ಲಿ ಏನೆಲ್ಲ ಪರಿವರ್ತನೆ ಅನ್ನೋದಾಗತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ನೈವೇದ್ಯ ಮಾಡ್ಬೇಕಪ್ಪ, ಪ್ರಸಾದ ಅಂದ ತಕ್ಷಣ ಪ್ರಸಾದ ಹೇಗಾಗತ್ತೆ, ಭಗವಂತನಿಗೆ ನೈವೇದ್ಯವನ್ನ ಮಾಡಿದಾಗ ಅದು ಪ್ರಸಾದವಾಗತ್ತೆ. ಇನ್ನು ಹೆಚ್ಚು ಅಂದ್ರೆ ಪ್ರಸಾದವನ್ನ ಭಗವಂತನಿಗೆ ಹೇಗೆ ನೈವೇದ್ಯ ಮಾಡ್ಬೇಕು, ಯಾವ ರೀತಿಯಾಗಿ ನಾವು ನೈವೇದ್ಯ ಮಾಡ್ಬೇಕು, ಆ ನೈವೇದ್ಯವನ್ನ ಭಗವಂತ ಹೇಗೆ ಭಗವಂತನಿಗೆ ನಾವು ಯಾವ ರೀತಿ ಅರ್ಪಣೆ ಮಾಡ್ಬೇಕು, ಭಗವಂತ ಅದನ್ನ ಸ್ವೀಕರಿಸ್ತಾರಾ ಇಲ್ವಾ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಪಾಪದಿಂದ ದೂರವಿರಲು, ನಿಜ ಅಲ್ವಾ? ಅದೆಷ್ಟು ಚೆನ್ನಾಗಿದೆ ಹಾಡಂತೂ ನಮ್ಗೆ ಯಾವಾಗ್ಲೂ ನೆನಪಾಗತ್ತೆ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ರಾಘವೇಂದ್ರ ಅಂತ ಹೇಳ್ತಾರೆ. ನಾವೆಲ್ಲರೂ ಮುನ್ನ ಮಾಡಿರೋ ಪಾಪದ ಗಂಟನ್ನ ಹೊತ್ಕೊಂಡ್ಬಂದ್ಬಿಟ್ಟಿದೀವಿ. ಆ ಒಂದು ಪಾಪವನ್ನ ಕಳೆದ್ಕೊಳಕ್ಕೆ, ಪಾಪದಿಂದ ದೂರವಿರೋದಿಕ್ಕೆ ನಾವು ಪ್ರಸಾದವನ್ನ ಸ್ವೀಕರಿಸ್ಬೇಕು. ಪ್ರಸಾದವನ್ನ ಸ್ವೀಕರಿಸಕ್ಕೆ ಮುಂಚೆ ಭಗವಂತನಿಗೆ ನೈವೇದ್ಯವನ್ನ ಮಾಡ್ಬೇಕು. ಏನಕ್ಕೆ ಭಗವಂತನಿಗೆ ನೈವೇದ್ಯ ಮಾಡ್ಬೇಕು? ನಾವು ಕಷ್ಟ ಪಟ್ಕೊಂಡ್ ಮಾಡ್ತೀವಿ, ನಾವು ತಿಂದ್ರೆ ಆಗೋದಿಲ್ವಾ? ಖಂಡಿತ ಇಲ್ಲ. ನಾವ್ ಏನೇ ಮಾಡ್ತಾ ಇದೀವಿ, ಏನೇ ನಾವು ತಯಾರು ಮಾಡಿದ್ರು ಅದಕ್ಕೆಲ್ಲ ನಮ್ಗೆ ಅನುಕೂಲ ಮಾಡ್ಕೊಡ್ತಿರೋದು ಯಾರು? ಶ್ರೀಕೃಷ್ಣ ಪರಮಾತ್ಮ. ಸೊ ಭಗವಂತನಿಗೆ ಯಾವ ರೀತಿಯ ಪಾಪ ಅನ್ನೋದು ತಟ್ಟೋದಿಲ್ಲ.
ನಾವ್ ಏನೇ ಯಾವುದೇ ರೀತಿಯಲ್ಲಿ ಭಗವಂತನಿಗೆ ನೈವೇದ್ಯ ಅಂತ ಮಾಡ್ತೀವಿ ನೋಡಿ, ಭಗವಂತ ಅದನ್ನ ಖುಷಿಯಾಗಿ ಸ್ವೀಕರಿಸ್ತಾರಂತೆ. ಅಂದ್ರೆ ಅಲ್ಲಿ ತುಂಬಾ ಹೇಳ್ತಾ ನೋಡಿ, ಶುದ್ಧಂ ಅಪಾಪವಿತ್ತಂ. ನಮ್ಮ ಅಚ್ಯುತ ಶ್ರೀ ಕೃಷ್ಣ ಯಾವ ಯಾವ ಒಂದು ಚ್ಯುತಿ ಇಲ್ಲದೆ ಇರುವಂತಹ ಒಬ್ಬ ಪರಮಾತ್ಮ. ಆತನಿಗೆ ಪಾಪನ ತಟ್ಟೋದಿಲ್ಲ, ಪಾಪವನ್ನ ನಿರ್ಮೂಲನೆ ಮಾಡಿ ನಮಗೆ ಶುದ್ಧೀಕರಣ ಮಾಡಿ ಪ್ರಸಾದವನ್ನ ಕೊಡ್ತಾರೆ. ನಾವು ಯಾವುದೇ ಒಂದನ್ನು ನೈವೇದ್ಯ ಅಂತ ಇಟ್ಟಾಗ ಆ ಒಂದು ನಮ್ಮೆಲ್ಲರ ಪಾಪವನ್ನ ನಿರ್ಮೂಲನೆ ಮಾಡೋದಿಕ್ಕೆ ಪ್ರಸಾದದ ರೀತಿಯಲ್ಲಿ ನಮ್ಗೆ ಕೊಡ್ತಾರೆ. ಈಗಿನ ಕಾಲದಲ್ಲಪ್ಪ ಎಷ್ಟೊಂದು ರೀತಿಯ ಆಹಾರ ಬರ್ತಾ ಇದೆ, ಕೇಳಿಸ್ಕೊಂಡಿರ್ತೀರ. ಚಿಕ್ಕ ಮಕ್ಕಳಿಂದನೇ ಕಾಯಿಲೆಗಳು ಅನ್ನೋದು ಶುರುವಾಗ್ಬಿಡತ್ತಲ್ವಾ. ಆಹಾರದಲ್ಲಿ ಸತ್ವ ಇಲ್ಲ, ಕಂಡಾಪಟ್ಟೆ ಆಚೆಗೆ ಹೋದ ತಕ್ಷಣ ಬಣ್ಣ ಬಣ್ಣದ ಲೈಟ್ಗಳನ್ನ ಹಾಕಿ ತರತರವಾದ ಹೋಟೆಲ್ಸು ಕರಿತಾ ಇರತ್ತೆ, ಬನ್ನಿ 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 ಅಂತ. ಬೀದಿಲೇ ಇಟ್ಕೊಂಡ್ಬಿಟ್ಟಿರ್ತಾರೆ, ಬನ್ನಿ ತಿನ್ ಬನ್ನಿ ಅಂತ. ಕಣ್ಣು ಬೇಡ ಅಂತಿದ್ರು ಮೂಗಿಗೆ ವಾಸನೆ ಬಂದ ತಕ್ಷಣ ಅಯ್ಯೋ ಒಂಚೂರ್ ತಿನ್ನಣ್ವಾ ಅಂತ ಹೊಟ್ಟೋ. ಅವಾಗ ಏನಾಗತ್ತೆ, ಅನಾರೋಗ್ಯ ಅನ್ನೋದು ಸಿಕ್ಕಾಕೊಳತ್ತೆ. ಅದಕ್ಕೆ ಈಗ ತುಂಬಾ ಕಡೆ ನಾವು ನೋಡ್ತಾ ಇದೀವಿ, ಪುಟಾಣಿ ಅವ್ರಿಗೆನೆ ಹಾರ್ಟ್ ಅಟ್ಯಾಕ್ ಅಂತ ಆಗ್ತಾ ಇದೆ. ತಕ್ಷಣ ಜಾನ್ರು ಏನ್ ಮಾಡ್ಬಿಟ್ರು, ಕೊಲಾಸ್ಟ್ರಲ್ ಫ್ರೀ ಅಂತ ಊಟ ತೆಗೆದು ತಂದ್ಬಿಟ್ರು. ಎಣ್ಣೆ ಕೊಲಾಸ್ಟ್ರಲ್ ಫ್ರೀ, ರೇಟ್ ಎಲ್ಲ ಜಾಸ್ತಿ, ಕೊಲಾಸ್ಟ್ರಲ್ ಫ್ರೀನ ಎಲ್ರು ಆರ್ಡರ್ ಮಾಡಕ್ ಶುರು ಮಾಡ್ಬಿಟ್ರು. ಯಾಕಪ್ಪ ಅಂದ್ರೆ ಹಾರ್ಟ್ ಅಟ್ಯಾಕ್ ಅನ್ನೋದು ಆಗದೆ ಇರ್ಲಿ ಅಂತ. ಅದೇ ರೀತಿ ಶುಗರ್ ಫ್ರೀ ಅಂತ ಮಾಡ್ಬಿಟ್ರು. ಶುಗರ್ ಫ್ರೀ ಮಾಡಿದ ತಕ್ಷಣ ಡಯಾಬೆಟಿಕ್ಸ್, ಸಕ್ಕರೆ ಕಾಯಿಲೆ ಬರ್ದೇ ಇರ್ಲಿ ಅಂತ. ಇನ್ನು ಕೆಫೈನ್ ಫ್ರೀ ಅಂತ ಮಾಡಿದ್ರು. ಯಾಕಂದ್ರೆ ಎಲ್ಲಾ ಕಡೆ ಡಾಕ್ಟರ್ ಹತ್ರ ಹೋದ್ರೆ 108 ಟೆಸ್ಟ್ ಮಾಡ್ತಾರೆ, ಇಲ್ದೇ ಇರೋ ಕಾಯಿಲೆನೂ ಹೇಳ್ಬಿಡ್ತಾರೆ, ಇದಿದೆ ನಿಮ್ಗೆ ಹೋಗ್ರಿ ಅಂತ. ಥೈರಾಯ್ಡ್ ಅಂತೂ ಈಗ ಎಲ್ಲಾ ಕಡೆ ಹೇಳ್ಬಿಡ್ತಾರೆ. ಸುಮ್ನೆ ಡಾಕ್ಟರ್ ಹತ್ರ ಹೋಗಿ ಜ್ವರ ಅಂತ ಕೂತ್ಕೊಂಡ್ರೆ ಸಾಕು, ಥೈರಾಯ್ಡ್ ಟೆಸ್ಟ್ ಮಾಡ್ಸಿದೀರಾ ಅಂದ್ಬಿಡ್ತಾರೆ, ಥೈರಾಯ್ಡ್ ಇದೆ ನಿಮ್ಗೆ ಅಂತ ಹೇಳ್ತಾರೆ. ಸೊ ಥೈರಾಯ್ಡ್ ಬರಬಾರ್ದು ಅಂದ್ರೆ ಕೆಫೈನ್ ಫ್ರೀ ಅನ್ನೋ ಊಟ ತಿನ್ಬೇಕು ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ತನಕ ಇವಾಗಿನವ ತನಕ ನಾವೆಲ್ಲಾದ್ರೂ ಸಿನ್ ಫ್ರೀ, ಕರ್ಮ ಫ್ರೀ ಅನ್ನೋದನ್ನ ನೋಡಿದೀವ, ಕೇಳಿಸ್ಕೊಂಡಿದೀವ? ಇಲ್ಲ. ಅದು ಗೊತ್ತಾಗೋದು ಯಾರೆಲ್ಲ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ, ಭಗವಂತನನ್ನ ಸದಾ ಪೂಜಿಸ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗತ್ತೆ. ನಾವು ಮಾಡಿದಂತಹ ಪಾಪಗಳಿಂದ ಮುಕ್ತರಾಗೋದಿಕ್ಕೆ, ನಾವು ಮಾಡಿದಂತಹ ಕರ್ಮಗಳನ್ನ ಕಳೆದುಕೊಳ್ಳೋದಿಕ್ಕೆ ಇರುವಂತಹ ಔಷಧಿ ಒಂದೇ ಒಂದು, ಅದು ಪ್ರಸಾದ. ನೀವು ಸತತವಾಗಿ ಪ್ರಸಾದ ಸ್ವೀಕರಿಸ್ಕೊಳ್ಳಿ, ಆಗ ಕೊಲೆಸ್ಟ್ರಾಲ್ ಫ್ರೀ, ಶುಗರ್ ಫ್ರೀ, ಕೆಫೈನ್ ಫ್ರೀ ಅನ್ನೋ ಆಹಾರವನ್ನ ಜಾಸ್ತಿ ದುಡ್ಡು ಕೊಟ್ಟು ತಂದು ತಿನ್ನೋ ಅವಶ್ಯಕತೆ ಇರೋದೇ ಇಲ್ಲ. ತುಂಬಾ ಜನ ಸೆಷನ್ ಅಲ್ಲಿ ಹೇಳ್ತಾ ಇರ್ತಾರೆ, ನಾನು 20 ಮಾತ್ರೆ ತಿಂತಾ ಇದ್ದೆ, 10 ಮಾತ್ರೆ ತಗೋತಾ ಇದ್ದೀನಿ, ಈಗ ನಾನು 10 ಮಾತ್ರೆ ತಿಂತಾ ಇದ್ದೆ, ಈಗ ಬರೀ 2 ಟ್ಯಾಬ್ಲೆಟ್ ಮಾತ್ರೆ ತಗೊಳ್ತಾ ಇದ್ದೀನಿ ನಾನು. ಯಾಕೆ ಅಂದ್ರೆ ಹೇಳ್ತಾರೆ, ದಿನಾ ನಾನು ಜಪ ಮಾಡ್ತೀನಿ, ಭಗವಂತನಿಗೆ ನೈವೇದ್ಯ ಮಾಡ್ತೀನಿ, ಪ್ರಸಾದವನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಸಾದದ ಮಹತ್ವ ಏನು ಅನ್ನೋದು ಗೊತ್ತಾಯ್ತು. ಪ್ರಸಾದವನ್ನ ದಿನಾ ತಿಂತಾ ಇರ್ಬೇಕು, ಸದಾ ಕಾಲ ಪ್ರಸಾದವನ್ನ ಸ್ವೀಕಾರ ಮಾಡ್ತಿದ್ರೆ ಖಂಡಿತ ಕೊಲೆಸ್ಟ್ರಾಲ್ ಅನ್ನೋದು ಓಡೋಟೋಗತ್ತೆ, ಶುಗರ್ ಅನ್ನೋದು ಸುಳಿಯೋದಿಲ್ಲ, ಕೆಫೈನ್ ಅನ್ನೋದು ನಮ್ಮ ಹತ್ರ ಬರೋದೇ ಇಲ್ಲ. ಸೊ ನಾವೆಲ್ಲರೂ ಮುಚ್ಚಂತೆ ಕರ್ಮ ಕಿಲ್ ವಿಷಯ ಅಂತ ಹೇಳ್ತಾರೆ. ಎಲ್ಲ ಕರ್ಮಗಳು ಎಲ್ಲಾನು ಈ ಒಂದು ಭಗವಂತನ ಪ್ರಸಾದದಿಂದ ಹೊಟ್ಟು ಹೋಗತ್ತೆ. ಭಗವಂತನಿಗೆ ನಾವು ನೈವೇದ್ಯವನ್ನ ಅರ್ಪಣೆ ಮಾಡಿದ್ರೆ ಅದು ಕರ್ಮ ಫ್ರೀ ಆಗತ್ತೆ, ಸಿನ್ ಫ್ರೀ ಆಗತ್ತೆ. ಇದನ್ನ ಸ್ವತಃ ಶ್ರೀ ಕೃಷ್ಣ ಪರಮಾತ್ಮರು, ಅನೇಕ ಮಹಾನಾಚಾರ್ಯರು, ಅನೇಕ ಪುರಾಣ, ಭಗವದ್ಗೀತೆ, ಭಾಗವತಮನಿಂದ ತಗೊಂಡು ನಮ್ಗೆಲ್ರಿಗೂ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ. ಈ ಒಂದು ಕರ್ಮ ಫ್ರೀ, ಸಿನ್ ಫ್ರೀ ಹೇಗಪ್ಪ ಮಾಡ್ಕೊಡೋದು ನಾವು ಅನ್ನೋದಿಕ್ಕೆ ತುಂಬಾನೇ ಸರಳ, ಸುಲಭ, ಯಾವ ದುಡ್ಡು ಹೆಚ್ಚು ಖರ್ಚಾಗೋದಿಲ್ಲ. ಮನೆಯಲ್ಲಿ ನಾವು ಆಹಾರ ಮಾಡ್ತೀವಲ್ವಾ, ಮನೆಯಲ್ಲಿ ಅಡ್ಗೆ ಮಾಡ್ಬೇಕು ಅಂದ ತಕ್ಷಣ ಯೋಚನೆ ಶುರು ಮಾಡ್ತೀವಿ, ಏನ್ ಮಾಡೋದು, ಮನೆ ಪ್ರಭುಗೆ ಈ ಅಡ್ಗೆ ಇಷ್ಟ, ಇವ್ರಿಗೆ ಮಾಡ್ಬಿಡೋಣ. ಓ ನನ್ ಮಗನಿಗೆ ಜಾಮೂನ್ ಇಷ್ಟ, ಅದನ್ನ ಮಾಡ್ಕೊಡೋಣ. ಮಗಳಿಗೆ ಪಲಾವ್ ಅಂದ್ರೆ ತುಂಬಾ ಇಷ್ಟ, ಅವಳಿಗೆ ಪಲಾವ್ ಮಾಡ್ಕೊಟ್ಬಿಡೋಣ ಅಂತ ಹೇಳಿ ನಾವು ಅಡ್ಗೆ ಮಾಡ್ತೀವಿ. ಅವಾಗ ಅದ್ರೊಳಗಡೆ ಎಲ್ಲ ಪಾಪಗಳು ತುಂಬ್ಕೊಳಕ್ ಶುರುವಾಗತ್ತೆ. ಅದೇ ನಾವು ಮಾಡುವಂತಹ ಅಡುಗೆಯನ್ನ, ತಯಾರಿಸುವಂತಹ ಭೋಜನವನ್ನ
ನಾವು ಕೃಷ್ಣನಿಗಾಗಿ ಮಾಡ್ಬೇಕು. ಗೊತ್ತು ನನ್ ಮಗನಿಗೆ ಜಾಮೂನ್ ಇಷ್ಟ ಅಂತ, ನನ್ ಮಗಳಿಗೆ ಪಲಾವ್ ಇಷ್ಟ ಅಂತ ನಮಗ್ ಗೊತ್ತಿದೆ. ಆದ್ರೆ ನಾವು ಅಡ್ಗೆ ಮಾಡ್ಬೇಕಾದ್ರೆ ಕೃಷ್ಣ ಎಷ್ಟೊಂದ್ ದಿನ ಆಗೋಯ್ತಲ್ಲಪ್ಪ ನೀನ್ ಜಾಮೂನೇ ಮಾಡಿಲ್ವೇ, ಇವತ್ ಜಾಮೂನ್ ಮಾಡಿ ನೈವೇದ್ಯ ಮಾಡ್ತೀವಿ ಅಂತ ಹೇಳ್ಬೇಕು. ಅದು ಕೃಷ್ಣನಿಗೆ ಸಮರ್ಪಣೆ ಆಗತ್ತೆ. ಅದೇ ರೀತಿ ಭಗವಂತ ಪಲಾವೇ ಮಾಡಕ್ಕಾಗಿಲ್ಲ, ಇವತ್ ಪಲಾವ್ ಮಾಡ್ತೀನಪ್ಪ, ನಿಮ್ಗೆ ನೈವೇದ್ಯ ಮಾಡ್ತೀನಿ, ನಾನು ಪ್ರಸಾದವಾಗಿ ಮನೆಯವ್ರಿಗೆಲ್ಲ ಕೊಡ್ತೀನಿ ಅಂತ ಹೇಳಿದಾಗ ಭಗವಂತನಿಗೆ ನೈವೇದ್ಯ ಮಾಡ್ದಾಗತ್ತೆ. ಅಲ್ಲಿ ಮಕ್ಕಳಿಗೂ ಖುಷಿ ಆಗತ್ತೆ, ಪತಿದೇವರಿಗೂ ಖುಷಿ ಆಗತ್ತೆ. ಮಾತಾಜಿಗೆ ಯಾರಿಗಿಷ್ಟನೋ ಪತಿದೇವರು ಅಡ್ಗೆ ಮಾಡ್ತಾ ಇದ್ದಾಗ ಅವ್ರಿಗೆ ಇಷ್ಟವಾಗಿದ್ ಮಾಡ್ಕೊಟ್ಟಾಗ ಅವರಿಗೂ ಸಹ ಸಂತೋಷವಾಗತ್ತೆ. ಸಂತೋಷ ಆಗ್ಬೇಕಾದ್ರೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿ ನಾವು ಅದನ್ನ ತಿನ್ಬೇಕಾಗತ್ತೆ. ಪ್ರಭುಪಾದರು ಒಂದ್ಸಲಿ ಪ್ರಭುಪಾದರನ್ನ ಒಬ್ಬ ಶಿಷ್ಯ ಹೋಗಿ ಕೇಳ್ತಾರೆ, ಪ್ರಭುಪಾದ್ರೆ ನೀವು ನೈವೇದ್ಯ ಮಾಡ್ತಿರಲ್ಲ, ಅದನ್ನ ಭಗವಂತ ಸ್ವೀಕರಿಸ್ತಾನ, ಭಗವಂತ ತಿಂತಾನ ಅಂತ ಕೇಳ್ತಾರೆ. ಈಗ ನಾವು ಅಷ್ಟೇಪ್ಪ ತಟ್ಟೆ ತುಂಬಾ ಮಾಡಿರೋ ಒಂದು ಪ್ರಸಾದ ಅಂತ ಅಥವಾ ಏನ್ ಮಾಡಿರ್ತೇವೋ ಅದನ್ನ ಮನೆಯಲ್ಲಿ ನೈವೇದ್ಯ ಅಂತ ಭಗವಂತನ ಮುಂದೆ ತಟ್ಟೆ ಮುಚ್ಚಿ ಇಡ್ತೇವೆ. ತೆಗೆದು ನೋಡಿದಾಗ ಹಾಗೇನೇ ಇರುತ್ತೆ. ಅವಾಗ ಅನುಮಾನ ಬರುತ್ತೆ, ಭಗವಂತ ತಿಂತಾ ಇದ್ದಾನ ಹಾಗಾದ್ರೆ, ಸುಮ್ನೆ ಇಟ್ಬಿಡ್ತೀವ ನೈವೇದ್ಯ ಅಂತ. ಅದೇ ಪ್ರಶ್ನೆ ಪ್ರಭುಪಾದರ ಶಿಷ್ಯರಿಗೂ ಬಂದಾಗ ಪ್ರಭುಪಾದರು ಹೇಳ್ತಾರೆ, ನೋಡಪ್ಪ ನಾನ್ ಹೇಳ್ತಾ ಇಲ್ಲ, ಸ್ವತಃ ಕೃಷ್ಣ ಪರಮಾತ್ಮ ತನ್ನ ಭಗವದ್ಗೀತೆಯಲ್ಲೇ ಹೇಳ್ತಾ ಇದ್ದಾರೆ. ಭಗವಂತನ ಬಾಯಿಯಿಂದ ಬಂದಂತಹ ಗೀತೆನೇ ಭಗವದ್ಗೀತೆ. ಸ್ವತಃ ಭಗವಂತನೇ ಈ ಒಂದು ಪ್ರಸಾದದ ಬಗ್ಗೆ ನೈವೇದ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಖಂಡಿತ ಭಗವಂತ ಸ್ವೀಕರಿಸ್ತಾರೆ. ನಾವು ನರಮನುಷ್ಯರು ಹೇಳಿದ್ದನ್ನ ಮಾಡೋದಿಲ್ಲ, ಮಾಡಿದ್ದನ್ನ ಒಪ್ಕೊಳ್ಳೋದಿಲ್ಲ. ಆದ್ರೆ ಭಗವಂತ ಹಾಗಲ್ವಲ್ಲ, ಹೇಳೋದನ್ನ ಹೇಳ್ತಾರೆ. ಖಂಡಿತವಾಗಿ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾರೆ. ಹುಲ್ಲು ಕಡ್ಡಿ ಅಲ್ಲಾಡ್ಬಾರ್ದು ಅಂತ ಭಗವಂತ ತನ್ನ ಕುಡಿ ನೋಟದಲ್ಲಿ ನೋಡಿದ ತಕ್ಷಣ ಅಲ್ಲಾಡ್ತಿದ್ದ ಹುಲ್ಲು ಕಡ್ಡಿ ಹಂಗೇ ನಿಂತು ಬಿಡತ್ತೆ. ಅಯ್ಯೋ ಈ ಹುಲ್ಲು ಕಡ್ಡಿ ಅಲ್ಲಾಡ್ಲಿ ಅಂದ ತಕ್ಷಣ ಹುಲ್ಲು ಕಡ್ಡಿ ಅಲ್ಲಾಡ್ಲಿಕ್ಕೆ ಶುರುವಾಗತ್ತೆ. ಅಂದ್ರೆ ಭಗವಂತನಿಗೆ ಅಷ್ಟು ಶಕ್ತಿ ಸಾಮರ್ಥ್ಯ ಅನ್ನೋದಿದೆ. ಅದರಿಂದ ಭಗವಂತ ಖಂಡಿತವಾಗಿ ಸ್ವೀಕರಿಸ್ತಾರೆ ಅಂತ ಪ್ರಭುಪಾದರು ಹೇಳ್ತಾರೆ. ಮತ್ತೆ ಆ ಶಿಕ್ಷನಿಗೆ ಡೌಟ್ ಆಗತ್ತೆ, ಹೌದಾ ಹೇಗೆ ಅಂತ. ಹಾಗೆ ಪ್ರಭುಪಾದರು ಹೇಳ್ತಾರೆ, ನೀನೊಬ್ಬ ನಾಸ್ತಿಕ ಅಂದ್ರೆ ಪೆಸಿಮಿಸ್ಟ್, ದೇವರ ಮೇಲೆ ನಂಬಿಕೆ ಇಲ್ದಿರೋರು. ನಿಂಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಲ್ವಾ, ಅದಕ್ಕೆ ನಿನ್ಗೆ ಭಗವಂತ ಕಣ್ಮುಂದೆ ಬಂದು ತಿಂತಾ ಇದ್ರು ನಿಂಗೆ ಗೊತ್ತಾಗೋದಿಲ್ಲ. ಆದ್ರೆ ನಾನು ಭಗವಂತನನ್ನ ಸಂಪೂರ್ಣವಾಗಿ ನಂಬಿದ್ದೇನೆ, ಸಂಪೂರ್ಣವಾಗಿ ಒಪ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತೇನೆ, ಭಗವಂತ ಪ್ರಸಾದವನ್ನ ಸ್ವೀಕರಿಸುತ್ತಾರೆ. ನಮ್ಗೆ ಸೂರ್ಯ ಚಂದ್ರನ ಬಗ್ಗೆ 15ನೇ ಅಧ್ಯಾಯದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರಲ್ವಾ, ನಾನೇ ಚಂದ್ರ, ರಾತ್ರಿಯ ಸಮಯದಲ್ಲಿ ಬಂದು ಎಲ್ಲ ತರಕಾರಿ ಹಣ್ಣುಗಳಿಗೆ ಜೀವವನ್ನ ಕೊಡ್ತೇನೆ, ಜೀವ ಸತ್ವ ಕೊಡೋನು ನಾನೇ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಖಂಡಿತವಾಗ್ಲು ನಾವು ಪ್ರೀತಿಯಾಗಿ ಕೊಟ್ಟದ್ದನ್ನ ಸ್ವೀಕರಿಸ್ತಾರೆ. ಯಾರು ಹಾಗಾದ್ರೆ ಯಾರನ್ನ ನಂಬೇಕು ನಾವು? ಯಾರು ಹುಚ್ಚಾಪಟ್ಟೆ ಕಂಡ ಏನೂ ಪ್ರಶ್ನೆ ಮಾಡ್ತಾ ಇರೋನ್ನ ನಂಬೇಕು? ನಮ್ಮೆಲ್ಲರಿಗೂ ಆಶ್ರಯದಾತನಾದ ಕೃಷ್ಣನನ್ನ ನಂಬೇಕು ಅನ್ನೋದನ್ನ ನಾವೇನೆ ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಯಾರು ಪ್ರಸಾದವನ್ನ ಸ್ವೀಕರಿಸ್ತಾರೋ ಅವರಿಗೆ ಪ್ರಸಾದದ ಮಹತ್ವ ಅರಿವಾಗತ್ತೆ, ಅವರಿಗೆ ಅರ್ಥವಾಗುತ್ತದೆ. ಅದಕ್ಕೂ ತುಂಬಾ ಪ್ರಭುಪಾದರ ಕಡೆ ಅಮೆರಿಕದಲ್ಲಿ ಒಂದು ಇಸ್ಕಾನ್ ಸಂಸ್ಥೆಯನ್ನ ಆರಂಭ ಮಾಡಿದಾಗ ಅನೇಕ ಜನ ಪ್ರಸಾದದ ಬಗ್ಗೆ ನೈವೇದ್ಯದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು. ಅದಂತೂ ಒಂದು ನೂರಾರು ಕಥೆಗಳಿದೆ, ಎಲ್ಲದೊಳಗೂ ಡೌಟ್ ಅವ್ರಿಗೆ. ಅವಾಗ ಪ್ರಭುಪಾದರು ಹೇಳ್ತಾ ಇದ್ದಿದ್ದು ಒಂದೇ, ಬನ್ನಿ ಕೃಷ್ಣ ಪ್ರಜ್ಞೆಗೆ ಬನ್ನಿ ಅಂತಾನು, ಕೃಷ್ಣ ಪ್ರಜ್ಞೆ ಅಂತಾನು ಹೇಳ್ತಾ ಇರ್ಲಿಲ್ಲ. ನೀವೊಂದ್ 5-6 ದಿನ ಬಂದು ಇಲ್ಕು ನೋಡಿ, ಭಗವಂತ ಪ್ರಸಾದವನ್ನ ನೈವೇದ್ಯವನ್ನ ತಗೊಳ್ತಾರೆ ಇಲ್ವೋ ಅನ್ನೋದು ನಿಮಗ್ ಗೊತ್ತಾಗತ್ತೆ ಅನ್ನೋರು. ಅವ್ರು ಬಂದವರು 3ನೇ ದಿವಸ 4ನೇ ದಿವಸ 5ನೇ ದಿವಸಕ್ಕಾಗ್ಲೇ ಅಲ್ಲೇ ಕುತ್ಕೊಂಡ್ಬಿಟ್ಟಿರಂತೆ ಬೆಳಗ್ಗೆನೆ. ಇದೇನು ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಲ್ಲ, ಪ್ರವಚನ ಸಂಜೆ ಅಲ್ವಾ ಅಂದ್ರೆ, ಇಲ್ಲ ಪ್ರಭುಪಾದ್ರೆ ನೈವೇದ್ಯ ಮಾಡ್ತಿದ್ದೀರಲ್ಲ ಅದು ನೋಡಿ ಅಂದ್ರಲ್ಲ, ಅದಕ್ಕೆ ನೋಡಕ್ ಬಂದೆ ಅಂತ. ಆದ್ರೆ ಅಲ್ಲಿ ನೈವೇದ್ಯ ನೋಡಕ್ ಬರ್ತಾ ಇರ್ಲಿಲ್ಲ, ಅವ್ರು ಬರ್ತಾ ಇದ್ದಿದ್ದು ಪ್ರಸಾದದ ರುಚಿಗಾಗಿ. ಆ ಪ್ರಸಾದ ತಗೊಂಡ ತಕ್ಷಣ ಅವರ ಬದುಕಿನಲ್ಲಿ ನಾನಾ ತರದ
ಬದಲಾವಣೆ ಅನ್ನೋದಾಯ್ತು. ಅಂದ್ರೆ ಯಾರು ಪ್ರಸಾದವನ್ನ ಸ್ವೀಕರಿಸ್ತಾರೋ ಅವರಿಗೆ ಸರಿಯಾಗಿ ಅರ್ಥ ಆಗತ್ತೆ. ಮಹಾನ್ ಆಚಾರ್ಯರ ಕೈಯಿಂದ ಸ್ವತಃ ಭಗವಂತ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ. ಅನೇಕ ಭಕ್ತರ ಕಥೆಗಳಿದೆ. ಈಗ ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ ಕೋಲೂರ್ ಕೊಡಗು ದೇವಸ್ಥಾನ ನೋಡಿದ್ರೆ ಇವಾಗ್ಲೂ ನಿಮಗ್ ಗೊತ್ತಾಗತ್ತೆ. ಪ್ರತಿನಿತ್ಯ ಅವ್ರ ತಂದೆ ಶಿವನ ಭಕ್ತರು ಪ್ರತಿನಿತ್ಯ ಹೋಗಿ ಪ್ರಸಾದವನ್ನ ಭಗವಂತನಿಗೆ ಕೊಟ್ಟು ನೈವೇದ್ಯ ಮಾಡಿ ಬಂದು ಮನೆಯಲ್ಲಿರೋರ್ಗೆಲ್ಲ ಊಟ ತಿಂಡಿ ಕೊಡೋರು. ಅವತ್ತು ತಂದೆ ಯಾವುದೋ ಒಂದು ಕಾರಣದಿಂದ ಬೇರೆ ಊರಿಗೆ ಹೋಗ್ಬೇಕಾಗತ್ತೆ. ಅವಾಗ ಏನ್ ಮಾಡೋದು, ಮಗಳಿಗೆ ಒಪ್ಪಿಸ್ತಾರೆ. ಕೋಲೂರು ಕೊಡಗೂಸ್ ಅಂತ ಮಗಳ ಹೆಸರು. ಅವಳನ್ನ ಕರೆದು ಹೇಳ್ತಾರೆ, ನೋಡು ನೀನು 2-3 ದಿನ ನನ್ ಬರೋದು ತಡ ಆಗತ್ತೆ, ನೀನು ಪ್ರತಿನಿತ್ಯ ಭಗವಂತನಿಗೆ ಹೋಗಿ ನೈವೇದ್ಯ ಮಾಡಿ ಮನೆಗೆ ಪ್ರಸಾದವನ್ನ ತಗೊಂಡ್ ಬಂದು ನೀನ್ ತಿಂದು ಶಾಲೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಕೊಡಗುಸು ಆಯ್ತಪ್ಪ ನಾನ್ ನೈವೇದ್ಯ ಮಾಡ್ತೀನಪ್ಪ ಭಗವಂತನಿಗೆ ಅಂತ ಹೇಳಿ ಒಪ್ಕೊತಾಳೆ. ಮಾರನೇ ದಿವಸ ಅವರಮ್ಮ ಮಾಡ್ಕೊಡ್ತಾರೆ, ಭೋಜನವನ್ನ ಮಾಡ್ಕೊಡ್ತಾರೆ. ಮಗು ಏನ್ ಮಾಡುತ್ತೆ, ದೇವಸ್ಥಾನಕ್ಕೆ ಹೋಗಿ ಪ್ರಸಾದದ ಪಾತ್ರೆ ಅಥವಾ ಒಂದು ಬೌಲು ಇಟ್ಬಿಟ್ಟು ತಿನ್ನು ಶಿವ, ಅಪ್ಪ ಹೇಳಿದ್ದಾರೆ, ಅಪ್ಪ ಊರಿಗೆ ಹೋಗಿದ್ದಾರೆ, ನಾನೇ ತಗೊಂಡ್ ಬಂದಿದ್ದೀನಿ, ಪ್ರಸಾದವನ್ನ ತಿನ್ನು ನೀನು ಅಂತ ಹೇಳ್ತೀನಿ. ನೋಡಿದ್ರೆ ಎಷ್ಟೊತ್ತಾದ್ರೂ ತಿನ್ನಲ್ಲ. ಅವಾಗ ಏನ್ ಮಾಡ್ತಾಳೆ, ಓಹೋ ನಾನಿದ್ದೀನಿ ಅಂತ ನಿಂಗೆ ತಿನ್ನಕ್ ಒಂಥರ ಆಗ್ತಾ ಇದ್ಯಾ, ಇರು ನಾನು ಆಚೆಗೆ ಹೋಗ್ತೀನಿ, ನೀನು ಪ್ರಸಾದ ತಿನ್ಬಿಡು ಬೇಗ, ನಂಗೆ ಶಾಲೆಗೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅನ್ಬಿಟ್ಟು ಏನ್ ಮಾಡ್ತಾಳೆ, ಮತ್ ಬಂದ್ ನೋಡ್ತಾಳೆ ಪ್ರಸಾದದ ಬೌಲ್ ಹಂಗೆ ಇರತ್ತೆ. ಅವಾಗ ಏನ್ ಮಾಡ್ತಾಳೆ, ಓಹೋ ನನ್ ಬಾಗ್ಲ ಹಾಕೊಂಡು ಹೋಗಿಲ್ಲ ಅಂತ ತಿಂದಿಲ್ವಾ, ಇರು ನನ್ ಬಾಗ್ಲ ಹಾಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಕೊಡಗುಸು ಪುಟ್ಟ ಮಗು ಬಾಗ್ಲನ್ನ ಹಾಕೊಂಡು ಆಚೆ ಕಡೆ ಕಾಯ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಬಂದ್ ನೋಡ್ತಾಳೆ, ಪ್ರಸಾದದ ನೈವೇದ್ಯ ಮಾಡಿರೋ ಬೌಲು ಹಂಗೆ ಇರತ್ತೆ, ಒಂಚೂರು ತಿಂದಿರೋದಿಲ್ಲ. ತಕ್ಷಣ ಮಗು ಹೇಳತ್ತೆ, ಅಪ್ಪ ನೀನು ತಿಂದೇ ಇಲ್ವಾ, ನಾನೇನಾದ್ರೂ ಹಿಂಗ್ ತಗೊಂಡೋದ್ರೆ ನನ್ಗೆ ಅಮ್ಮ ಬೈತಾರೆ, ಅಪ್ಪ ಬೈತಾರೆ, ನೀ ತಿಂದಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗೋದೇ ಇಲ್ಲ, ತಿಂತೋ ಇಲ್ವಾ ನೀನು ಅಂತ ಹೇಳಿ ಬೇಡ್ಕೊತಾಳೆ. ಯಾವಾಗ ತಿನ್ನಲ್ಲ. ಕೊನೆಗೇನ್ ಮಾಡುತ್ತೆ ಮಗು, ಇರು ನಾನ್ ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿ ತನ್ನ ತಲೆಯನ್ನ ಶಿವಲಿಂಗಕ್ಕೆ ಚಚ್ಕೊಳಕ್ ಶುರು ಮಾಡತ್ತೆ. ಅವಾಗ ಭಗವಂತ ಭಾವೋಗ್ರಹಿ ಜನಾರ್ದನ, ಭಕ್ತರು ಕರೆದ ತಕ್ಷಣ ಹೋಗೊಟ್ಟು ಬರುವಂತವನು ಭಗವಂತ. ತಕ್ಷಣ ಭಗವಂತ ಪ್ರತ್ಯಕ್ಷನಾಗಿ ಆ ಒಂದು ಮಗು ತಂದಿರುವಂತಹ ಆ ಒಂದು ನೈವೇದ್ಯವನ್ನ ಇಂದು ಪ್ರಸಾದವಾಗಿ ಮಾಡಿ ಮಗು ಕೈ ಕೊಡ್ತಾರೆ. ಮಗು ಏನ್ ಮಾಡುತ್ತೆ, ವಾಪಸ್ ಹೋಗುತ್ತೆ, ನೋಡಿದ್ರೆ ಖಾಲಿ ಆಗ್ಬಿಟ್ಟಿರ್ತಾರಂತ, ಖಾಲಿ ಆಗೋಗಿರತ್ತೆ. ಅವ್ರ ಅಮ್ಮನಿಗೆ ಡೌಟ್ ಬರುತ್ತೆ, ಏನಿದು ಪ್ರಸಾದ ಅಂತ ತಂದ್ಮೇಲೆ ಫುಲ್ ತರ್ಬೇಕಾನೆ ನೈವೇದ್ಯ ಮಾಡದ್ಮೇಲೆ ಇದೇನ್ ಖಾಲಿ ಆಗಿದೆ ಅಂತ. ಮಗು ಹೇಳುತ್ತೆ, ಅಮ್ಮ ಶಿವ ಬಂತಿಂದ ಅಮ್ಮ ಅಂತ. ಶಿವ ಬಂತಿನ್ನ ಅದೇ ತಿನ್ನಕ್ ಸಾಧ್ಯ ಅಂತ. ಯಾಕಂದ್ರೆ ಭಕ್ತರಿಗೆ ಭಗವಂತನ ಬಗ್ಗೆ ಜಾಸ್ತಿ ಅರಿವಾಗತ್ತೆ. ಆದ್ರೆ ತಾಯಿಗನ್ಮಾನ ಬರುತ್ತೆ, ಈ ಮಗುನೇ ತಿನ್ಕೊಂಬಂದ್ಬಿಟ್ಟಿದೆ, ನೈವೇದ್ಯನೇ ಮಾಡಿಲ್ಲ ಅಂತ. ಹಾಗೇನೆ 2-3 ದಿನ ಆಗತ್ತೆ. ತಂದೆ ಬರ್ತಾರೆ, ಪರೀಕ್ಷೆ ಮಾಡಕ್ ಹೋಗ್ತಾರೆ. ಕೊಡಗುಸ್ಗೆ ಹೊಡೆಯೋದಕ್ ಹೋದಾಗ ಶಿವ ಏನ್ ಮಾಡ್ತಾರೆ, ಕೊಡಗುಸನ್ನ ಹಾಗೇನೆ ಹಿಡ್ಕೊಂಡಿರೋದು. ಈಗ್ಲೂ ಸಹ ಕೋಲೂರು ಕೊಡಗುಸು ಟೆಂಪಲ್ ಅಲ್ಲಿ ಶಿವನ ಇದತ್ರ ಜಟೆ ಕಾಣಿಸತ್ತಂತೆ, ಕೂದಲು ಕೊಡಗುಸನ್ನ ಎಳ್ಕೊಂಡಿರೋದು. ಅಂದ್ರೆ ಭಕ್ತರು ನೋಡಿ ಭಗವಂತನನ್ನ ಕೇಳ್ಕೊಂಡಾಗ ಪ್ರಸಾದವನ್ನ ಸ್ವೀಕಾರ ಮಾಡೇ ಮಾಡ್ತಾರೆ. ಇಲ್ಲಿ ಭಗವಂತ, ಹಾಗಾದ್ರೆ ನಾವು ಬರೀ ಭಗವಂತ ತಿಂತಾನೆ, ಪ್ರಸಾದ ತಿಂತಾರೆ, ನೈವೇದ್ಯ ಮಾಡಿದ್ರೆ ಏನ್ ಹಾಗಾದ್ರೆ ಪ್ರತಿನಿತ್ಯ ನಾವು ಮೃಷ್ಟಾನ್ನ ಭೋಜನ ಮಾಡ್ಬೇಕಾ? ಖಂಡಿತ ಇಲ್ಲ. ನಮ್ಮ ಶಕ್ತಿ ಅನುಸಾರ ನಾವು ಭಗವಂತನಿಗೆ ನೈವೇದ್ಯ ಮಾಡ್ಬೋದು. ಅಯ್ಯೋ ಅವ್ರ ಮನೇಲಿ 10 ತರ ಹಣ್ಣುಗಳಿಟ್ಟಿದ್ದಾರೆ, 100 ತರ ಅಡುಗೆ ಮಾಡಿರ್ತಾರೆ. ಕೃಷ್ಣ ನಮ್ಮ ಮನೇಲಿ ಬರೀ ಹಾಲಿದ್ಯಲ್ಲಪ್ಪ, ಬರೀ ಒಂದೇ ಒಂದ್ ಹಣ್ಣು ಇದೆಯಲ್ಲಪ್ಪ, ಚಿಂತೆ ಇಲ್ಲ. ಭಗವಂತ ಭಕ್ತರನ್ನ ಕಂಡ್ರೆ ಖಂಡಿತವಾಗ್ಲೂ ಭಕ್ತರು ಕೊಟ್ಟಂತದ್ನ ಸ್ವೀಕರಿಸ್ತಾರೆ. ಅದನ್ನ ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕದಲ್ಲಿ ಸ್ವತಃ ಭಗವಂತನೇ ಹೇಳಿದ್ದಾರೆ. ಭಗವಂತನ ಡಿಮ್ಯಾಂಡ್ ಇದೆಯಾ, ಇದು ಬೇಕು ಅದು ಬೇಕು ಅಂತ? ಇಲ್ಲ. ಈಗ ನಾವ್ ಮನೇಲೇನಾದ್ರೂ ಮಕ್ಕಳಿಗೆ ನೀನ್ ಬರ್ಡೇ ಸೆಲಿಬ್ರೇಷನ್ ಮಾಡೋಣ, ಎಲ್ರು ಕರೆಯೋಣ ಅಂದಾಗ ಭಗವಂತನ್ಗೆ ಏನ್ ಇಷ್ಟ ಅಂತ ಮಾಡಕ್ ಹೋಗಲ್ಲ. ಮಗುಗೆ ನಿಂಗೆ ಯಾವ ಸ್ವೀಟ್ ಇಷ್ಟ, ನಿನ್ಗೆ ಯಾವ ತರ ಕೇಕ್ ಇಷ್ಟ, ನಿನ್ಗೆ ಯಾವ ತರ ಡೆಕೋರೇಷನ್ ಇಷ್ಟ ಅಂತ ಮಗುನ್ ಕೇಳ್ಕೊತೀವಿ.
ಮನೇಲಿ ಏನಾದ್ರು ವೆಡ್ಡಿಂಗ್ ಆನಿವರ್ಸರಿ ಮಾಡ್ಬೇಕಾದ್ರೆ ಮಕ್ಳು ದೊಡ್ಡವರಾದ್ರೆ ಅವ್ರು ಕೇಳ್ತಾರೆ, ನಿಮ್ಗೆ ಯಾವ ತರ ಸ್ವೀಟ್ ಮಾಡಿಸ್ಬೇಕಮ್ಮ, ನಿಮ್ ಮನೆ ಛತ್ರದಲ್ಲಿ ಮಾಡ್ಬೇಕಾ ಅಥವಾ ಮಾಲಲ್ಲಿ ಮಾಡ್ಬೇಕಾ ಅಂತ ಕೇಳ್ಕೊಳ್ತಾರೆ. ಆದ್ರೆ ಮೊದಲು ನಾವ್ ಏನೇ ಮಾಡಿದ್ರು ಭಗವಂತನಿಗಾಗಿ ಮಾಡ್ಬೇಕಾಗತ್ತೆ. ಇಲ್ಲಿ ಸ್ವತಃ ಹೇಳಿದೆ, ಕೃಷ್ಣ ಪರಮಾತ್ಮನ ಹೇಳ್ತಾರೆ ನೋಡಿ, ಶ್ರೀ ಭಗವಾನುವಾಚ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯಪಾಹೃತಂ ನಾಸ್ಮಿ ಪ್ರಯತ್ತಾತ್ಮನಃ. ಸ್ವತಃ ಭಗವಂತನೇ ಹೇಳ್ತಿದ್ದಾರೆ, ಯಾರಾದ್ರೂ ನನಗೆ ಪ್ರೀತಿಯಿಂದ ಭಕ್ತಿಯಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನ ಕೊಟ್ಬಿಟ್ರೆ ಸಾಕು, ನಾನು ಅದನ್ನ ಖುಷಿಯಾಗಿ ಸ್ವೀಕರಿಸ್ತೇನೆ, ಅವರಿಗೆ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ. ಇದಕ್ಕೂ ಸಹ ಅನೇಕ ಭಕ್ತರ ಕಥೆಗಳಿವೆ. ದ್ವಾಪರ ಯುಗದಲ್ಲಿ ಮಹಾಭಾರತ ಯುದ್ಧ, ಕೌರವರು ಪಾಂಡವರಿಗೆ ರಾಜ್ಯವನ್ನ ಕೊಡುವುದಿಲ್ಲ ಅಂತ ಹಠ ಮಾಡಿ ನಿಂತಿರ್ತಾರೆ. ಕೊನೆಗೆ ಪಾಂಡವರು ಸೋತು ಯಾವ್ದಾದ್ರೂ 5 ಊರುಗಳನ್ನು ಕೊಟ್ಬಿಡ್ರಪ್ಪ, ನಾವು ನೋಡ್ಕೊಳ್ತೇವೆ, ರಾಜ್ಯಭಾರ ಮಾಡ್ತೀವಿ ಅಂತ. ಅದಕ್ಕೂ ಒಪ್ಪೋದಿಲ್ಲ. ಕೊನೆಗೇನ್ ಮಾಡ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಸಂಧಾನ ಮಾಡಕ್ಕೆ ಬರ್ತಾರೆ. ಅದೆಲ್ರಿಗೂ ಕತೆ ಗೊತ್ತಿದೆ. ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಬರ್ತಾನೆ ಅಂದ ತಕ್ಷಣ ಅತಿರಥರು, ಮಹಾರಥರು ಯಾರೆಲ್ಲ ಇರ್ತಾರೆ ನೋಡಿ, ಅವರೆಲ್ಲ ಕೃಷ್ಣ ಬರ್ತಾ ಇದ್ದಂತಾನೆ ರುಚಿ ರುಚಿಯಾಗಿ ಮಾಡೋಣ, ನಮ್ಮನೆಗೆ ಕರೆಯೋಣ ಅಂತ ಹೇಳಿ 10 ತರ, 100 ತರ, 1000 ತರ ಎಲ್ಲ ತರ ಅಡ್ಗೆ ಮಾಡಿ ಕೃಷ್ಣನ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ. ಧರ್ಮರಾಯನ ಇಚ್ಛೆ ಆಗಿರತ್ತವಾಗ ಕೃಷ್ಣ ಬಂದು ಸಂಧಾನವನ್ನ ಮಾಡಿ ನಮ್ಗೆ ರಾಜ್ಯವನ್ನ ಕೊಡ್ಸೋಗ್ಬಿಟ್ರೆ ನಾವೆಲ್ರೂ ಯುದ್ಧ ಇಲ್ದೆ ನೆಮ್ಮದಿಯಾಗಿ ನಾವು ಬದುಕ್ಬೋದು ಅಂತ ಅನ್ಕೊಂಡಿರ್ತಾರೆ. ಅದರ ಇಚ್ಛೆಯಂತೆ ಕೃಷ್ಣ ಪರಮಾತ್ಮ ಹಸ್ತಿನಾಪುರಕ್ಕೆ ಬರ್ತಾರೆ. ಎಲ್ರು ಬಾಗಿಲಲ್ಲಿ ದ್ವಾರದಲ್ಲೇ ನಿಂತು ಕೃಷ್ಣ ಪರಮಾತ್ಮನನ್ನ ಸ್ವಾಗತ ಮಾಡ್ತಾರೆ. ಎಲ್ರು ನಮ್ಮನೆಗ್ ಬನ್ನಿ, ನಮ್ಮನೆಗ್ ಬನ್ನಿ, ನಮ್ಮನೆಗ್ ಬನ್ನಿ ಅಂತ ಕರಿತಾ ಇರ್ತಾರೆ. ಹಾಗೆ ಕೃಷ್ಣ ಹೇಳ್ತಾರೆ, ನಾನು ಸಾಮಾನ್ಯವಾಗಿ ನಮಗ್ ಗೊತ್ತು, ಯಾರಾದ್ರೂ 2 ಕಾರಣಕ್ಕಷ್ಟೇ ಅವರು ಊಟ ಮಾಡ್ಬೇಕು ಅಂತ ಹೇಳ್ತಾರೆ ಗೊತ್ತಾ. ಸುಮ್ನೆ ಕೊಟ್ಟ ತಕ್ಷಣ ತಿನ್ನೋ ಹಾಗಿಲ್ಲ. 2 ಕಾರಣಕ್ಕಾಗಿ ನಾವು ಊಟವನ್ನ ಮಾಡ್ಬೇಕು, ಆಹಾರವನ್ನ ತಗೋಬೇಕು, ಪ್ರಸಾದವನ್ನ ಸ್ವೀಕಾರ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು, ನಮಗೆ ಹಸಿವಿರಬೇಕು, ಹಶ್ವಾಗಿರ್ಬೇಕು. ಸುಮ್ನೆ ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೋಗ್ಬಿಟ್ಟು ನಾವು ತಿನ್ನೋ ಹಂಗಿಲ್ಲ, ಹಶ್ವಾಗಿರ್ಬೇಕು. ಇನ್ನೊಂದು, ಸಂಬಂಧ ಅನ್ನೋದು ಇರ್ಬೇಕು. ಯಾರೋ ಕರೆದ್ರು ಯಾರೋ ಕೊಟ್ರು ಅಂತ ತಗೊಳ್ಳೋ ಹಾಗಿಲ್ಲ. ನಮಗೆ ಸಂಬಂಧವಿರ್ಬೇಕು, ನಮ್ಗೆ ಹಸಿವಾಗಿರ್ಬೇಕು, ಅವಾಗ ನಾವು ಆಹಾರವನ್ನ ಸ್ವೀಕಾರ ಮಾಡ್ಬೇಕು. ಕೃಷ್ಣ ಪರಮಾತ್ಮ ಹಸ್ತಿನಾಪುರದ ಒಳಗಡೆ ಬರ್ತಾ ಎಲ್ರೂ ಕರೀತಾರೆ, ನಮ್ಮನೆಗ್ ಬನ್ನಿ, ನಮ್ಮನೆಗ್ ಬನ್ನಿ, ನಮ್ಮನೆಗ್ ಬನ್ನಿ ಅಂತ. ಭಗವಂತನಿಗೆ ಹಸಿವನ್ನೋದಿರೋದೇ ಆಗೋದೇ ಇಲ್ಲ. ಬಂದಿರೋ ಕೆಲಸ ಮುಖ್ಯ, ಆದ್ರಿಂದ ಯಾರ ಮನೆಗೂ ಹೋಗೋದಿಲ್ಲ, ಸಂಧಾನ ಮಾಡೋಣ ಅಂತ ಹೊರಡ್ತಾರೆ. ವಾಪಸ್ ಬರ್ಬೇಕಾದ್ರೆ ಭಗವಂತನಿಗೆ ಹಸಿವಾಗತ್ತೆ. ಇದೇನಪ್ಪ ಈಗ ತಾನೇ ಹಶ್ವಾಗಲ್ಲ ಅಂದ್ರೂ ಈಗ ಹಶ್ವಾಗತ್ತೆ ಅಂತೀರಾ? ಇಲ್ಲೆಲ್ಲ ಭಕ್ತರ ಲಕ್ಷಣವನ್ನ ತೋರ್ಸೋದಿಕ್ಕೆ, ಭಕ್ತರ ಲೀಲೆಗಳನ್ನ ತೋರ್ಸೋದಿಕ್ಕೆ, ಭಗವಂತನ ಗುಣವನ್ನ ತೋರ್ಸೋದಿಕ್ಕೆ ಈ ಕಥೆಗಳೆಲ್ಲ ಲೀಲೆಗಳಿಗತ್ತೆ. ಭಗವಂತನಿಗೆ ಹಸಿವಾಗತ್ತೆ, ಓಕೆ, ಏನಾದ್ರೂ ಎಲ್ಲಾರು ಹೋಗಿ ತಿನ್ಬೇಕಲ್ಲ ನಾನು ಅಂತ ಹೇಳಿ ಭಗವಂತ ಏನ್ ಮಾಡ್ತಾರೆ ನೋಡ್ತಾರೆ. ಎಲ್ರು ಭಗವಂತನಿಗೆ ಕಾಯ್ತಾ ಇರ್ತಾರೆ. ರೆಡ್ ಕಾರ್ಪೆಟ್ ವೆಲ್ಕಮ್ ಹಾಕ್ಬಿಡ್ತಾರೆ ನೋಡಿ, ನಮ್ಮನೆಗ್ ಬನ್ನಿ, ನಮ್ಮನೆಗ್ ಬನ್ನಿ, ನಮ್ಮನೆಗ್ ಬನ್ನಿ ಅಂತ ಕರೀತಾ ಇರ್ತಾರೆ. ಆದ್ರೆ ಭಗವಂತ ಹೋಗಿದ್ದು ವಿದುರನ ಮನೆಗೆ. ವಿದುರನ ಮನೆಗೆ ಹೋಗ್ತಾರೆ. ಅಲ್ಲಿ 2 ತರ ಹೇಳ್ತಾರೆ. ವಿದುರನೇ ಭಗವಂತನಿಗೆ ಪ್ರಸಾದ ಕೊಟ್ರು ಅಂತ, ನೈವೇದ್ಯಕ್ಕೆ ಮಾಡಿ ಪ್ರಸಾದವನ್ನು ಕೊಟ್ರು ಅಂತ. ಆದ್ರೆ ಇನ್ನೊಂದು ಕಥೆಯಲ್ಲಿ ವಿದುರಾಣಿ ಇದ್ರು, ವಿದುರ ಇರ್ಲಿಲ್ಲ ಅಂತ ಹೇಳ್ತಾರೆ. ಯಾರೇ ಇರ್ಲಿ ಬಿಡ್ಲಿ, ಭಕ್ತಿ ಅನ್ನೋದು ಮುಖ್ಯ ಅನ್ನೋದು ನಾವಿಲ್ಲಿ ತಿಳ್ಕೊಳ್ಬೇಕು. ಕೃಷ್ಣ ಪರಮಾತ್ಮ ಹೋದಾಗ ವಿದುರ ಇರೋದಿಲ್ವಂತೆ. ವಿದುರಾಣಿ ಅವರ ಮನೆಯವರು ಇರ್ತಾರೆ. ಅವರ ಹೆಸರು ಸುಲಭ ಅಂತ ಒಂದ್ ಕಡೆ ಕೊಟ್ಟಿದ್ದಾರೆ. ವಿದುರಾಣಿ ಇರ್ತಾರೆ. ವಿದುರಾಣಿ ಏನ್ ಮಾಡ್ತಾರೆ, ಕೃಷ್ಣನನ್ನ ನೋಡಿದ ತಕ್ಷಣ ಗಾಬರಿ, ಸಂತೋಷ, ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ. ಸಡನ್ ಆಗಿ ಯಾರ್ದೋ ನಮ್ಮ ಮನೆಗ್ ಬಂದ್ಬಿಟ್ರೆ ಏನ್ ಗೊತ್ತಾಗತ್ತೆ, ಅಯ್ಯೋ ಕೈಕಾಲೇ ಆಡ್ತಾ ಇಲ್ಲಪ್ಪ ಅಂತ ಹೇಳ್ತೇವೆ. ಏನು ಕೆಲ್ಸನೇ ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ವಿದುರಾಣಿಗೂ ಹಾಗೆ
ಆ ಕೃಷ್ಣ ಪರಮಾತ್ಮನ ನೋಡಿ ತೋಚೋದೇ ಇಲ್ಲ, ಏನ್ ಮಾಡ್ಬೇಕು ಏನ್ ಕೊಡ್ಬೇಕು ಅಂತ. ಅಷ್ಟೊತ್ತಿಗೆ ಮನೆಯಲ್ಲಿ ಬಾಳೆಹಣ್ಣು ಇರುತ್ತಂತೆ, ತಟ್ಟೆ ತುಂಬಾ ಬಾಳೆಹಣ್ಣಿದೆ. ವಿದುರಾಣಿ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಒಂದೊಂದೇ ಬಾಳೆಹಣ್ಣನ್ನ ಬಿಡಿಸ್ತಾ ಕೃಷ್ಣನಿಗೆ ಬಾಳೆಹಣ್ಣಿನ ಸಿಪ್ಪೆಯನ್ನ ಕೊಡ್ತಾ ಇರ್ತಾರಂತೆ, ಬಾಳೆಹಣ್ಣನ್ನ ಕೆಳಗಡೆ ಬಿಸಾಕ್ತಾ ಇರ್ತಾರಂತೆ. ವಿದುರಾಣಿಗೆ ಗೊತ್ತೇ ಆಗ್ತಿಲ್ಲ, ನಾನು ಭಗವಂತನಿಗೆ ಸಿಪ್ಪೆ ಕೊಡ್ತಾ ಇದೀನಿ ತಿನ್ನಕ್ಕೆ, ಹಣ್ಣನ್ನ ಬಿಸಾಕ್ತಾ ಇದೀನಿ ಅಂತ. ಭಗವಂತ ಖುಷಿಯಾಗಿ ತಿಂತಾ ಇದ್ದಾನೆ. ಅದೇ ನಮ್ಗಳಲ್ಲಿ ತಿಳ್ಕೊಳ್ಳಿ, ಏನ್ ಜ್ಞಾನ ಇಲ್ವಾ, ಹಿಂಗ ಕೊಡೋದು ಹಂಗ ಹಿಂಗ ಅನ್ಕೊಂಡ್ ದೊಡ್ಡ ಜಗಳನೇ ಆಗೋಗುತ್ತೆ. ಆದ್ರೆ ಕೃಷ್ಣ ಭಕ್ತರು ಕೊಟ್ಟದ್ದನ್ನ ಪ್ರೀತಿಯಾಗಿ ಸ್ವೀಕರಿಸ್ತಾನೆ. ಸಿಪ್ಪೆ ಎಲ್ಲ ಕೃಷ್ಣ ತಿಂತಾ ಇದ್ದಾನೆ, ಹಣ್ಣೆಲ್ಲ ಕೆಳಗಡೆ ಬಿದ್ದಿದೆ. ಅದೇ ಸಮಯಕ್ಕೆ ವಿದುರ ಬಂದಾಗ ನೋಡ್ತಾರೆ, ವಿದುರನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಏನಿದು, ಏನ್ ಮಾಡ್ತಾ ಇದೀಯ ನೀನು, ಭಗವಂತನಿಗೆ ಸಿಪ್ಪೆ ಕೊಟ್ಟು ತಿನ್ನಿಸ್ತಾ ಇದೀಯ, ಹಣ್ಣೆಲ್ಲ ಬಿಸಾಕಿ ಅಂತ. ಅವಾಗ ಕೃಷ್ಣ ಹೇಳ್ತಾರೆ, ಭಕ್ತರು ಪ್ರೀತಿಯಿಂದ ನನ್ಗೆ ಏನು ಕೊಡ್ತಾರೋ ಅದನ್ನ ನಾನು ಸ್ವೀಕರಿಸ್ತೇನೆ. ಪತ್ರಂ ಕೊಟ್ಬಿಟ್ಟಿಯಾರ ನೋಡಿ, ಪತ್ರಂ ಪುಷ್ಪಂ, ಪತ್ರ ಎಲೆ ಸಿಪ್ಪೆ ಕೊಡ್ತಿದ್ದಾರೆ, ಅದನ್ನೂ ನಾನು ತಿಂತೀನಿ ಅಂತ ಹೇಳ್ತಾರಂತೆ. ಅದೇ ರೀತಿ ತ್ರೇತಾಯುಗದಲ್ಲಿ ಶಬರಿ ದಿನಾ ಬೆಳಗ್ಗೆ ರಾಮನ ಕಾಯುವಿಕೆಗಾಗಿ ಕಾಯ್ತಾ ಕಾಯ್ತಾ ಕೆಳಗೆ ಹಣ್ಣನ್ನು ಮುದುಕಿ ಆಕೆ ಮರ ಹತ್ತಿ ಹಣ್ಣನ್ನ ಕೀಳಕ್ಕಾಗೋದಿಲ್ಲ, ಕೆಳಗೆ ಬಿದ್ದ ಹಣ್ಣುಗಳನ್ನೆಲ್ಲ ತಗೊಂಡು ಕಾಯ್ತಾ ಇರೋಳು. ಶಬರಿ ಯಾವಾಗ ಬರ್ತಾನೆ ರಾಮ, ಅವನಿಗೆ ನಾನು ಹಣ್ಣನ್ನ ತಿನ್ನಿಸ್ಬೇಕು ಅಂತ. ಶಬರಿ ದಿನಾ ಹೊಸ ಹಣ್ಣುಗಳು ಬಿದ್ದಂತಹ ಹೊಸ ಹಣ್ಣುಗಳೆಲ್ಲ ತರೋದು, ರಾಮನಿಗಾಗಿ ಕಾಯೋದು. ಕೊನೆಗೆ ರಾಮ ಬಂದಾಗ ಶಬರಿ ಹಣ್ಣನ್ನ ಕೊಡ್ಬೇಕಲ್ವಾ, ರಾಮನಿಗೆ ರುಚಿಯಾದ ಹಣ್ಣನ್ನ ಕೊಡ್ಬೇಕು. ಕಹಿಯಾದ, ಹುಳಿಯಾದ, ಹಳಸಿದ ಹಣ್ಣನ್ನ ಕೊಟ್ರೆ ಒಳ್ಳೇದಲ್ಲ ಅಂತ ಹೇಳಿ, ಚೆನ್ನಾಗಿದ್ಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋದಿಕ್ಕೆ ಹಣ್ಣನ್ನ ಕಚ್ಚಿ ತಿಂದು ರಾಮನಿಗೆ ಕೊಡ್ತಾ ಇದ್ಲು. ಅದನ್ನ ನೋಡ್ತಾ ಇದ್ದ ಲಕ್ಷ್ಮಣನಿಗೆ ಕೋಪ ಬರುತ್ತಂತೆ, ಇದೇನಿದು, ಶ್ರೀರಾಮಚಂದ್ರನಿಗೆ ಎಂಜಲು ಹಣ್ಣನ್ನ ಕೊಡ್ತಾ ಇದ್ದಾಳಲ್ಲ ಈ ಮುತ್ಕಿ ಅಂತ. ಆವಾಗ ರಾಮ ಹೇಳ್ತಾರೆ, ಅವಳು ನನ್ನ ಭಕ್ತೆ, ಸಾವಿರಾರು ವರ್ಷಗಳಿಂದ ನನಗಾಗಿ ಕಾಯ್ತಾ ಇರೋಳು, ಅವಳು ಪ್ರೀತಿಯಾಗಿ ಕೊಟ್ಟದ್ದನ್ನ ನಾನು ಸ್ವೀಕರಿಸ್ತೇನೆ ಲಕ್ಷ್ಮಣ, ನೀನು ಹೀಗೆಲ್ಲ ಮಾತಾಡ್ಬಾರ್ದು ಅಂತ ತಮ್ಮನಿಗೆ ಬುದ್ಧಿವಾದ ಹೇಳ್ತಾರಂತ. ಅಂದ್ರೆ ಭಕ್ತರು ಏನೇ ಕೊಟ್ರು ಭಗವಂತ ಸ್ವೀಕರಿಸ್ತಾನೆ. ಈ ಕಥೆ ಎಲ್ಲ ಆಗಿರೋದು ಸತ್ಯಯುಗದಲ್ಲಿ, ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ. ಈಗ ನಾವಿರೋದು ಕಲಿಯುಗದಲ್ಲಿ. ಈ ರೀತಿ ಮಿರಾಕಲ್ಸ್, ಮ್ಯಾಜಿಕ್ ಆಗೋದು ತುಂಬಾ ಅಪರೂಪ. ಆದ್ರೆ ಆ ಒಂದು ಪ್ರಸಾದವನ್ನ ನೈವೇದ್ಯ ಮಾಡಿ ಪ್ರಸಾದವನ್ನ ಸ್ವೀಕರಿಸಿದಾಗ ಅನುಭವ ಆಗತ್ತೆ ನೋಡಿ, ಅಪ್ಪಾ ಅಲ್ಟಿಮೇಟ್ ಅಂತ. ಯಾವ್ದೋ ಒಂದ್ ಕೆಲ್ಸ ಏನೋ ಆಗ್ತಿರಲ್ಲ, ಯಾರೋ ಒಂಚೂರು ಪ್ರಸಾದ ಅಂತ ಕೊಡ್ತಾರೆ, ತಿಂದ ತಕ್ಷಣ ಓ ನೀವು ಅವತ್ತಿಂದ ಕಾಯ್ತಾ ಇದ್ರಿವ ಈ ಕೆಲ್ಸ ಆಯ್ತು ನೋಡಿ ಅಂತಾರೆ. ಅಂದ್ರೆ ಪ್ರಸಾದದ ಮಹತ್ವ ಅಷ್ಟು. ಅದ್ರೊಳಗೆ ಈ ಹಾಡು ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಕೌನು कहते हैं ಭಗವಾನು ಖಾತೆ ನಹಿ. ಯಾರು ಹೇಳ್ತಾರೆ ಭಗವಂತ ತಿನ್ನಲ್ಲ ಅಂತ? ಯಾರಿಗೆ ತಿನ್ನಲ್ಲ ಅಂತ ಹೇಳ್ತಾರೋ ಅವರು ಬೇರೆ ಶಬರಿಗೆ ಜೈಸೆ ಖಿಲಾತೆ ನಹಿ, ಶಬರಿಯ ತರಹ ಪ್ರೀತಿಯಿಂದ ಕೃಷ್ಣನಿಗೆ ತಿನ್ಸೋದಿಲ್ಲ. ನಾವು ಮಾಡ್ಬೇಕಾದ್ರೆ ನೈವೇದ್ಯವನ್ನ ಶುರುವಿಂದನೇ ನೈವೇದ್ಯ ಇಡೋ ತನಕ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದಾಗ ಶಬರಿ ಕೊಟ್ಟಂತಹ ಹಣ್ಣನ್ನ ಶ್ರೀರಾಮಚಂದ್ರ ಹೇಗೆ ತಿಂದ್ರು, ವಿದುರಾಣಿ ಕೊಟ್ಟಂತಹ ಆ ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನ ಭಗವಂತ ಹೇಗ್ ತಿಂದ್ರು, ಹಾಗೆ ಖಂಡಿತವಾಗಲು ಸ್ವೀಕರಿಸ್ತಾರೆ. ಅಂದ ತಕ್ಷಣ ನಾನು ನಾಳೆಯಿಂದ ಎಂಜಲು ಮಾಡಿದ ಹಣ್ಣನ್ನು ಭಗವಂತನ್ ಕೊಡ್ತೀನಿ, ಇನ್ಮೇಲೆ ಹಣ್ಣನ್ನು ನಾನು ಇಟ್ಕೊಂಡು ಸಿಪ್ಪೆನ್ ಕೊಡ್ತೀನಿ, ಖಂಡಿತ ಇಲ್ಲ. ಅದು ಭಕ್ತರ ಆದ್ಮೇಲೆ ನಾವು ಸರಿಯಾದ ಹಣ್ಣನ್ನ ಸರಿಯಾದ ರೀತಿಯಾಗಿ ಭಗವಂತನಿಗೆ ನೈವೇದ್ಯ ಮಾಡ್ಬೇಕು. ಹಾಗಾದ್ರೆ ಭಗವಂತ ಬರೋದೇ ಇಲ್ಲ, ಹೆಂಗ್ ಗೊತ್ತಾಗತ್ತೆ? ಹೇಗೆ? ನಾವು ಕೌನು कहते हैं ಭಗವಾನು ಆತೆ ನಹಿ, ಕೌನು कहते हैं ಭಗವಾನು ಆತೆ ನಹಿ.
तुम मीरा की जैसे बुलाते नहीं. ಮೀರಾಬಾಯಿ ತರ ನಾವು ಕರೆಯೋದಿಲ್ಲ ಭಗವಂತನನ್ನ. ಭಗವಂತ ಬಾರಪ್ಪ ನೈವೇದ್ಯ ಮಾಡ್ತಾ ಇದೀನಿ ತಿನ್ನಪ್ಪ ಅಂತ ನಾವು ಕರೆಯೋದಿಲ್ಲ. ನಾವು ಭಕ್ತ ಮೀರಲ ತರಹ ಭಗವಂತನನ್ನ ಕರಿಬೇಕು. ಶಬರಿಯ ತರಹ ಭಕ್ತಿಯಿಂದ ಭಗವಂತನಿಗೆ ನಾವು ನೈವೇದ್ಯವನ್ನ ಮಾಡ್ಬೇಕು. ಖಂಡಿತ ಭಗವಂತ ಬರ್ತಾರೆ, ಪ್ರಸಾದವನ್ನ ಸ್ವೀಕರಿಸ್ತಾರೆ. ಹಾಗಾದ್ರೆ ಎಲ್ರು ಕೊಟ್ಟಂತಹ ಪ್ರಸಾದವನ್ನ ಸ್ವೀಕರಿಸ್ತಾರ ಭಗವಂತ? ಇಲ್ಲ. ಭಗವದ್ಗೀತೆಯಲ್ಲಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮ 3ನೇ ಅಧ್ಯಾಯ 13ನೇ ಶ್ಲೋಕದಲ್ಲೇ ಹೇಳ್ತಾರೆ. ಏನಪ್ಪಾ ಅಂದ್ರೆ, ಶ್ರೀ ಭಗವಾನುವಾಚ ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈ ಪುಂಜತೆ ತೇ ತ್ವಗಂ ಪಾಪ ಯೇ ಪಚಿನ್ಯಾತ್ಮ ಕಾರಣಾತ್. ಯಜ್ಞ ಆಚರಣೆಯ ನಂತರ ಸ್ವೀಕರಿಸಿದ ಆಹಾರವನ್ನ ಭಕ್ತರು ಎಲ್ಲ ಪಾಪಗಳಿಂದ ಅದನ್ನ ಸೇವಿಸಿ ಬಿಡುಗಡೆಯನ್ನ ಹೊಂತಾರೆ, ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಅದೇ ಇಲ್ಲಿ ಯಜ್ಞಾಶಿಷ್ಟ ಅಂತ ಹೇಳ್ತಾ ಇದ್ದಾರೆ. ಕಲಿಯುಗದ ಯಜ್ಞ ಏನು? ಜಪಯಜ್ಞ. ಜಪಯಜ್ಞ ಮಾಡಿದಾಗ, ಹರೇ ಕೃಷ್ಣ ಮಹಾಮಂತ್ರದ ಜಪಯಜ್ಞ ಮಾಡಿದಾಗ ಭಗವಂತನಿಗೆ ನೈವೇದ್ಯವನ್ನ ಇಡ್ತೇವೆ ನೋಡಿ. ಆ ನೈವೇದ್ಯವನ್ನ ಯಾರು ಸ್ವೀಕರಿಸ್ತಾರೋ ಅವ್ರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಅದೇ ಯಾರು ಆಹಾರವನ್ನ ತಮ್ಮ ಸ್ವಂತಕ್ಕಾಗಿ ಇಂದ್ರಿಯ ತೃಪ್ತಿಗಾಗಿ ಮಾಡ್ತಾರೋ ಅವರು ಘೋರ ಪಾಪಗಳನ್ನ ಅನುಭವಿಸ್ತಾರೆ. ನರಕವನ್ನ ಇಲ್ಲೇ ನೋಡ್ತಾ ಇರ್ತಾರೆ. ಜನ್ಮ ಮೃತ್ಯು ಜರ ವ್ಯಾಧಿಯ ಒಂದು ಸುಳಿಯಲ್ಲಿ ಇಲ್ಲೇನೇ ಸಿಕ್ಕಾಕೊಂಡ್ಬಿಡ್ತಾರೆ. ಆದ್ರಿಂದ ನಾವೆಲ್ರೂ ಏನೇ ಒಂದು ಪಾಕ ಅಡುಗೆ ಆಹಾರವನ್ನ ಮಾಡ್ಕೊಂಡ್ರೆ ಅದನ್ನ ನಾವು ಭಗವಂತನಿಗೆ ನೈವೇದ್ಯ ಮಾಡಿ ಆ ಶೇಷವನ್ನ, ಎಲ್ಲ ಉಳಿದಿರತ್ತೆ. ಏನ್ ಶೇಷ ಅಂದ್ರೆ ಎಲ್ಲ ತಿಂದು ಒಂಚೂರು ಉಳಿಸಿರಲ್ಲ ಭಗವಂತ, ಎಲ್ಲ ಉಳಿಸಿರ್ತಾನೆ. ಅದನ್ನ ನಾವು ಊಟ ಮಾಡೋಣ. ಆಗ ನಾವು ಎಲ್ಲ ಪಾಪಾತ್ಮಗಳಿಂದ ಬಿಡುಗಡೆ ಹೊಂದಿ ನಮ್ಮೆಲ್ಲರ ಅಲ್ಟಿಮೇಟ್ ಗುರಿ ಏನು? ಭಗವದ್ಧಾಮಕ್ಕೆ ಹೋಗೋದು, ಭಗವಂತನ ಸೇವೆಯನ್ನ ಮಾಡೋದು. ಆ ರೀತಿಯಾಗಿ ನಾವು ಎಲ್ಲ ಏನೇ ಮಾಡಿದ್ರು ಭಗವಂತನಿಗೆ ಮೊದಲು ನೈವೇದ್ಯ ಮಾಡಿ ನಾವು ಪ್ರಸಾದವಾಗಿ ಸ್ವೀಕರಿಸೋಣ. ಹೌದಾ? ಯಾವ ರೀತಿಯಾಗಿ ನಾವು ನೈವೇದ್ಯ ಮಾಡ್ಬೇಕು? ಯಾವ ರೀತಿಯಾಗಿ ಪ್ರಸಾದವನ್ನ ಸ್ವೀಕರಿಸ್ಬೇಕು? ಭಗವಂತ ತಿಂತಾನ? ಭಗವಂತ ಬರ್ತಾನ? ಭಗವಂತ ನೋಡ್ತಾನ? ಈ ಪ್ರಶ್ನೆಗಳು ನಮ್ಮಲ್ಲಿ ಬರ್ಲೇಬಾರ್ದು. ಯಾಕಂದ್ರೆ ನಮ್ಮಲ್ಲಿ ದೇಹ ಆತ್ಮ ಅಂತಾನೆ ಹೇಳ್ತಾರೆ. ದೇಹದಲ್ಲಿ ಆತ್ಮ ಇದೆ, ಆತ್ಮದಲ್ಲಿ ಪರಮಾತ್ಮನಿದ್ದಾನೆ. ನಾವು ಕಂಪ್ಲೀಟ್ ಆಗಿ ಅರ್ಜುನ ಹೇಗೆ ಕೃಷ್ಣ ಪರಮಾತ್ಮನಿಗೆ ಸರೆಂಡರ್ ಆಗ್ಬಿಟ್ರು ನೋಡಿ. ಅಪ್ಪ ನಿನ್ನ ಸೇವಕ ನಾನು, ನಿನಗೆ ನಾನು ಸಂಪೂರ್ಣವಾಗಿ ಆಶ್ರಯ ಕೊಡು ಅಂತ ಕೇಳ್ಕೊಳ್ತಾ ಇದ್ದೀನಿ, ನೀನು ನನ್ನನ್ನ ರಕ್ಷಿಸು. ಪ್ರಶ್ನೆ ನಾವು ಮಾಡ್ಲೇಬಾರ್ದು. ಭಗವಂತ ಬರ್ತಾನ? ಹೇಗೆ ಯಾಕೆ ಏನು ಎತ್ತ? ನೋ. ನಾವು ನೈವೇದ್ಯ ಮಾಡೋಣ, ಪ್ರಸಾದ ತಿನ್ನೋಣ. ಅರ್ಜುನನಿಗೆ ಹೇಗೆ ಭಗವಂತ ಮುನ್ನಡೆಸಿದ್ನೋ ಹಾಗೇನೆ ನಮ್ಮನ್ನೂ ಸಹ ಭಗವಂತ ಮುನ್ನಡೆಸ್ತಾರೆ. ಅರ್ಜುನನ ಸಾರಥಿಯಾಗಿ ಕೃಷ್ಣ ಪರಮಾತ್ಮ ಅರ್ಜುನನ ಕೈ ಹಿಡಿದ ಹಾಗೆ ಭಗವಂತ ನಮ್ಮನ್ನೂ ಸಹ ಕೈ ಬಿಡದೆ ಕಾಪಾಡ್ತಾನೆ, ಕಾಡ್ಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇರ್ಬೇಕು. ಅಂದ್ರೆ ಎಲ್ಲದಕ್ಕೂ ಯಜಮಾನ ಒಬ್ರು, ಅದು ಭಗವಂತ. ನಾವೇನೇ ಮಾಡಿದ್ರು, ನೈವೇದ್ಯ ಅಂತ ಮಾಡಿದ್ರು ಅದು ಭಗವಂತ ಕೊಟ್ಟಂತಹ ವಸ್ತುಗಳು. ಅದರಿಂದ ರುಚಿಯಾಗಿ ಮಾಡಿ ಆ ರುಚಿಯನ್ನ ನಾವು ಸ್ವೀಕರಿಸ್ತೇವೆ. ಅದ್ರೊಳಗೆ ನೋಡಿ, ಮಂಕುತಿಮ್ಮನ ಕಗ್ಗದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನ್ ಅವ ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಬೇಕೆಂದ ಕಡೆಗೋಡೋ. ನೋಡಿ,
ಮದುವೆಗೋ ಮಸನಕೋ ಹೋಗೆಂದ ಕಡೆಗೋಡು ಪದ ಕುಸಿ ನೆಲವಿಹುದು ಮಂಕುತಿಮ್ಮ. ಎಲ್ಲ ಭಗವಂತನ ಕೈಯಲ್ಲಿ ಇದೆ. ಅಯ್ಯೋ ನೈವೇದ್ಯನ ಮರ್ತ್ಬಿಟ್ಟೆ, ನಾಳೆಯಿಂದ ಮಾಡ್ತೀನಿ. ಅಯ್ಯೋ ನೈವೇದ್ಯನ ಮುಂದಿನ ವರ್ಷದಿಂದ ಮಾಡ್ತೇನೆ. ನೈವೇದ್ಯನ ನನ್ ಹುಟ್ಟಹಬ್ಬದಿಂದ ಶುರು ಮಾಡ್ಕೊತೀನಿ. ಇಲ್ಲ, ಈ ಬದುಕು ಒಂದು ಜಟಕಾ ಬಂಡಿಯ ಹಾಗೆ. ಭಗವಂತ ವಿಧಿಯಾದರ ಸಾಹೇಬ, ಭಗವಂತ ಅದ್ರದ್ದು ಲೀಡರು, ಕ್ಯಾಪ್ಟನು, ನಮ್ಮನ್ನ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲಿಗೆ ಹೋಗು ಅಂದ್ರೆ ಹೋಗ್ತಾ ಇರ್ತೀವಿ ಕ್ಷಣ ಮಾತ್ರದಲ್ಲಿ. ಆದ್ರಿಂದ ನಾವು ಈ ಪಾದ ಕುಸಿಯಕ್ ಮುಂಚೆ ನಾವು ನೈವೇದ್ಯವನ್ನ ಮಾಡ್ಬೇಕು, ಪ್ರಸಾದವನ್ನ ಸ್ವೀಕರಿಸ್ಬೇಕು ಅನ್ನೋದನ್ನ DVG ಅವರು ಈ ರೀತಿಯಾಗಿ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಕಂಪ್ಲೀಟ್ ಆಗಿ ಅರ್ಜುನನ ತರಹ ಸರೆಂಡರ್ ಆಗಿ ಭಗವಂತನಿಗೆ ನೈವೇದ್ಯವನ್ನ ಮಾಡಿ ಭೋಗ ಅರ್ಪಿಸಿ ಪ್ರಸಾದವನ್ನ ನಾವು ಸ್ವೀಕರಿಸ್ಬೇಕು. ಆಗ ನಮ್ಮೆಲ್ಲರ ಗುರಿ ಏನು? ಗೋಲೋಕ ವೃಂದಾವನಕ್ಕೆ ಹೋಗೋದು. ಖಂಡಿತವಾಗ್ಲೂ ಒಬ್ಬರ ಕೈ ಒಬ್ಬರನ್ನ ಹಿಡಿದು ಹೋಗ್ತಾ ಇರ್ತೀವಿ. ಪ್ರಭುಪಾದನ ಶಿಷ್ಯರು ಕೇಳಿದಾಗ, ಪ್ರಭುಪಾದ್ರೆ ಎಷ್ಟು ವರ್ಷಗಳಿಂದ ಭಕ್ತಿ ಮಾಡ್ತಾ ಇದ್ದೀರಾ? ಎಷ್ಟೊಂದು ಭಗವದ್ಗೀತೆ ಭಾಗವತಂ ಜ್ಞಾನ ಗೊತ್ತಿದೆ ನಿಮ್ಗೆ, ಖಂಡಿತವಾಗ್ಲೂ ನೀವು ಗೋಲೋಕ ವೃಂದಾವನಕ್ಕೆ ಹೋಗೇ ಹೋಗ್ತೀರಾ ಅಂತ ಗೊತ್ತು ಅಂತ ಹೇಳಿದ್ರಂತೆ. ಆಗ ಪ್ರಭುಪಾದ್ರೆ ಹೇಳಿದ್ರಂತೆ, ಹೋಗ್ತೀನೋ ಬಿಡ್ತೀನೋ ನನ್ಗಂತೂ ಗೊತ್ತಿಲ್ಲ, ಹೋಗ್ಬೇಕು ಅನ್ನೋ ಆಸೆ ಇದೆ. ನಿಮ್ಮ ಪ್ರಕಾರ ನಾನು ಹೋಗ್ತೀನಿ ಅಂದ್ರೆ ಖಂಡಿತವಾಗ್ಲೂ ನನ್ನ ಶಲ್ಯವನ್ನ, ಪ್ರಭುಪಾದ್ರು ನೋಡಿರ್ತೀರಾ, ಒಂದು ಮೇಲ್ಗಡೆ ಒಂದು ಹೊದಿಕೆ ಹಾಕಿರ್ತಾರೆ ನೋಡಿ, ಶಲ್ಯ, ಆ ಟವಲ್ ಒಂದು ಹೊದ್ದಿರ್ತಾರಲ್ಲ, ಆ ಶಲ್ಯದ ತುದಿ ಹಿಡ್ಕೊಳ್ಳಿ ಸಾಕು, ನಾನೂ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಗೋಲೋಕ ವೃಂದಾವನಕ್ಕೆ ಅಂತ ಹೇಳ್ತಾರಂತೆ. ಅಂದ್ರೆ ಗುರುವನ್ನ ನಂಬಿದ್ರೆ ಶಿಷ್ಯರು ಸಹ ಗುರುವಿನ ಹಾದಿಯನ್ನ ಹಿಡ್ಕೊಂಡು ಹೋಗೋದಿಕ್ಕೆ ಸಾಧ್ಯ. ಅದರಿಂದ ಗುರು ಪರಂಪರೆಯಲ್ಲಿ ಬಂದಂತಹ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವೆಲ್ಲ ಇದೀವಿ ನೋಡಿ, ಅದೃಷ್ಟವಂತರು ನಾವು. ಏನೇ ಮಾಡಿದ್ರು ಸರ್ವಂ ಕೃಷ್ಣಾರ್ಪಣಮಸ್ತು, ಅದು ಭಕ್ತರ ಲಕ್ಷಣ. ಕೃಷ್ಣ ಅಲ್ವಾ ಹೇಳ್ತಾರೆ, ನಾನು ಭೋಕ್ತಾರ ಅಂತ ಹೇಳ್ತಾರೆ. ಏನೇ ಮಾಡಿದ್ರು ರುಚಿಯನ್ನ ಅನುಭವಿಸೋದು ಕೃಷ್ಣ ಪರಮಾತ್ಮ. ಕೃಷ್ಣ ಆ ರುಚಿಯನ್ನ ಅನುಭವಿಸ್ಬೇಕಾದ್ರೆ ನಮ್ಮ ಮೂಲಕ ಅನುಭವಿಸ್ತಾರೆ. ಸೊ ನಾವು ಅಷ್ಟೇ ಕೃಷ್ಣನಿಗಾಗಿ, ಕೃಷ್ಣನಿಗೋಸ್ಕರ ಸಂತೋಷವಾಗಿರೋದನ್ನ ಕಲಿಬೇಕು. ಸಂತೋಷವಾಗಿ ಯಾವಾಗ್ಲೂ ಸದಾ ಇರ್ಬೇಕು. ನಾವ್ ಏನೇ ಕೊಟ್ಟಿದ್ದು, ಏನೇ ಗಳಿಸಿದ್ರು ಅದು ಭಗವಂತ ಕೊಟ್ಟಿರೋದು ನಮ್ಗೆ. ನಾವ್ ಅದನ್ನ ವಾಪಸ್ಸು ಭಗವಂತನಿಗೆ ಕೊಡ್ಬೇಕು. ಭಗವಂತ ಕೊಟ್ಟ ತಕ್ಷಣ ಕೊಡಿ ಇಲ್ಲಿ ಅಂತ ಒಳಗಡೆ ಇಟ್ಕೊಳಲ್ಲ. ಈಗ ಗೌರ್ಮೆಂಟ್ ಆಫೀಸಲ್ಲಿ ಲಂಚಗಳು ತಗೊಳ್ತಾರೆ, ಲಂಚ ಕೊಟ್ಟಿಲ್ಲ ಅಂದ್ರೆ ಒಳಗೆ ಸೇರ್ಸಲ್ಲ, ಲಂಚ ಕೊಟ್ರೆ ತಗೊಂಡ್ ಡ್ರಾಯರ್ ಒಳಗೆ ಹಾಕೊಳ್ತಾ ಇರ್ತಾರೆ. ಆದ್ರೆ ಭಗವಂತ ಹಾಗೆ ಮಾಡ್ತಾರ? ಇಲ್ಲ. ಅದಕ್ಕೆ ಪುರಂದರದಾಸರು ಇಷ್ಟು ಚೆನ್ನಾಗಿ ಹೇಳ್ತಾರೆ, ನಾವು ಏನೇ ಕೊಟ್ಟಿದ್ದು ಭಗವಂತ ಕೊಟ್ಟಿದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಕೆರೆಯ ನೀರನ್ನ ಕೆರೆಗೆ ಚೆಲ್ಬೇಕು. ಭಗವಂತ ಏನ್ ಕೊಟ್ಟಿದಾನೋ ಅದನ್ನ ಭಗವಂತನಿಗೆ ಕೊಡ್ಬೇಕು. ಭಗವಂತ ನಮಗೆಷ್ಟು ಬೇಕೋ ಅದನ್ನ ನಮ್ಗೆ ವಾಪಸ್ ಕೊಡ್ತಾರೆ. ನೋಡಿ, ಪುರಂದರದಾಸರೇ ಅವಾಗ್ಲೇ ಬರೆದ್ಬಿಟ್ರು. ಇಲ್ಲಿ ನೋಡಿ, ಅಲ್ಲಿ ಹರಿಯ ಕರುಣದೊಳಾದ ಭಾಗ್ಯವ, ಕರುಣಾಮಯಿ. ಎಲೆ ಕೊಟ್ರೆ, ಹೂ ಕೊಟ್ರೆ, ಚೂರ್ ನೀರ್ ಕೊಟ್ರೆ ತೃಪ್ತಿ ಆಗ್ಬಿಡ್ತಾನೆ. ನಾವು ಮನುಷ್ಯರು ಏನ್ ಕೊಟ್ರ ತಕ್ಷಣ ಹಿಂದ್ಗಡೆ ಬಂದು ಓಪನ್ ಮಾಡಿ ನೋಡ್ತೀವಿ, ಏನ್ ಕೊಟ್ರು, ಏನೋ ಕೊಟ್ಟಿದ್ದಾರೆ ಅಂತ. ತೃಪ್ತಿ ಆಗತ್ತಾ? ಇಲ್ಲ. ಇದಕ್ಕ ಕೊಟ್ಟಿದ್ದು, ಇದ್ಯಾರಿಗ್ ಬೇಕಿತ್ತು ಅಂತ ಮಾತಾಡ್ತಾರೆ. ಏನ್ ಕೊಟ್ರು ಖುಷಿಯಾಗಿ ಸ್ವೀಕರಿಸೋದು ಯಾರು? ಭಗವಂತ, ಕೃಷ್ಣ ಪರಮಾತ್ಮ. ಅದಕ್ಕಲ್ಲಿ ನೋಡಿ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ಬಿಡ್ಬೇಕು. ಆಗ ಭಗವಂತ ನಮಗೆ ಸದಾಕಾಲ ನೆರಳಾಗಿ ಆಶೀರ್ವಾದ ಮಾಡ್ತಾ ನಿಂತಿರ್ತಾರೆ. ಆಮೇಲೆ ನೋಡಿ ಹೇಳ್ತಾರೆ, ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವ ನಂಬಿ ಬದುಕಿರೋ. ಭಗವಂತನ ಚರಣ ಕಮಲ, ಲೋಟಸ್ ಫೀಟ್, ಆ ಚರಣವನ್ನ, ಕಮಲದ ಪಾದವನ್ನ ನಾವು ನಂಬಿ ಬದುಕಬೇಕು. ಯಾವತ್ತೇ ಆಗ್ಲಿ, ಯಾವುದೇ ಕಾರಣಕ್ಕಾಗ್ಲಿ
ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಪ್ರಶ್ನೆ, ಡೌಟ್, ಅನುಮಾನ ಅನ್ನೋದು ಬರಬಾರ್ದು. ಯಾಕಂದ್ರೆ ಎಲ್ಲವೂ ಕೊಟ್ಟಿದ್ದು ಕೃಷ್ಣ, ಎಲ್ಲವನ್ನೂ ವಾಪಸ್ ಕೊಡ್ಬೇಕಾಗಿರೋದು ಕೃಷ್ಣನಿಗೆ. ಇವಾಗೆಲ್ಲ ಗಿಫ್ಟ್ ಅಂದ್ರೆ ರಿಟರ್ನ್ ಗಿಫ್ಟ್ಸ್ ಅಂತ ಶುರುವಾಗಿದೆ ಅಲ್ವಾ, ಏನ್ ಕೊಟ್ರು ವಾಪಸ್ ಕೊಡ್ಬೇಕು ಅಂತ. ಹಾಗೇನೆ ಬೇರೆಯವ್ರಿಗೆ, ಮನುಷ್ಯರಿಗೆ ಕೊಟ್ರೆ ತೃಪ್ತಿ ಇರೋದಿಲ್ಲ. ಅಲ್ಲಿಗೆ ತಾನೇ ಹೇಳಿದ ಗಿಫ್ಟ್ಸ್ ಅಂದ ತಕ್ಷಣ ಈಗ ರೀಸೆಂಟ್ ಆಗಿ ಒಂದು 4-5 ಸೆಷನ್ ಇಂದ ಕೇಳ್ಕೊಂಡ್ ಬರ್ತಾನೆ ಇದ್ದೇವೆ. ಭಾಗವತಂ ಮ್ಯಾರಥಾನ್ ನಡೆದಾಗ ಮದ್ವೆಗೆ ಹೋಗಿ, ಮುಂಜಿಗೆ ಹೋಗಿ, ನಾಮಕರಣಕ್ಕೆ ಹೋಗಿ, ಅಥವಾ ಏನೇ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಪ್ರಭುಪಾದರ ಸಣ್ಣ ಸಣ್ಣ ಪುಸ್ತಕಗಳನ್ನ ಕೊಡಿ, ಶಕ್ತಿ ಇದ್ರೆ ಭಗವದ್ಗೀತೆಯ ಪುಸ್ತಕಗಳನ್ನ ಕೊಡಿ. ಯಾಕಂದ್ರೆ ಭಗವದ್ಗೀತೆ ಪುಸ್ತಕ ಅದು ಒಂದು ಬಾಂಬ್ ತರ, ಯಾವ ಟೈಮಲ್ಲಾದ್ರೂ ಆ ಮನೇಲಿ ಸಿಡಿಯತ್ತೆ. ಎಲ್ರು ಭಕ್ತರಾಗ್ತಾರೆ, ನೈವೇದ್ಯವನ್ನ ಮಾಡ್ತಾರೆ, ಪ್ರಸಾದವನ್ನ ಸ್ವೀಕರಿಸ್ತಾರೆ. ಖಂಡಿತ ಇಡೀ ಪ್ರಪಂಚನೇ ಒಂದು ಹಿಂದೂ ಸಾಮ್ರಾಜ್ಯವಾಗತ್ತೆ. ಅಂದ್ರೆ ಎಲ್ಲ ಕಡೆ ಭಗವಂತನ ಇರುವಿಕೆ ಅನ್ನೋದು ಗೊತ್ತಾಗತ್ತೆ. ಇದು ಬರೀ ಭಗವದ್ಗೀತೆಯಲ್ಲಿ ಹೇಳಿದಾರ, ಭಾಗವತಮಲ್ಲಿ ಹೇಳಿದಾರ? ಖಂಡಿತ ಬ್ರಹ್ಮ ಸಂಹಿತೆಯಲ್ಲೂ ಸಹ ಹೇಳ್ತಾರೆ. ಇಲ್ಲಿ ಬ್ರಹ್ಮನೇ ಸ್ವತಃ ಕೃಷ್ಣನ ಬಗ್ಗೆ ಬರ್ದಿರೋದು. ನೋಡಿ, ಪ್ರೇಮಾಂಜನ ಅಚ್ಯುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಾಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣ ಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮ ಹೇಳ್ತಾ ಇರೋದು, ನಾನು ಗೋವಿಂದನನ್ನು ಪೂಜಿಸುತ್ತೇನೆ. ಶ್ಯಾಮ ಸುಂದರ ಕೃಷ್ಣನೇ, ಅಚಿಂತ್ಯನಾದ, ಯಾವುದೇ ಒಂದು ಚ್ಯುತಿ ಇಲ್ಲದ, ಅಚ್ಯುತ ಚಿಂತೆ ಇಲ್ಲದ, ಸಚ್ಚಿತ್ ಆನಂದ ಸ್ವರೂಪಿಯಾದ ಕೃಷ್ಣನನ್ನ, ಅಸಂಖ್ಯಾತ ಗುಣಲಕ್ಷಣಗಳನ್ನು ಹೊಂದಿರುವ ಭಗವಂತನಿಗೆ 1 ಗುಣನ 2 ಗುಣನ 64 ಗುಣಗಳನ್ನು ಹೊಂದಿರುವ ಶ್ರೀಕೃಷ್ಣ ಪರಮಾತ್ಮನನ್ನ ಶುದ್ಧ ಭಕ್ತರು ತಮ್ಮ ಹೃದಯದಲ್ಲಿ ಪ್ರೀತಿಯ ಮೋಕ್ಷದಿಂದ ಭಕ್ತಿಯ ಕಣ್ಣಿನಿಂದ ನೋಡಿದಾಗ ಭಗವಂತ ನಮಗೆ ಆಶೀರ್ವದಿಸ್ತಾನೆ. ಸೊ ನಾವು ಭಕ್ತಿಯಿಂದ, ಪ್ರೀತಿಯಿಂದ ನಮ್ಮ ಶಕ್ತಿ ಅನುಸಾರ ನಾವು ನೈವೇದ್ಯ ಮಾಡೋಣ. ಆ ನೈವೇದ್ಯವನ್ನ ಪ್ರಸಾದವಾಗಿ ಸ್ವೀಕರಿಸೋಣ. ಬರೀ ಅಪ್ಲಿಕೇಶನ್ ಹಾಕಿ ಅಂತ ನೋಡಿ, ನಾವು ಭಗವಂತನಿಗೆ ಅಪ್ಲಿಕೇಶನ್ ಹಾಕಿದ್ರೆ ಸಾಕು, ಭಗವಂತ ನನ್ಗೆ ತಟ್ಟೆ ತುಂಬಾ ಹಣ್ಣಿಟ್ಟು ನೈವೇದ್ಯ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ, ಮಾಡ್ಬೇಕು ತಂದೆ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ನಮಗ್ ಗೊತ್ತೇ ಇರಲ್ಲ, 5-6 ತರ ಏನೋ ಎಲ್ಲ ತರ ಹಣ್ಣು ಬಂದೇ ಬಿಡುತ್ತೆ ಮನೆಗೆ, ನೈವೇದ್ಯ ಮಾಡ್ತೀವಿ. ಅಂದ್ರೆ ಶ್ರದ್ಧೆ ಇರ್ಬೇಕು, ನಂಬಿಕೆ ಇರ್ಬೇಕು. ಮತ್ತೆ ಅನೇಕ ಭಕ್ತರ ಕಥೆಗಳಿದೆ, ಇಲ್ಲ ಏನು ನೋಡಿ ಹೆಸರುಗಳು ಹಾಕಿದೆ, ಆದ್ರೆ ಇಲ್ಲಿ ಇಷ್ಟೆಲ್ಲ ಕಥೆಗಳನ್ನ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಸಮಯದ ಅಭಾವ ಆಗ್ಬಿಡುತ್ತಲ್ವಾ. ಇಲ್ಲಿ ಸುಧಾಮನ ಕತೆ ನಮ್ಗೆಲ್ರಿಗೂ ಗೊತ್ತು, ನಾರದ ಮಹರ್ಷಿಗಳ ಕತೆ. ಹಿಂದಿನ ಜನ್ಮದಲ್ಲಿ ಈ ಒಂದು ಚಾತುರ್ಮಾಸದಲ್ಲಿ ಒಂದು ಕಡೆ ಎಲ್ಲ ಗುರುಗಳು ಬಂದಿರೋರು, ಶಿಷ್ಯರು ಎಲ್ಲ ಸೇರಿರೋರು ಅಂತ ಅವರ ಸೇವೆ ಮಾಡ್ತಾ ಇದ್ದಿದ್ದು ನಾರದ ಮಹರ್ಷಿಗಳ ತಾಯಿ. ನಾರದ ಮಹರ್ಷಿಗಳು 4 ವರ್ಷದ ಮಗು, ಅವರು ಅಮ್ಮನ ಜೊತೆ ಎಲ್ಲ ಓಡಾಡ್ತಾ ಇರೋರು. ಮಕ್ಕಳಿಗೆ ಸಾಮಾನ್ಯವಾಗಿ ಹಸಿವಾಗತ್ತೆ, ಅವ್ರಿಗೆ ಏನು ಗೊತ್ತು, ಏನ್ ಸಿಕ್ಕರು ತಿನ್ನಕ್ ಖುಷಿ. ಆ ರೀತಿ ಆ ಗುರುಗಳೆಲ್ಲ ಊಟ ಮಾಡಿದ್ಮೇಲೆ ಆ ತಟ್ಟೆಗಳನ್ನ ತುಳಿತಾ ಇರ್ಬೇಕಾದ್ರೆ ಆ ತಟ್ಟೆಯಲ್ಲಿದ್ದಂತ ಸ್ವಲ್ಪ ಸ್ವಲ್ಪ ಅನ್ನಗಳು, ಊಟಗಳನ್ನೆಲ್ಲ ನಾರದ ಮಹರ್ಷಿಗಳು ತಿಂತಾ ಇದ್ರಂತೆ. ಉಚ್ಚಿಷ್ಟವನ್ನ ತಿಂದು ಅವರು ಉತ್ತಮ ಮಹರ್ಷಿಗಳಾಗ್ಬಿಟ್ರು. ಹಾಗೆ ಸುಧಾಮನ ಕತೆ ಗೊತ್ತು ನಮ್ಗೆ. ಕಡು ಬಡತನ, ಮನೇಲೂ ಅವಲಕ್ಕಿ ಇಲ್ಲ, ಯಾರ ಮನೇಲೂ ಬೇಡಿ ಅವಲಕ್ಕಿ ತಂದದ್ದನ್ನ ಕೃಷ್ಣನಿಗೆ ಕೊಡಕ್ ಹೋದ್ರು. ಕೃಷ್ಣನ್ಗೂ ಕೊಡಕ್ ಹೋಗಲ್ಲ, ನಾಚಿಕೆ ಆಗತ್ತೆ. ಆ ದ್ವಾರಕವ ನೋಡಿ, ಇಷ್ಟು ರಾಜನಾಗಿ ಇಷ್ಟು ವೈಭವದಲ್ಲಿರೋ ಕೃಷ್ಣನಿಗೆ ನಾ ತಂದಂತ ಈ ಒಂದು ಅವಲಕ್ಕಿ ಕೊಟ್ರೆ ಏನಾಗ್ಬಿಡತ್ತಪ್ಪ ಅಂತ ಮುಚ್ಚಿಟ್ಕೊಂಡಿರ್ತಾರೆ. ಆದ್ರೆ ಭಗವಂತ ಎಲ್ಲ ಗೊತ್ತಾಗತ್ತೆ. ಭಗವಂತ ಏನ್ ಮಾಡಿದ್ರು, ಸುಧಾಮ ನನ್ಗಾಗಿ ಏನೋ ನಿಮ್ ಮನೆಯಲ್ಲಿ ಕಲಿಸಿದಾರಲ್ವಾ, ಏನೋ ತಂದಿದ್ಯಾ ಅಲ್ವಾ ನೀನು ಅಂತ. ಆಗ ಸುಧಾಮ ಹಿಂಜರಿಕೆಯಿಂದ ಇಲ್ಲ ಕೃಷ್ಣ, ಇಲ್ಲ ಕೃಷ್ಣ ಅಂದ್ರೆ ನಂಗ್ ಗೊತ್ತು, ಕೊಡು ಇಲ್ಲಿ ಅಂತ ಕಿತ್ಕೊಂಡು ಆ ಒಂದು ಟವಲಲ್ಲಿ ಒಂದು ಸಣ್ಣ ಬಟ್ಟೆಯಲ್ಲಿ ಕಟ್ಟಿರ್ತಾರೆ, ಆ ಗಂಟನ್ನ ಬಿಚ್ಚಿ ಅವಲಕ್ಕಿಯನ್ನ ತಿಂತಾ ಇದ್ರೆ 1ನೇ ತುತ್ತು 2ನೇ ತುತ್ತು ತಿಂದಾಗ ಏನಾಯ್ತು, ಸುಧಾಮನಿಗೆ ಮನೆನೇ ದೊಡ್ಡ ಊರೇ ಅರಮನೆ ಮನೆ ರಾಜ್ಯವಾಗ್ಬಿಡುತ್ತೆ. ಅದೊಂದು ಅರಮನೆ ಆಗುತ್ತೆ. ಅರಮನೆ ತುಂಬಾ ಆಳುಗಳು ಕಾಳುಗಳು ಬರ್ತಾರೆ, ಮೈ ತುಂಬಾ ಚಿನ್ನಾಭರಣಗಳು ಸಿಗುತ್ತೆ. ನೋಡಿ, ಮನೆಯಲ್ಲಿ ಅವ್ರು ಮನೆಗೆ ಹೋಗೋಷ್ಟೊಳಗೆ ಅವ್ನಿಗೆ ಗೊತ್ತಾಗೋದಿಲ್ಲ ಸುಧಾಮನಿಗೆ, ಇದು ನನ್ನ ಊರ, ಇದು ನನ್ನ ಮನೆನಾ, ಇದು ನನ್ನ ಮನೆಯವರ ಅಂತ. ಅಂದ್ರೆ ಭಗವಂತನಿಗೆ ಯಾರೂ ಕೊಟ್ಟದ್ದನ್ನ ನೈವೇದ್ಯವಾಗಿ ಭಗವಂತ ತಗೊಂಡು
ತಕ್ಷಣ ಏನಾಯ್ತು? ಅದೇ ರೀತಿ ಭಕ್ತಿ ಅನ್ನಂಬಾಳ್ ತಿರುಪತಿಗೆ ನೀವೆಲ್ಲ ಹೋದ್ರೆ ಗೊತ್ತಿರತ್ತೆ. ಅನ್ನ ಛತ್ರಕ್ಕೆ ಅಲ್ಲಿ ಹೆಸರೇನೆ ಭಕ್ತಿ ಅನ್ನಂಬಾಳ್ ಛತ್ರ ಅಂತಾನೆ ಇರೋದು. ಆಕೆನೂ ಅಷ್ಟೇ ಕಡು ಬಡತನ, ಭಗವಂತನ ಬಗ್ಗೆ ತುಂಬಾ ಪ್ರೀತಿ. ಆದ್ರೆ ಆಕೆ ಗಂಡನನ್ನು ಕಳ್ಕೊಂಡ್ಬಿಟ್ಟಿರ್ತಾಳೆ. ದೇವಸ್ಥಾನಗಳಿಗೆಲ್ಲ ಕಳಿಸ್ತಾ ಇರಲ್ಲ, ಆಗ ಕೂರಿಸ್ಕೊಂಡು ಕಳ್ಸಲ್ಲ. ಅವಳು ಹೋದ್ರೆ ಅಟ್ತಾ ಇರ್ತಾರೆ ಹೋಗ್ ಆಚೆಗೆ ಅಂತ. ಅನ್ನಂಬಾಳ್ಗೆ ತುಂಬಾ ಆಸೆ, ಶ್ರೀನಿವಾಸನನ್ನ ಗೋವಿಂದನನ್ನ ಪೂಜಿಸ್ಬೇಕು, ಅವನಿಗೆ ನಾನು ಪ್ರಸಾದವನ್ನ ಕೊಡ್ಬೇಕು ಅಂತ. ಆಗ ಶ್ರೀನಿವಾಸ ಏನ್ ಮಾಡ್ತಾರೆ, ಭಕ್ತ ಅನ್ನಂಬಾಳ್ ಮನೆಗೆ ಸ್ವತಃ ಬಂದು ಅವ್ಳು ಮಾಡ್ಕೊಟ್ಟಂತಹ ಹುಗ್ಗಿ ಅಂತ ಹೇಳ್ತೀವಲ್ವಾ, ಕಿಚಡಿ, ಅದನ್ನ ತಿಂತಾ ಇರ್ತಾರೆ. ಒಂದಿನ ಅಕಸ್ಮಾತ್ ಆಗಿ ಸಮಯ ಆಗೋಗುತ್ತೆ, ಭಗವಂತ ಅನ್ನಂಬಾಳು ತಿಂತಾ ಇರ್ಬೇಕಾದ್ರೆ ವಾಪಸ್ ಓಡ್ ಹೋಗ್ತಾರೆ, ಸುಪ್ರಭಾತ ಶುರು ಆಗ್ಬಿಡತ್ತೆ ಅಂತ. ಆಗ ಅಲ್ಲಿ ಹೋದ್ರೆ ಭಗವಂತನ ಒಂದು ಹೊದ್ದಿದಂತಹ ಬಟ್ಟೆ ಹರಿದು ಹೋಗಿರುತ್ತೆ. ಅನ್ನಂಬಾಳ್ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ, ಇರು ಕೃಷ್ಣ, ಶ್ರೀನಿವಾಸ ಗೋವಿಂದ ಪೂರ್ತಿ ತಿಂದು ಹೊರಡು ಅಂತ. ಅವಾಗ ಶ್ರೀನಿವಾಸ ಬೇಗ ಹೊರಟಾಗ ಆ ಬಟ್ಟೆ ಪೀಸು ಹರಿದೋಗಿ ಅನ್ನಂಬಾಳ್ ಕೈಯಲ್ಲಿ ಬಂದಿರುತ್ತೆ. ಅವಾಗ ನೋಡ್ತಾರೆ, ಇದೇನಿದು ಶ್ರೀನಿವಾಸನ ಬಟ್ಟೆ ಹರಿದಿದೆಯಲ್ಲ, ಹೇಗೆ ಸಾಧ್ಯ ಅಂತ. ಆಗ ಗೋವಿಂದ ಹೇಳ್ತಾರೆ, ಅನ್ನಂಬಾಳ್ ಬರ್ತಾರೆ. ಗೋವಿಂದ ಏನು ಹೇಳೋದಿಲ್ಲ, ಅನ್ನಂಬಾಳ್ ಬರ್ತಾರೆ, ಬಂದು ಅಲ್ಲಿ ನಿಂತ್ಕೊಂಡಿರ್ತಾರೆ. ಏನ್ ಮತ್ತೆ ಬಂದಿದ್ದು ಬೆಳಗ್ಗೆ ಅಂದಾಗ, ಇಲ್ಲ ಶ್ರೀನಿವಾಸನ ಮನೆಗೆ ಬಂದಾಗ ನಾನು ಗಟ್ಟಿಯಾಗಿ ಅವನ್ನ ಹಿಡಿದು ಎಳ್ದಾಗ ಅವನು ಹೊದ್ದಂತ ಶಲ್ಯದ ತುಂಡು ಹರಿದೋಗಿದೆ, ದಯಮಾಡಿ ಹೊಸ ಬಟ್ಟೆ ಹಾಕಿ ಗೋವಿಂದನಿಗೆ ಅಂತ ಹೇಳ್ತಾರೆ. ಅವಾಗ ಹೋಗಿ ನೋಡ್ತಾರೆ, ಆ ಪೀಸು ಅನ್ನಂಬಾಳ್ ಕೈಯಲ್ಲಿ ಇರೋದು ಶ್ರೀನಿವಾಸನ ಮೈಯಲ್ಲಿ ಇದ್ದದ್ದು ಸೇಮ್ ಬಟ್ಟೆನೆ. ನೋಡಿ, ಅದು ನಿಜನಾ ಸುಳ್ಳ, ಕಥೆಗಳು ಅಂತ ಹೇಳ್ತಾರೆ. ಖಂಡಿತ ಸತ್ಯ. ಇವತ್ತು ತಿರುಪತಿಯಲ್ಲಿ ಅನ್ನ ಛತ್ರಕ್ಕೆ ಅನ್ನಂಬಾಳ್ ಛತ್ರ ಅಂತ ಇದೆ. ಆಕೆಯ ಹೆಸರನ್ನ ಇಟ್ರು. ಯಾಕಂದ್ರೆ ಭಗವಂತನಿಗೆ ಭಕ್ತಿಯಿಂದ ನೈವೇದ್ಯ ಮಾಡಿ ಖುಷಿಯಾಗಿ ಭಗವಂತ ತಿಂದಂತಹ ಪ್ರಸಾದ ಪ್ರತಿದಿನ ತಿರುಪತಿಗೆ ಬಂದವರು ಪ್ರಸಾದವಾಗಿ ತಿನ್ಲಿ ಅಂತ ಮಾಡಿದ್ರು. ಅದೇ ರೀತಿ ನಮ್ಗೆಲ್ಲ ಗೊತ್ತು ಭಕ್ತೆ ಕರ್ಮಾಬಾಯಿ ಕಥೆ, ಜಗನ್ನಾಥ್ ಪುರಿಲಿ ಅವಳು ಸಹ ಕಿಚಡಿಯನ್ನ ಮಾಡ್ಕೊಟ್ಟಿರ್ತಾರೆ. ಇವತ್ತಿಗೂ ಸಹ ಬೆಳಗ್ಗೆ ಜಗನ್ನಾಥಪುರಿಯಲ್ಲಿ ಜಗನ್ನಾಥನಿಗೆ ಕೃಷ್ಣ ಬಲರಾಮರ ಸುಭದ್ರಾ ಬಲರಾಮರ ಸಮೇತ ಈ ಒಂದು ಕಿಚಡಿಯನ್ನ ಮಾಡಿ ಭಗವಂತನಿಗೆ ಅರ್ಪಿಸ್ತಾರೆ. ಯಾಕಂದ್ರೆ ಭಗವಂತ, ಅಯ್ಯೋ ಇನ್ಮೇಲೆ ಕರ್ಮಾಬಾಯಿ ಹೋದ್ಮೇಲೆ ನನ್ಗೆ ಯಾರು ಕಿಚಡಿ ಕೊಡ್ತಾರೆ ಅಂದಾಗ ಅಲ್ಲಿರೋ ಪಾಂಡ ಪೂಜಾರಿಗಳು ಹೇಳ್ತಾರೆ, ಇನ್ನು ಕೊನೆಯ ತನಕ ಈ ಒಂದು ಕರ್ಮಾಬಾಯಿ ಕಿಚಡಿ ಅಂತಾನೆ ಫೇಮಸ್ಸು. ಪ್ರತಿ ಬೆಳಗ್ಗೆ ನಿತ್ಯ ಮೊದಲು ಕರ್ಮಾಬಾಯಿ ಕಿಚಡಿಯನ್ನ ನಾವು ನೈವೇದ್ಯ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿಗೂ ನಡೀತಾ ಇದೆ. ಅಂದ್ರೆ ಇವರೆಲ್ಲ ಭಕ್ತರು ತುಂಬಾ ಇದೆ. ಭಕ್ತರು ಪ್ರೀತಿಯಾಗಿ ಭಗವಂತನಿಗೆ ಏನ್ ಕೊಟ್ರುವೆ ಖುಷಿಯಾಗಿ ತಗೊಂಡು ಅದಕ್ಕೆ ಡಬ್ಬಲ್ಲು ತ್ರಿಬ್ಬಲ್ಲ 100ರಷ್ಟು ಕೊಡ್ತಾನೆ. ಅಂದ್ರೆ ನಮ್ಮಲ್ಲಿ ತಾಳ್ಮೆ ಅನ್ನೋದಿರ್ಬೇಕು, ನಿಜವಾದ ಭಕ್ತಿ ಅನ್ನೋದು ಬರ್ಬೇಕು, ಶ್ರದ್ಧೆ ಅನ್ನೋದಿರ್ಬೇಕು. ಚಾಂಟಿಂಗ್ ಮಾಡ್ಬೇಕಾದ್ರೆ ಅವ್ರು 16 ಸಲಿ ಮಾಡ್ತಿದ್ದಾರೆ, ಅವ್ರು 60 ಸಲಿ ಮಾಡ್ತಿದ್ದಾರೆ, ಅವ್ರು 70 ಸಲಿ ಮಾಡ್ತಿದ್ದಾರೆ. ನಾನು ಬೇಗ ಮಾಡ್ಬಿಡ್ಬೇಕು ಅಂತ ಜಪ ಮಣಿಯನ್ನ ತಿರುಗಿಸ್ತಾ ಕುತ್ಕೋಬಾರ್ದು. ಶ್ರವಣಂ ಕೇಳಿಸ್ಕೊಳ್ತಾ ಸರಿಯಾಗಿ ನಾವು ಜಪಮಣಿಯನ್ನ ಮಾಡ್ತಾ ಇದ್ರೆ ಖಂಡಿತ ಭಗವಂತ ಬರ್ತಾನೆ, ನೈವೇದ್ಯವನ್ನ ಸ್ವೀಕರಿಸ್ತಾನೆ. ಅದನ್ನ ನಾವು ಪ್ರಸಾದವಾಗಿ ತಗೊಂಡಾಗ ಖಂಡಿತ ಒಳ್ಳೇದು ಆಗತ್ತೆ. ಇನ್ನು ಮುಂದಿನ ಸ್ಲೈಡ್ ಅಲ್ಲಿ ಕೃಷ್ಣ ಭೋಗ್, ಈ ಒಂದು ಪ್ರಸಾದ ನೈವೇದ್ಯ ಅಂತ ಹೇಳ್ತಾ ಇದೀವಿ ಅಲ್ವಾ. ನಾವು ಈ ಪ್ರಸಾದವನ್ನ ಮಾಡ್ಬೇಕಾದ್ರೆ, ನೈವೇದ್ಯವನ್ನ ಸ್ವೀಕರಿಸ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು? ಹಳೆಬ್ರಿಗೆಲ್ಲ ಗೊತ್ತಾಗಿದೆ ಯಾವ ಮಂತ್ರಗಳು ಹೇಳ್ಬೇಕು ಏನು ಅಂತ. ಹೊಸಬ್ರಿಗೆ ಬಂದವ್ರಿಗೆಲ್ಲ ಸ್ವಲ್ಪ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ನೈವೇದ್ಯ ಮಾಡ್ತೀವಿ, ಪ್ರಸಾದ ಅಂತ ಕೊಡ್ತಾರೆ. ಆದ್ರೆ ಯಾವಾಗ ಭಕ್ತರ ಆಗ್ತಾ ನಾವು ಯಾರ್ಯಾರು ಕೊಡ್ತಾರೋ ಅವರೆಲ್ಲ ಕೊಡೋದನ್ನ ನಾವು ತಿನ್ನಕ್ ಹೋಗ್ಬಾರ್ದು. ಯಾಕಂದ್ರೆ ತ್ರಿಗುಣಗಳು ನಮ್ಮಲ್ಲಿ ಆಡ್ತಾ ಇರತ್ತೆ ಅಲ್ವಾ. ತಮೋಗುಣ, ರಜೋಗುಣ, ಕೊನೆಯದು ಸತ್ವಗುಣ. ನಾವೆಲ್ಲರೂ ಕೃಷ್ಣ ಪ್ರಜ್ಞೆಗೆ ಬಂದು ನೈವೇದ್ಯವನ್ನ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ದಾಗ ಸತ್ವಗುಣ, ಶುದ್ಧ ಸತ್ವಗುಣಕ್ಕೆ ಹೋಗೋಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಪ್ರಸಾದವನ್ನ ಯಾರೇ ಕೊಟ್ರು ಎಲ್ಲೇ ಕೊಟ್ರು ಊಟ ತಗೊಳ್ಳಿ, ತಿನ್ನಿ ಅಂತ ಕೊಟ್ಟಾಗ ತಗೊಳಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಒಂದ್ಸಲಿ ಒಬ್ಬ ಸಾಧು ಗುರುಗಳ ಜೊತೆ ಶಿಷ್ಯರು ಬರ್ತಾರೆ. ಅವ್ರದ್ದೆಲ್ಲ ಏನು ಮಧುಕರಿ ವೃತ್ತಿಯನ್ನ ಮಾಡ್ತಾರೆ. ಮಧುಕರಿ ವೃತ್ತಿ ಅಂದ್ರೇನು? ಮನೆಗೆ ಹೋಗಿ ಭಿಕ್ಷೆ ಬೇಡಿ ಸಿಕ್ಕಂತಹ ಧಾನ್ಯವನ್ನ ತಂದು ಅದನ್ನ ಅಡಿಗೆ ಮಾಡಿ ತಿನ್ನುವಂಥದ್ದು. ಒಂದ್ಸಲಿ ಒಬ್ಬ ಸಾಧು ಒಬ್ರು ಮನೆಗೆ ಹೋಗ್ತಾನೆ. ಒಂದು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಸ್ತ್ರೀ ಅವ್ರನ್ನ ನೋಡಿ
ಅವರಿಗೆ ನಮಸ್ಕಾರವನ್ನ ಮಾಡಿ, ಇವತ್ತು ದಯಮಾಡಿ ನಮ್ಮನೆಯಲ್ಲಿ ಆಹಾರವನ್ನ ಸ್ವೀಕರಿಸ್ಬೇಕು, ಪ್ರಸಾದವನ್ನ ಸ್ವೀಕರಿಸ್ಬೇಕು, ಖಂಡಿತ ಬನ್ನಿ ಅಂತ ಇನ್ವೈಟ್ ಮಾಡ್ತಾರೆ. ಸರಿ ಅನ್ಬಿಟ್ಟು ಅವ್ರು ಸಾಧು ಏನ್ ಮಾಡ್ತಾರೆ, ಆ ಹೆಂಗಸಿನ ಮನೆಗೆ ಹೋಗ್ತಾರೆ. ಅಲ್ಲಿ ನೈವೇದ್ಯ ಮಾಡಿ ಆತನಿಗೆ ಹೊಟ್ಟೆ ತುಂಬಾ ಊಟವನ್ನ ಹಾಕ್ತಾರೆ. ಊಟವನ್ನ ಬೆಳ್ಳಿ ತಟ್ಟೆಯಲ್ಲಿ ಊಟವನ್ನ ಹಾಕಿ ನೀರನ್ನ ಕುಡಿಯೋದಕ್ಕೆ ಬೆಳ್ಳಿ ಲೋಟವನ್ನ ಇಟ್ಟಿರ್ತಾರೆ. ಬೆಳ್ಳಿ ತಟ್ಟೆ, ಬೆಳ್ಳಿ ಲೋಟ ಇಟ್ಟಿರ್ತಾರೆ. ಸಾಧು ಊಟವನ್ನೆಲ್ಲ ಮಾಡ್ತಾರೆ. ಅವ್ರ ಕಣ್ಣಿಗೆ ಕಾಣ್ತಾ ಇದ್ದು ಆ ಬೆಳ್ಳಿ ಲೋಟ. ಓ, ಬೆಳ್ಳಿ ಲೋಟ ಎಷ್ಟು ಶೈನಿಂಗ್ ಆಗಿದೆ, ಎಷ್ಟು ಪಳಪಳ ಹೊಳಿತಾ ಇದೆ, ದಿನ ಇದ್ರೊಳಗೆ ನೀರ್ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಧು ಏನ್ ಮಾಡ್ಬಿಡ್ತಾರೆ, ಆ ಕೈಯನ್ನ ಊಟ ಎಲ್ಲ ಮಾಡಿ ಕೈ ತೊಳ್ಕೊಂಡ್ ಬಂದ್ ಕೂತ್ಕೊಂಡ ತಕ್ಷಣ ಆ ಬೆಳ್ಳಿ ಲೋಟನ ತಮ್ಮ ಜೋಳಿಗೆಗೆ ಹಾಕೊಂಡ್ಬಿಡ್ತಾರೆ, ತಮ್ಮ ಬ್ಯಾಗಲ್ಲಿ ಹಾಕೊಂಡ್ಬಿಡ್ತಾರೆ. ಮಾರನೇ ದಿನ ಆ ಅವತ್ತೇನಾಗತ್ತೆ, ಜೋಳಿಗೆಗೆ ಹಾಕೊಂಡ್ಮೇಲೆ ಸಾಧುಗೆ ತುಂಬಾನೇ ದುಃಖ ಶುರುವಾಗತ್ತೆ. ರಾತ್ರಿ ಎಲ್ಲ ನಿದ್ದೆನೆ ಬರೋದಿಲ್ಲ. ನಾನು ಏನ್ ತಪ್ಪು ಕೆಲಸ ಮಾಡ್ಬಿಟ್ಟೆ, ಬೆಳ್ಳಿ ಲೋಟ ಏನಲ್ಲಿ, ಅದನ್ನ ನಾನು ಬ್ಯಾಗಲ್ಲಿ ಹಾಕೊಂಡ್ಬಿಟ್ನಲ್ಲ, ಅಯ್ಯೋ ಇದಕ್ಕೆ ನಾನು ಪ್ರಾಯಶ್ಚಿತ್ತ ಹೇಗ್ ಮಾಡೋದು, ಹೇಗೆ ನನ್ನ ತಪ್ಪನ್ನ ನಾನು ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತ ಏನ್ ಮಾಡ್ತಾರೆ, ಮಾರನೇ ದಿನ ಗುರುಗಳ ಬಳಿ ಬರ್ತಾರೆ. ಗುರುಗಳು ಹೇಳ್ತಾರೆ, ಆ ನೋಡಿ ಗುರುಗಳೇ, ನಿನ್ನೆ ಈ ರೀತಿ ಆಗ್ಬಿಡ್ತು, ತಪ್ಪು ಮಾಡ್ಬಿಟ್ಟಿದ್ದೇನೆ, ಪಶ್ಚಾತ್ತಾಪ ಆಗ್ತಾ ಇದೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ನಾನು ಅಂತ ಹೇಳ್ತಾರೆ. ಆ ಗುರುಗಳು ಹೇಳ್ತಾರೆ, ಸರಿಯಪ್ಪ, ತಪ್ಪಿಗೆ ಪ್ರಾಯಶ್ಚಿತ ಇದ್ದೇ ಇರತ್ತೆ. ಅದು ಹೇಳ್ತಾರಲ್ವಾ, ತಪ್ಪು ಮಾಡೋದು ಸಹಜ ಕಣೋ, ಅದನ್ನು ತಿದ್ದಿ ನಡೆಯೋನು ಮನುಜ ಕಣೋ. ತಪ್ಪನ್ನ ಮಾಡೇ ಮಾಡ್ತಾ ಇರ್ತೀವಿ, ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಅದನ್ನ ತಿದ್ದಿ ನಡೆಯೋನು ಮನುಷ್ಯ. ಆ ತಿದ್ದಿ ನಡೆದ್ಮೇಲೆ ಮತ್ತೆ ತಪ್ಪಾಗದೆ ಇರುವಂತೆ ಪ್ರಸಾದವನ್ನ ನೈವೇದ್ಯ ಮಾಡಿ ಪ್ರಸಾದವನ್ನ ಸ್ವೀಕರಿಸೋನು ಭಕ್ತ ಅಂತ ಆಗ್ತಾನೆ. ಅದ್ ಗುರುಗಳು ಕೇಳೋದು, ಹೌದಪ್ಪ ಇಷ್ಟೊಂದು ದುಃಖ ಪಡ್ತಾ ಇದೆಯಲ್ಲ, ನೀನು ಪ್ರಸಾದವನ್ನ ನಿನ್ನೆ ಎಲ್ ತಿಂದೆ ಅಂತ ಕೇಳಿದ್ರು. ಅವಾಗ ಆತ ಹೇಳ್ದ, ಗುರುಗಳೇ, ಈ ಕೊನೆ ಪಕ್ಕದ ರೋಡಲ್ಲಿ ಮೊದಲನೇ ಮನೇಲಿದೆ ಅಲ್ವಾ, ಆಕೆ ನನ್ನನ್ನ ಪ್ರಸಾದಕ್ಕೆ ಕರೆದ್ರು, ನಾನು ಅಲ್ಲೋಗಿ ಊಟ ಮಾಡಿದೆ ಅಂತ. ಆಗ ಗುರುಗಳು ಹೇಳಿದ್ರು, ಓಹೋ, ಆಕೆ ಮನೇಲಿ ನೀನು ಪ್ರಸಾದ ತಿಂದ್ಯಾ, ಆಕೆ ಕಳ್ಳತನ ಮಾಡುವ ಅಭ್ಯಾಸ ಅವಳಿಗಿದೆ. ಆದ್ರಿಂದ ನೀನು ಅವಳ ಮನೇಲಿ ಹೋಗಿ ಪ್ರಸಾದ ತಿಂದ ತಕ್ಷಣ ನಿನಗೂ ಕಳ್ಳತನ ಮಾಡ್ಬೇಕು ಅನ್ಸಿ ಆ ಬೆಳ್ಳಿ ಲೋಟವನ್ನ ಜೋಳಿಗೆಗೆ ಹಾಕೊಂಡ್ಬಿಟ್ಟಿದ್ಯಪ್ಪ ಅಂತ ಹೇಳಿದ್ರು. ಅಂದ್ರೆ ನಾವು ಪ್ರಸಾದ ತಿನ್ಬೇಕಾದ್ರೆ ತುಂಬಾ ಹುಷಾರಾಗಿ ತಿನ್ಬೇಕಾಗತ್ತೆ. ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ, ಆಮೇಲೆ ಅಯ್ಯೋ ಹುಷಾರಾಗಿ ತಿನ್ಬೇಕು ಅಂತ ನೀವು ಅಕ್ಕಪಕ್ಕದ ಮನೆಗೆ ಹೋದಾಗ, ಫ್ರೆಂಡ್ಸ್ ಮನೆಗೆಲ್ಲ ಹೋದಾಗ ಅವರು ತಗೋಬಾ ಏನಾರು ಹಾಲು ಕುಡಿ, ಕಾಫಿ ಕುಡಿ, ತಿಂಡಿ ತಿನ್ನು ಅಂದ್ರೆ ಅಯ್ಯೋ ಬೇಡಪ್ಪ ಅನ್ಬೇಡಿ. ಅದು ನಿಧಾನವಾಗಿ ಗೊತ್ತಾಗುತ್ತೆ ಯಾರ ಮಲ್ಲಿ ತಿನ್ಬೇಕು, ಯಾರ ಮಲ್ಲಿ ತಿನ್ಬಾರ್ದು, ಏನನ್ನ ತಿನ್ಬೇಕು, ಏನನ್ನ ತಿನ್ಬಾರ್ದು, ಎಷ್ಟನ್ನ ತಿನ್ಬೇಕು, ಎಷ್ಟನ್ನ ಬಿಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಅದಕ್ಕೆಲ್ಲ ಸಾಧ್ಯ ಸತತವಾಗಿ ಭಗವಂತನ ನಾಮ ಸ್ಮರಣೆ ಮಾಡುವುದು. ಅಂದ್ರೆ ಪ್ರಸಾದ ತಿನ್ಬೇಕಾದ್ರೆ ನಾವು ತುಂಬಾ ಹುಷಾರಾಗಿರ್ಬೇಕು. ಪ್ರಸಾದದ ಬಗ್ಗೆ ಹೇಳ್ತಾರೆ ನೋಡಿ, ಪ್ರಭುಪಾದ್ರು ಸಹ ಒಂದ್ಸಲಿ ತಿನ್ಬೇಕಾದ್ರೆ ಅವ್ರಿಗೆ ರುಚಿ ಅನ್ಸಲ್ವಂತೆ. ಅವಾಗ ಕರೆದು ಕೇಳಿದ್ರಂತೆ, ಯಾರು ಮಾಡಿದ್ರಿ ಪ್ರಸಾದ ಅಂತ. ಅವಾಗ ಅವರೇ ಮಾಡ್ಕೊಟ್ಟಿದ್ದು ಅಂದ್ರಂತೆ. ಯಾರು ಕರೀರಿ ಇಲ್ಲಿ ಅಂದ್ರೆ, ಆತ 16 ರೌಂಡ್ ಜಪ ಮಾಡ್ತಾ ಇರ್ಲಿಲ್ವಂತೆ, ಇನ್ನು ಭಕ್ತರಾಗಿರ್ಲಿಲ್ವಂತೆ, ಭಕ್ತಿಯಿಂದ ಪ್ರಸಾದ ಮಾಡಿರ್ಲಿಲ್ವಂತೆ. ಅದು ಪ್ರಭುಪಾದರಿಗೆ ಗೊತ್ತಾಗೋಯ್ತು, ಇದು ರುಚಿ ಇಲ್ಲ, ಈ ಪ್ರಸಾದ ಬೇಡ ನನಗೆ ಅಂತ. ಅಂದ್ರೆ ನಮಗೂ ಗೊತ್ತಾಗುತ್ತೆ, ಇದು ತಿನ್ಬೇಕಾ ತಿನ್ಬಾರ್ದ, ಇದು ಪ್ರಸಾದವಾಗಿ ಮಾರ್ಪಟ್ಟಿದ್ಯಾ, ಭಗವಂತನಿಗೆ ಅರ್ಪಿಸಿದ್ಯಾ ಅಂತ ಗೊತ್ತಾಗುತ್ತೆ. ಆಗ ನಮ್ಮೆಲ್ಲ ಪಾಪಗಳನ್ನ ತೊಳೆಯೋದಿಕ್ಕೆ ಸಾಧ್ಯ ಈ ಈ ಒಂದು ಪ್ರಸಾದ. ಆಹಾರ ಶುದ್ಧೋ ಸತ್ವ ಶುದ್ಧಿ ಅಂತ ಹೇಳ್ತಾರೆ. ಯಾವಾಗ ಆಹಾರ ಶುದ್ಧವಾಗಿರುತ್ತೋ ಆಗ ನಮ್ಮೆಲ್ಲರ ಸತ್ವ ಅಂದ್ರೆ ತಿಳುವಳಿಕೆ, ಜ್ಞಾನ, ಯೋಚನಾ ಶಕ್ತಿ ಸತ್ವವಾಗಿರುತ್ತೆ, ಶುದ್ಧಿಯಾಗಿರುತ್ತೆ ಅಂತ ಹೇಳ್ತಾರೆ. ನಾವು ಏನೇ ಮಾಡಿದ್ರು ಮೊದಲು ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕಾಗತ್ತೆ. ಹೇಳ್ದೆ ಅಲ್ವಾ, ನೈವೇದ್ಯ ಅಂತ ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕು. ಅದೇ ನೈವೇದ್ಯ, ಭೋಗ. ಭುಂಜಿಸುವವನು ಕೃಷ್ಣ, ಕೃಷ್ಣನೇ ಭೋಕ್ತಾರ, ಅವನೇ ಎಂಜಾಯರ್. ನಾವೇನೇ ಕೊಟ್ರು ಫಸ್ಟ್ ಖುಷಿ ಆಗ್ಬೇಕಾಗಿರೋದು ನಮ್ಮ ಭಗವಂತ. ಅವನ್ ಖುಷಿ ಆಗ್ಬಿಟ್ರೆ ನಾವೇನೇ ಮಾಡಿದ್ರು ನಮ್ಗೂ ಖುಷಿ ಇರತ್ತೆ. ಅದ್ರಿಂದ ಕೃಷ್ಣ ಭೋಕ್ತಾರ. ಈಗ ನಾವ್ ಅದನ್ನ ಮಾಡ್ಬೇಕಾದ್ರೆ ಹೇಗ್ ಮಾಡ್ಬೇಕು,
ಅವಾಗ್ಲೇ ಹೇಳ್ದೆ, ಸತ್ವ ಶುದ್ಧೋ ಸ್ಮೃತಿ ಶುದ್ಧಿ. ಯಾವಾಗ ಸತ್ವ ಅನ್ನೋದು ಶುದ್ಧಿ ಆಗತ್ತೋ ನಮ್ಮ ಸ್ಮೃತಿ, ತಿಳುವಳಿಕೆ, ಬುದ್ಧಿ, ಜ್ಞಾನ ಅನ್ನೋದು ಸಹ ಶುದ್ಧಿಯಾಗತ್ತೆ. ನಾವು ಯಾವಾಗ್ಲೂ ಅಷ್ಟೇ, ನಾವು ಮಾಡಿರುವಂತಹ ಅಡುಗೆಯನ್ನ ಮೊದಲು ಕೃಷ್ಣನಿಗೆ ನಾವು ಒಂದು ಭಾಗವನ್ನ ಕೃಷ್ಣನಿಗೆ ಅಂತಾನೆ ಸಪ್ರೇಟ್ ತಟ್ಟೆ ಇಟ್ಕೊಂಡ್ಬಿಟ್ಟಿರ್ಬೇಕು, ಬಟ್ಟಲು ಅಂತ ಇಟ್ಕೊಂಡಿರ್ಬೇಕು. ಮನೇಲಿ ಮಾಡೋದ್ನೇ ತರೋದು ಎಂಜ್ಲು ತಟ್ಟೆಲೆ ಭಗವಂತನಿಗೆ ಇಡೋ ಹಾಗಿಲ್ಲ. ಯಾಕಂದ್ರೆ ಭಗವಂತ ಭೋಗ್ತಾರ, ಮೊದಲು ಅವನು ರುಚಿ ನೋಡ್ಬೇಕಾಗಿರೋದು. ಸಪ್ರೇಟ್ ಆಗಿ ಭಗವಂತನಿಗೆ ಅಂತ ಒಂದು ತಟ್ಟೆ, ಒಂದು ಲೋಟ, ಬಟ್ಟಲು ಅಂತ ಇಟ್ಕೊಂಡಿರ್ಬೇಕು. ಅದ್ರಲ್ಲಿ ನಾವು ಒಂದು ಭಾಗವನ್ನ ಭಗವಂತನಿಗೆ ಅಲ್ಲಿ ಪ್ರಸಾದವನ್ನ ಇಟ್ಟು ಆಮೇಲೆ ಅದನ್ನ ಮುಚ್ಚಿಡ್ಬೇಕು. ಶುರುಲಿ ಯಾರೆಲ್ಲ ಈಗ ಹರೇ ಕೃಷ್ಣ ಕೃಷ್ಣ ಕಾನ್ಶಿಯಸ್ ಬಂದಿರ್ತಾರೋ, ನಂಗೆ ಗೊತ್ತಿಲ್ವಲ್ಲ ಏನ್ ಮಂತ್ರ ಹೇಳ್ಬೇಕು, ಯಾಕೆ ಶ್ಲೋಕ ಅನ್ನೋರು ಏನು ತೊಂದರೆ ಇಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ 3 ಟೈಮ್ ಆ ಮಂತ್ರವನ್ನ ಜಪಿಸ್ಬೇಕು. ಆಮೇಲೆ ಗಂಟೆಯನ್ನ ಬಾರಿಸಿ, ಅಪ್ಪ ಕೃಷ್ಣ, ನಾನ್ ಮಾಡಿರುವಂತಹ ಅಡುಗೆಯನ್ನ ನಿನಗೆ ನೀಡ್ತಾ ಇದ್ದೇನೆ, ಸ್ವೀಕರಿಸು ತಂದೆ ಅಂತ ಭಗವಂತನಿಗೆ ನಾವು ಕೊಡ್ಬೇಕು. ನಿನ್ನ ಪಾದ ಕಮಲಗಳಿಗೆ ನಾವು ಅರ್ಪಿಸ್ತಿದೀವಪ್ಪ ಅಂತ ಹೇಳಿ ಭಗವಂತನ ಪಾದ ಕಮಲದಿಂದ ಪೂಜೆಯನ್ನ ಮಾಡಿ ತಟ್ಟೆಯನ್ನ ಮುಚ್ಚಿ ಭಗವಂತನಿಗೆ ನಾವು ಕೊಡ್ಬೇಕಾಗತ್ತೆ. ಹೌದು, ನಾವು ಮಾಡೋದೆಲ್ಲ ಕೊಡ್ಬಹುದಾ? ಖಂಡಿತ ಇಲ್ಲ. ಇಲ್ಲಿ ನಮಗ್ ಗೊತ್ತು ಪ್ರಸಾದದ ಓಕೆ, ಇಲ್ಲಿ ಪ್ರಸಾದದ ನೋಡಿ, ಮಾಡ್ಬೇಕು ಮಾಡ್ಬಾರ್ದು ಅಂತ ಟಿಕ್ ಮಾರ್ಕ್ ಹಾಕಿದೆ. ಎಲ್ಲ ಸಾತ್ವಿಕ ಆಹಾರಗಳನ್ನ ಭಗವಂತನಿಗೆ ನಾವು ಕೊಡ್ಬೇಕು. ಆದ್ರೆ ತಮೋಗುಣ, ರಜೋಗುಣ ಅಂತ ಬೆಳೆಸುವಂತಹ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಮಾಂಸ ಅಂತದನ್ನ ನಾವು ಭಗವಂತನಿಗೆ ನೈವೇದ್ಯವಾಗಿ ಕೊಡ್ಬಾರ್ದು. ತುಂಬಾ ಜನಕ್ಕೆ ಆ ಪ್ರಶ್ನೆ ಇರತ್ತೆ, ಅದು ತರಕಾರಿ ಅಲ್ವಾ, ಅದು ಭಗವಂತನೇ ಕೊಟ್ಟಿರೋದಲ್ವಾ, ನಾವ್ ಯಾಕೆ ಮಾಡ್ಬಾರ್ದು? ಯಾಕಂದ್ರೆ ಭಗವಂತ ವಿಷ್ಣು ನಮ್ಗೆಲ್ಲ ಗೊತ್ತು, ಕ್ಷೀರಮರ್ದನದಲ್ಲಿ ಭಗವಂತನಿಗೂ ಮತ್ತು ಅದು ಕ್ಷೀರವನ್ನ ಮರ್ದಿಸಿರ್ಬೇಕಾದ್ರೆ ಏನಾಯ್ತು ಅಂತ. ಭಗವಂತ ವಿಷ್ಣು ಮೋಹಿನಿ ರೂಪದಲ್ಲಿ ದೇವತೆಗಳಿಗೆಲ್ಲ ಅಮೃತವನ್ನ ಹಂಚ್ತೀನಿ ಅಂತ ಕೂರಿಸ್ಕೊಳ್ತಾರೆ. ಒಂದ್ ಕಡೆ ಎಲ್ಲ ದೇವತೆಗಳು ಕೂತಿರ್ತಾರೆ, ಒಂದ್ ಕಡೆ ಎಲ್ಲ ರಾಕ್ಷಸರು ಕೂತಿರ್ತಾರೆ. ಈ ದೇವತೆಗಳ ಮಧ್ಯದಲ್ಲಿ ರಾಹು ಕೇತು ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಭಗವಂತ ಏನ್ ಮಾಡ್ತಾರೆ, ಮೋಹಿನಿ ರೂಪದಲ್ಲಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಅಮೃತವನ್ನ ಕೊಡ್ತಾ ಬರ್ತಾ ಇರ್ತಾರೆ. ತಪ್ಪಾಗಿ ಭಗವಂತ ಈ ಒಂದು ರಾಹು ಕೇತುವಿನ ಬಾಯಿಗೂ ಸಹ ಅಮೃತವನ್ನ ಹಾಕ್ತಾರೆ. ತಕ್ಷಣ ಅಲ್ಲೇ ಇದ್ದಂತಹ ಸೂರ್ಯ ಚಂದ್ರರು ಹೇಳ್ತಾರೆ, ವಿಷ್ಣು, ನೀನು ನಮ್ಮೆಲ್ಲರ ಮಧ್ಯ ರಾಹು ಕೇತುನು ಕುತ್ಕೊಂಡ್ಬಿಟ್ಟಿದ್ದಾರೆ, ಅವರು ಅಮೃತವನ್ನ ಸ್ವೀಕಾರ ಮಾಡ್ಬಿಟ್ಟಿದ್ದಾರೆ ಅಂತ. ತಕ್ಷಣ ವಿಷ್ಣು ಏನ್ ಮಾಡ್ತಾರೆ, ಅವರಿಬ್ಬರ ತಲೆಗಳನ್ನ ಕತ್ತರಿಸ್ತಾರೆ. ತಲೆಗಳನ್ನ ಕತ್ತರಿಸಿದಾಗ ಆ ಹೊತ್ತಿಗಾಗ್ಲೇ ಭಗವಂತ ನೀಡಿದಂತ ಅಮೃತ ಅವರ ಗಂಟಲಿನಿಂದ ಹಾದು ಹೋಗಿರ್ಲಿಲ್ಲ. ಅಮೃತವನ್ನ ಕೊಟ್ಟಿದ್ರು, ಅದು ಗಂಟಲ ಹತ್ರನೇ ಉಳ್ಕೊಂಡಿತ್ತು. ಅವರ ಬಾಯಲ್ಲಿ ಇನ್ನೂ ಅದು ಅಮೃತ ಇತ್ತು. ಯಾವಾಗ ತಲೆಯನ್ನ ಕತ್ತರಿಸಿದ್ರು, ಆ ತಲೆ ಬೇರ್ಪಟ್ಟಾಗ ಅಮೃತ ಹೊಟ್ಟೆಗೆ ಹೋಗ್ದೇನೆ ನೆಲಕ್ಕೆ ಬಿತ್ತಂತೆ. ನೆಲಕ್ಕೆ ಬಿದ್ದಂಥದ್ದೇ ಆ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅಂತ ಹೇಳ್ತಾರೆ. ಆದ್ರೆ ಆಯುರ್ವೇದದಲ್ಲೆಲ್ಲ ಹೇಳ್ತಾರೆ, ಈರುಳ್ಳಿ ಬೆಳ್ಳುಳ್ಳಿನ ಮಕರಂದ ಅಂತಾನೂ ಸಹ ಕರೆದಿದ್ದಾರೆ ಭಾಗವತಮಲ್ಲಿ. ತುಂಬಾ ಆರೋಗ್ಯಕರವಾದ ವೈದ್ಯಕೀಯ ಲಕ್ಷಣಗಳು ಈ 2 ತರಕಾರಿಗಳಲ್ಲಿದೆ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಅದನ್ನ ಬಳಸೋದಿಲ್ಲ. ಯಾಕಂದ್ರೆ ಕಂಠದಿಂದ ಹೋಗದೆ ಅದು ಉಗುಳಾಗಿ ಆಚೆ ಬಂದಿರೋದ್ರಿಂದ ಅವರು ಸೇವನೆ ಮಾಡಿರೋದನ್ನ ನಾವು ನೈವೇದ್ಯ ಅಂತ ಮಾಡಕ್ಕಾಗೋದಿಲ್ಲ. ಆದ್ರಿಂದ ಆದಷ್ಟು ಸಾಮಾನ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಆಹಾರವನ್ನ ನಾವು ನೈವೇದ್ಯವಾಗಿ ಇಡಕ್ಕೆ ಹೋಗೋದಿಲ್ಲ. ಅವಾಗ್ಲೇ ಹೇಳಿದೆ, ನೈವೇದ್ಯ ಮಾಡಿದಾಗ ನಾವು ಏನನ್ನ ಹೇಳ್ಬೇಕು ನೋಡಿ. ಶ್ರೀಲಾ ಪ್ರಭುಪಾದರೆ ಫಸ್ಟ್ ಪ್ರಾರ್ಥನೆ ಮಾಡ್ಬೇಕು, ನಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಭಗವಂತನ ನೈವೇದ್ಯ ಮಾಡ್ಬೇಕು, ನೈವೇದ್ಯನ ತಿನ್ಬೇಕು, ಗೋಲೋಕ ವೃಂದಾವನಕ್ಕೆ ಬರ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿರೋದೆ ಅವರು. ಸೊ ನಾವು ಮೊದಲು ಶ್ರೀಲಾ ಪ್ರಭುಪಾದರಿಗೆ ಪ್ರಾರ್ಥನೆ ಮಾಡ್ಬೇಕು. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ
ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಅಲ್ಲಿ ಶೂನ್ಯವಾದಿಲಿ ಸೂರ್ಯವಾದಿ ಅಂತ ಇದೆ, ತೊಂದ್ರೆ ಇಲ್ಲ, ನಮ್ಗೆಲ್ರಿಗೂ ಗೊತ್ತಿದೆ ಶೂನ್ಯವಾದಿ ಅಂತ. ಅದಾದ್ಮೇಲೆ ಚೈತನ್ಯ ಮಹಾಪ್ರಭುಗಳಿಗೆ ಪ್ರಾರ್ಥನೆ ಮಾಡ್ಬೇಕು. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ. ಓ ಕೃಷ್ಣ, ಕೃಷ್ಣ ಪ್ರಜ್ಞೆಯೇ ನೀನು ಹಸುವಿನ ವಿಷಯ ಹೆಸರು ಅಂತ ಹೇಳ್ತಾರೆ. ಅಂದ್ರೆ ಮೂರ್ ಈ ಶ್ಲೋಕಗಳನ್ನ ಹೇಳ್ಕೋಬೇಕು. ಕೊನೆಗೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ಬೇಕು. ನಾವು ಡೈರೆಕ್ಟ್ ಆಗಿ ಯಾವತ್ತೂ ಭಗವಂತನಿಗೆ ನೈವೇದ್ಯ ಮಾಡುವ ಹಾಗಿಲ್ಲ. ಸ್ವತಃ ಶ್ರೀಲಾ ಪ್ರಭುಪಾದರೆ ಅವರ ಗುರುಗಳಾದ ಸರಸ್ವತಿ ಠಾಕೂರ್ ಅವ್ರಿಗೆ ನೈವೇದ್ಯ ಕೊಡೋರಂತೆ. ಪಾರಂಪರಿಕದಿಂದ ಬಂದ ಗುರುಗಳ ಮೂಲಕ ಕೊನೆಯಲ್ಲಿ ಭಗವಂತನಿಗೆ ಸಿಗ್ತಾ ಇತ್ತು. ಸೊ ನಾವು ಕೃಷ್ಣನಿಗೆ ಪ್ರಾರ್ಥನೆ ಕೊನೆಯಲ್ಲಿ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ದಿತ್ತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳಿ ಭಗವಂತನಿಗೆ ನೈವೇದ್ಯವನ್ನ ಅರ್ಪಣೆ ಮಾಡಿದ್ಮೇಲೆ ಇಟ್ಟ ಮೇಲೆ ಈ ಒಂದು ಶ್ಲೋಕಗಳನ್ನ ಹೇಳ್ಕೊಡ್ಬೇಕು. ಸೊ ಡೈರೆಕ್ಟ್ ಆಗಿ ಯಾವತ್ತೂ ನಾವು ಕೃಷ್ಣ ಪರಮಾತ್ಮನಿಗೆ ನೈವೇದ್ಯ ಕೊಡೋ ಹಾಗಿಲ್ಲ, ಗುರುಗಳಿಗೆ ಕೊಡ್ಬೇಕು. ಶ್ರೀಲಾ ಪ್ರಭುಪಾದರುಗಳಿಗೆ ಅರ್ಪಿಸಿದಾಗ ಅವರು ಅವರ ಗುರುಗಳಿಗೆ, ಅವ್ರ ಗುರುಗಳಿಗೆ ಹಾಗೇ ಪಾರಂಪರಿಕವಾಗಿ ಹೋಗಿ ಕೊನೆಗೆ ನಾವು ಮಾಡಿದಂತಹ ನೈವೇದ್ಯ ಕೃಷ್ಣನಿಗೆ ತಲುಪತ್ತೆ. ಅಂದ್ರೆ ನಾವು ತುಂಬಾ ಎಚ್ಚರಿಕೆಯಿಂದ ನೈವೇದ್ಯ ಮಾಡ್ಬೇಕು. ಶುದ್ಧ ಪಾತ್ರೆ, ಸ್ವಚ್ಛವಾಗಿ ಶುಭ್ರವಾಗಿದ್ದು ಶುಭ್ರವಾಗಿರ್ಬೇಕು. ರುಚಿನ ನೋಡ್ಬಾರ್ದು, ಮಾತಾಡ್ಬಾರ್ದು. ಪ್ರಸಾದವನ್ನ ಮಾಡ್ಬೇಕಾದ್ರೆ ಭಗವಂತನ ಕೀರ್ತನೆ ಹಾಡ್ಕೊಂಡ್ ಮಾಡ್ತೀನಿ ಅಂತ ಮಾಡೋ ಹಾಗಿಲ್ಲ. ಹಾಡ್ಬೇಕಾದ್ರೆ ಎಂಜಿಲ್ ಏನಾದ್ರೂ ಬಿದ್ರು ತಪ್ಪಾಗತ್ತೆ. ಆದ್ರಿಂದ ಒಂದು ಹಾಡನ್ನ ಆ ಕಡೆ ಸೈಡಲ್ಲಿ ಹಾಕೊಂಡು ಕೇಳಿಸ್ಕೊಳ್ತಾ, ಶ್ರವಣಂ ಕೇಳಿಸ್ಕೊಳ್ತಾ, ಬಾಯಲ್ಲೇ ಮನಸ್ಸಿನಲ್ಲಿ ಹೇಳ್ತಾ ಅಡುಗೆಯನ್ನ ಮಾಡ್ಬೇಕು. ನೀವು ಭಕ್ತಿ ಮಾಡ್ತಿದ್ದೀರಾ ಆದ್ರೆ ಮನೆಯಲ್ಲಿ ಬೇರೆ, ಆಮೇಲೆ ನಾವು ಭಕ್ತಿಗೆ ಬಂದಿದೀವಿ, ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ, ಆದ್ರೆ ಮನೆಯವರೆಲ್ಲ ಇನ್ನು ಬಂದಿಲ್ವಲ್ಲ, ಏನ್ ಮಾಡೋದು? ಆದ್ರೆ ಮನೆಯವ್ರು ಬಂದಿಲ್ವಾ, ನೀವು ಸಪರೇಟ್ ಆಗಿ ಭಗವಂತನಿಗೆ ನೈವೇದ್ಯ ಮಾಡಿ ಎಲ್ರಿಗೂ ಪ್ರಸಾದ ಕೊಡಿ. ಬೇರೆಯವ್ರು ಯಾರು ಭಕ್ತಿಗೆ ಬಂದಿಲ್ವೋ ಅವರಿಗೂ ಅವರಿಷ್ಟವಾದ ಅಡಿಗೆಗಳನ್ನ ಮಾಡ್ಕೊಡಿ. ಪ್ರಸಾದವನ್ನ ತಿಂತ ಅವರೂ ಕೃಷ್ಣ ಪ್ರಜ್ಞೆಗೆ ಭಕ್ತಿಗೆಲ್ಲ ಬರ್ತಾರೆ. ಏನೆಲ್ಲ ಪ್ರಸಾದ ಮಾಡ್ಬೋದು? ನಾವು ಸಾತ್ವಿಕವಾದ ಪ್ರಸಾದವನ್ನ ಮಾಡ್ಬೇಕು. ಮೊನ್ನೆ ಮಹಾನ್ ಆಚಾರ್ಯರು ಚಿಕ್ಕವರು ಸ್ಪೀಚ್ ಪ್ರವಚನ ಮಾಡ್ತಾ ಇದ್ರು. ಅವಾಗ ಯಾರೋ ಪ್ರಶ್ನೆ ಕೇಳಿದ್ರು, ನೀವೇ ಇಷ್ಟು ಚಿಕ್ಕವರಾಗಿದ್ದೀರಾ, ನಿಮ್ ಮನೇಲಿ ಮಕ್ಳುಗಳು ಇನ್ನೂ ಚಿಕ್ಕವರು, ಅವ್ರಿಗೆ ಮಸಾಲ್ ಪುರಿ, ಪಾನಿಪುರಿ, ಪಿಜ್ಜಾ ಅನ್ನೋದೆಲ್ಲ ಆಸೆ ಬರಲ್ವಾ ಅಂತ ಕೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಹೌದು, ನನ್ ಮಕ್ಳಿಗೂ ಆಸೆ ಬರುತ್ತೆ. ಮಸಾಲ್ ಪುರಿ ಇಷ್ಟ, ಪಾನಿಪುರಿ ಇಷ್ಟ, ಬರ್ಗರ್ ಇಷ್ಟ, ಪಿಜ್ಜಾ ಇಷ್ಟ, ರಸಗುಲ್ಲಾ ಇಷ್ಟ, ಜಾಮೂನ್ ಇಷ್ಟ. ಆದ್ರೆ ನಾವು ಅವರಿಗೆ ಅಂಗಡಿಗೆ ಕರ್ಕೊಂಡು ಹೋಗಿ ಕೊಡ್ಸಲ್ಲ, ಮನೇಲೇ ಮಾಡಿ ಕೊಡ್ತೀನಿ. ಮನೆಯಲ್ಲಿ ಮಾಡ್ತೇವೆ, ಅದನ್ನ ಕೃಷ್ಣನಿಗೆ ನೈವೇದ್ಯ ಮಾಡಿ ಅದನ್ನ ಪ್ರಸಾದವಾಗಿ ತಿಂತೀವಿ ಅಂತ ಹೇಳಿದ್ರು. ಸೊ ಯಾವ್ದೇ ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ಕೊಂಡು ಸಾತ್ವಿಕ ಆಹಾರಗಳನ್ನ ನಾವು ಭಗವಂತನಿಗೆ ಕೊಡ್ಬಹುದು. ಅದು ನೈವೇದ್ಯವಾಗತ್ತೆ, ಆಮೇಲೆ ಅದು ಪ್ರಸಾದವಾಗಿ ಸ್ವೀಕರಿಸ್ಕೊಳ್ಬಹುದು. ಇನ್ನು ನೈವೇದ್ಯ ಮಾಡಿದ್ವಿ, ಪ್ರಸಾದ ತಿನ್ಬೇಕು. ಪ್ರಸಾದ ತಿನ್ಬೇಕಾದ್ರೆ ನಾವು ಒಂದು ಶ್ಲೋಕ ಇದೆ, ಅದನ್ನ ಹೇಳ್ಕೊಂಡು ತಿಂದಾಗ ಮಹಾಪ್ರಸಾದೇ ಗೋವಿಂದೆ, ಅದು ನಿಮಗೆ ಗೊತ್ತನ್ಸುತ್ತೆ. ಇಲ್ಲಿ ಮಹಾಪ್ರಸಾದೇ ಗೋವಿಂದೆ ನಾಮ ಬ್ರಹ್ಮಣಿ ವೈಷ್ಣವೇ ಸ್ವಲ್ಪ ಪುಣ್ಯವತಂ ರಾಜನ್ ವಿಶ್ವಾಸೋ ನೈವ ಜಾಯತೆ. ಮಹಾಪ್ರಸಾದೇ ಗೋವಿಂದೇ, ಪ್ರಸಾದ ಕೈಯಲ್ಲಿ ಬಂದ ತಕ್ಷಣ ಮಹಾಪ್ರಸಾದದು ಕೃಷ್ಣನ ಪ್ರಸಾದ, ಗೋವಿಂದನ ಪ್ರಸಾದ. ಅದನ್ನ ನಾಮ, ಭಗವಂತನ ಹಲವಾರು ನಾಮಗಳನ್ನ ಹೇಳ್ತಾ, ಬ್ರಹ್ಮಣಿ, ಬ್ರಹ್ಮದೇವರ 100 ಹೆಸರುಗಳನ್ನ ಸ್ಮರಿಸ್ತಾ, ವೈಷ್ಣವೇ, ವೈಷ್ಣವ ಭಕ್ತರನ್ನ ನಾವು ನೆನಪು ಮಾಡ್ಕೊಳ್ತಾ ಭಕ್ತರಿಗೆ ಗೌರವ ಸಲ್ಲಿಸ್ತಿದ್ದಾಗ ಸ್ವಲ್ಪ ಪುಣ್ಯ ಅನ್ನೋದು ಸಿಗಕ್ಕೆ ಶುರುವಾಗತ್ತೆ. ಪುಣ್ಯ ಅನ್ನೋದು ಸಿಗಕ್ಕೆ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂದ್ರೆ ನಾವು ಈ ಪ್ರಸಾದವನ್ನ ಕೈಯಲ್ಲಿ ಇಟ್ಕೊಂಡು ಹೇಳಿ ನಾವು ಪ್ರಸಾದವನ್ನ ಸ್ವೀಕರಿಸಿದಾಗ. ಶ್ರೀಲಾ ಪ್ರಭುಪಾದರು USA ಹೋದ್ರು,
ಅಲ್ಲಿ ಇಸ್ಕಾನ್ ಸಂಸ್ಥೆಯನ್ನ ಆರಂಭಿಸಿದ್ರು. 10 ಜನ ಇದ್ದವರು 100 ಇದ್ದವರು 1000 ಇದ್ದವರು ಲಕ್ಷ ಭಕ್ತರಾಗಕ್ ಶುರುವಾದ್ರು. ಹೇಗೆ ಸಾಧ್ಯ? ಶೀಲಾ ಪ್ರಭುಪಾದರು ಅವರೆಲ್ಲ ಬಂದ ತಕ್ಷಣ ಹಿಪ್ಪೀಸ್ ಅವರೆಲ್ಲ ಗುಣಗಳನ್ನು ಕಲ್ತೋರು. ಅವ್ರು ಬಂದ ತಕ್ಷಣ ಕೂರಿಸಿ ಭಗವದ್ಗೀತೆನ ಹೇಳಲಿಲ್ಲ, ಭಾಗವತಮ್ಮನ ಹೇಳಲಿಲ್ಲ. ಅವರು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಿದ್ರು, ಪ್ರಸಾದವನ್ನ ಕೊಡ್ತಾ ಇದ್ರು. ಪ್ರಸಾದವನ್ನ ಸ್ವೀಕರಿಸಿ ತಿಂದೇನೆ ಅವರೆಲ್ಲ ಭಕ್ತರಾದ್ರು. ಇಲ್ಲಿ ಇಸ್ಕಾನ್ ಆರಂಭದಲ್ಲಿ ಶೀಲಾ ಪ್ರಭುಪಾದ್ರು ಏನ್ ಮಾಡೋರಂತೆ, ಸಂಡೇಸ್ ಲವ್ ಫೀಸ್ಟ್ ಅಂತ ಕರೆಯೋರಂತೆ. ಇವಾಗ್ಲೂ ಎಷ್ಟೊಂದು ದೇವಸ್ಥಾನಗಳಲ್ಲಿ ಲವ್ ಫೀಸ್ಟ್ ನಡೆಯುತ್ತೆ. ಸಂಡೇಸ್ ಹೋದ್ರೆ ಗ್ರ್ಯಾಂಡ್ ಫೀಸ್ಟ್ ಇರತ್ತೆ. ಭಗವಂತನ ಎಲ್ಲ ಕೀರ್ತನೆಗಳನ್ನ ಕೇಳ್ಬೋದು, ಜೊತೆಗೆ ಪ್ರವಚನ ಇರುತ್ತೆ, ಆಮೇಲೆ ಗ್ರ್ಯಾಂಡ್ ಪ್ರಸಾದ ಸಿಗತ್ತೆ. ಯಾರೆಲ್ಲ ನಿಮ್ಮ ಮನೆ ಹತ್ರ ಎಲ್ಲೆಲ್ಲಿ ಇಸ್ಕಾನ್ ಸೆಂಟರ್ಸ್ ಇದೆ, ಇಸ್ಕಾನ್ ಟೆಂಪಲ್ ಇದೆ, ಸಂಡೇಸ್ ಹೋಗ್ರಿ. ರುಚಿಯಾದ ಊಟ, ಕಿವಿಗೆ ಭಗವಂತನ ಜ್ಞಾನ, ಬುದ್ಧಿಗೆ ಭಗವಂತನ ಕಥೆಗಳು, ಹೊಟ್ಟೆಗೆ ರುಚಿಯಾದ ಪ್ರಸಾದ ಸಿಗತ್ತೆ. ಇನ್ನೇನ್ ಬೇಕು? ಸಂಡೇಸ್ ಫೀಸ್ಟ್ ಅಂತ ಮಾಡ್ತಾ ಇದ್ದಾಗ ಶೀಲಾ ಪ್ರಭುಪಾದ್ರು ಏನ್ ಮಾಡೋರಂತೆ ಗೊತ್ತಾ? ದೊಡ್ಡ ಜಾರಲ್ಲಿ ಜಾಮೂನ್ ಮಾಡಿಟ್ಬಿಡೋರಂತೆ. ಪುಟ್ಪುಟಾಣಿ ಮಕ್ಕಳನ್ನೆಲ್ಲ ಕರ್ಕೊಂಬರೋರಲ್ವಾ, ಅವಾಗ ಮಕ್ಕಳಿಗೆ ಗುಲಾಬ್ ಜಾಮೂನು ಮಾಡಿಟ್ಬಿಡ್ತಿದ್ರಂತೆ. ಮಕ್ಕಳುಗಳು ಹೋಗ್ತಾ ಬರ್ತಾ ತಂದೆ ತಾಯಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ಕೀರ್ತನೆ ಹೇಳ್ತಾ ಪ್ರವಚನ ಕೇಳ್ತಿದ್ರು. ಮಕ್ಳು ಓಡಾಡ್ತಿರುತ್ತವಲ್ಲ, ಆ ಮಕ್ಳೇನ್ ಮಾಡೋವಂತೆ, ಹೋಗಿ ಪ್ರಸಾದ ಜಾಮೂನ್ ಇಸ್ಕೊಂಡ್ ತಿನ್ನೋರಂತೆ. ಅದಕ್ಕೆ ಆ ಜಾಮೂನ್ಗೆ ಏನಂತ ಹೆಸರಿಟ್ಟಿದ್ರಂತೆ ಗೊತ್ತಾ? ಇಸ್ಕಾನ್ ಬುಲೆಟ್ಸ್ ಅಂತ ಇಟ್ಟಿದ್ರಂತೆ. ಇಸ್ಕಾನ್ ಗುಂಡುಗಳದು ಅಂತ. ಮಕ್ಳು ತಿನ್ ದೇಹದೊಳಗ ಗುಂಡು ಹೋಗಿ ಎಲ್ರು ಭಕ್ತರಾಗೋದಿಕ್ಕೆ ಶುರು ಮಾಡ್ಬಿಟ್ರಂತೆ. ಅಂದ್ರೆ ಇವಾಗ್ಲೂ ಸಹ ಜಯಪತಾಕ ಸ್ವಾಮೀಜಿ ರೀಸೆಂಟ್ ಆಗಿ ಹೇಳ್ಬೇಕಾದ್ರೆ ಹೇಳಿದ್ರು, ನಮ್ಗೆಲ್ರಿಗೂ ಈ ಜಾಮೂನ್ ಅನ್ನೋ ಬುಲೆಟ್ ಅನ್ನ ಹೊಡೆದು ಪ್ರಭುಪಾದ್ರು ನಮ್ಮನ್ನ ಕೃಷ್ಣ ಪ್ರಜ್ಞೆ ಕರ್ಕೊಂಡ್ ಬಂದ್ಬಿಟ್ರು ಅಂದ್ರಂತೆ. ಅಲ್ಲಿ ಜಾಮೂನು ಬುಲೆಟ್ಗಿಂತ ಅದು ಪ್ರಸಾದ ಅನ್ನೋದು ನಾವು ತಿಳ್ಕೊಳ್ಬೇಕು. ಸೊ ನಾವು ಪ್ರಾರ್ಥನೆಯನ್ನ ಮಾಡ್ಲೇಬೇಕು. ಪ್ರಾರ್ಥನೆ ಯಾಕೆ ಮಾಡ್ಬೇಕು? ಯಾಕಂದ್ರೆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಲು, ಹಿತ ಪ್ರಜ್ಞಾವಂತರಾಗಲು, ನಮ್ಮ ಮತ್ತು ಕೃಷ್ಣನ ಸಂಬಂಧವನ್ನ ಬೆಳೆಸ್ಕೊಳ್ಳಲು, ಜೊತೆಗೆ ನಾವು ಮಾಡೋ ಪ್ರತಿಯೊಂದು ಕಾರ್ಯಗಳು ಅವತ್ತಿನದು ಸುಗಮವಾಗಿ ಸಾಗೋದಿಕ್ಕೆ, ಜೊತೆಗೆ ಭಗವಂತನ ಆಶೀರ್ವಾದವನ್ನ ಪಡೆಯಲು, ಅವನ ಕೃಪಾ ಕಟಾಕ್ಷತೆ ನಾವು ಹೊಂದಲು ಸ್ಮರಣೆ ಮಾಡಿದ್ರೆ, ಪ್ರಸಾದ ಸ್ವೀಕರಿಸ್ಬೇಕಾದ್ರೆ ಖಂಡಿತ ಸಫಲ ಆಗತ್ತೆ. ಕೃಷ್ಣ ಭಜನಾವಳಿಲೆ ಯಾವ ರೀತಿ ಪ್ರಸಾದ ಮಾಡ್ಬೇಕು, ಪ್ರಸಾದ ಯಾಕೆ ತಗೋಬೇಕು ಅನ್ನೋದಿದೆ ನೋಡಿ. ಮಹಾಪ್ರಸಾದೆ ಗೋವಿಂದೇ ನಾಮ ಬ್ರಾಹ್ಮಣಿ ವೈಷ್ಣವೇ ಸ್ವಲ್ಪ ಪುಣ್ಯವತಂ ರಾಜನ್ ವಿಶ್ವಾಸೋ ನೈವ ಜಾಯತೆ. ಪ್ರಸಾದವನ್ನ ಹೇಳ್ಬಿಟ್ಟು ಜೈ ಶ್ರೀ ರಾಧೇಶ್ಯಾಮ್ ಅಂತ ಹೇಳ್ಬೇಕಾಗತ್ತೆ. ಆವಾಗ ಖಂಡಿತ ಪ್ರಸಾದದ ಮಹತ್ವ ನಮ್ಗೆ ಅರಿವಾಗಕ್ಕೆ ಶುರುವಾಗತ್ತೆ. ಇನ್ನು ನಮ್ಮ HBR ಟೆಂಪಲ್ ಇದು ಇವತ್ತಿನ ಅಧಿವೇಶನ ಇಲ್ಲಿಗೆ ಆಕ್ಚುಲಿ ಮುಗಿಯೋದಕ್ಕೆ ಮುಂಚೆ ಸಾಮಾನ್ಯವಾಗಿ ಕನ್ಕ್ಲೂಡಿಂಗ್ ಅಂತ ಮಾಡ್ತೇವೆ. ನಾವು ನೈವೇದ್ಯವನ್ನ ಪ್ರಸಾದವನ್ನ ನಾಳೆ ಮಾಡೋಣ, ನಾಡಿದ್ ಮಾಡೋಣ ಅಂತ ಮುಂದೂಡೋದ್ ಬೇಡ. ಜನ್ಮ ಎಲ್ಲ ಹುಟ್ಟಿದ್ದೇವೆ, ಮೃತ್ಯು ಅನ್ನೋದು ಕಟ್ಟಿಟ್ಟ ಬುತ್ತಿ ಮುಂದೆ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಜರ, ವಯಸ್ಸು ಆಗ್ತಾ ಇದೆ, ವ್ಯಾಧಿ ಕಾಯಿಲೆಗಳು ಬರ್ತಾ ಇದೆ. ನಾವು ಇವತ್ತಿನಿಂದಲೇ, ಈ ಕ್ಷಣದಿಂದಲೇ ಏನೆಲ್ಲ ಮಾಡಿದ್ರು ಸಾತ್ವಿಕ ಆಹಾರವನ್ನ ಭಗವಂತನಿಗೆ ನೈವೇದ್ಯವಾಗಿ ಕೊಡೋಣ. ಇಲ್ಲ ಅಂದ್ರೆ ಏನಾಗತ್ತೆ ಅಂತ ಭಜಗೋವಿಂದಮ್ಮಲ್ಲೇ ಹೇಳ್ತಾರೆ ನೋಡಿ. ಅಯ್ಯೋ ನಾಳೆ ಮಾಡ್ತೀನಿ, ನಾಡಿದ್ ಮಾಡ್ತೀನಿ, ಇನ್ನೊಂದ್ ಮುಂದಿನ ವರ್ಷ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡಬಾರ್ದು. ಯಾಕಂದ್ರೆ ಕ್ಷಣಕ್ಕೂ ವಯಸ್ಸಾಗ್ತಾ ಇದೆ. ಅವ್ರು ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡಿ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹಿತ್ವಾ ದಂಡಂ ತದಪಿ ನನಾಮುಚ್ಯತ ಆಶಾಪಿಂಡಂ. ಅಂಗಗಳು ದುರ್ಬಲಗೊಳ್ತಾ ಇದೆ, ನಮ್ಮ ದೇಹದ ಅಂಗಾಂಗಗಳೆಲ್ಲ ವೀಕ್ ಆಗ್ತಾ ಇದೆ. ಕಾಲೇ ನೋವಿರ್ಲಿಲ್ಲ, ಈ ಕಾಲ್ ನೋವು ಬರ್ತಾ ಇದೆ. ಕಿವಿ ಚೆನ್ನಾಗಿ ಕೇಳಿಸ್ತಿತ್ತು, ಈಗ ಸ್ವಲ್ಪ ಕಿವಿನೇ ಕೇಳಿಸೋದಿಲ್ಲ. ಏನ್ ಹೇಳ್ದೆ ಹೇಳು ಅಂತ ಭಕ್ತಿ. ಅಂದ್ರೆ ಅಂಗಾಂಗಗಳು ದುರ್ಬಲ ಆಗ್ತಾ ಇದೆ. ತಲೆ ಕೂದಲು
ಬೂದು ಬಣ್ಣಕ್ಕೆ ತಿರುಗ್ತಾ ಇದೆ, ಬಿಳಿ ಬಣ್ಣ ಆಗ್ತಾ ಇದೆ, ಬಾಯಿಯಲ್ಲಿರೋ ಹಲ್ಲುಗಳೆಲ್ಲ ಉದುರೋಗ್ತಾ ಇದೆ. ಉದುರೋಗ್ತಿದೆ, ಹೋಗಿ ಹಲ್ಲು ಕಟ್ಟಿಸ್ಕೊತಾ ಇದೀವಿ, ಅದ್ ನ್ಯಾಚುರಲ್ ಹಲ್ಲಲ್ಲ, ಆದ್ರೆ ನಿಜವಾದ ಹಲ್ಲುಗಳೆಲ್ಲ ಉದುರು ಹೋಗ್ತಾ ಇದೆ. ಮುದುಕರಾಗ್ತಾ ಇದೀವಿ, ವಯಸ್ಸಾಗ್ತಾ ಇದೆ, ಕೈಯಲ್ಲಿ ಕೋಲು ಬರ್ತಾ ಇದೆ, ವಾಕಿಂಗ್ ಸ್ಟಿಕ್ ಬರ್ತಾ ಇದೆ. ಆಗ್ಲೂ ಅವನ ಭರವಸೆ ಆಸೆಗಳನ್ನ ಬಿಟ್ಕೊಡ್ದೇನೆ ಮನುಷ್ಯ ಇಂದ್ರಿಯ ತೃಪ್ತಿಗಾಗಿ ತನಗ್ ಬೇಕಾದೆಲ್ಲ ತಿನ್ಕೊಂಡು ಕೂತ್ಕೊಳ್ತಾ ಇದ್ರೆ ಈ ಒಂದು ಸುಳಿಯಲ್ಲೇ, ಸಮುದ್ರದ ಸುಳಿಯಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ. ಆದ್ರಿಂದ ಇವತ್ತಿನಿಂದ, ಈ ಕ್ಷಣದಿಂದ ಏನಿರತ್ತೋ ಏನನ್ನ ಸ್ವೀಕರಿಸಕ್ ಮುಂಚೆ ಭಗವಂತನಿಗೆ ನೈವೇದ್ಯ ಮಾಡೋಣ, ಅದನ್ನ ಪ್ರಸಾದವಾಗಿ ಸ್ವೀಕರಿಸೋಣ. ಭಕ್ತಿ ವಿನೋದ ಠಾಕೂರ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಕೀಟ ಜನ್ಮೋ ಅಹೋಯತ ತುಯಾ ದಾಸ ತೂಆ ಬಹಿರ್ಮುಖಕ ಬ್ರಹ್ಮ ಜನ್ಮ ಹೀ ಹಾ. ಭಕ್ತಿ ವಿನೋದ ಠಾಕೂರ್ ಹೇಳ್ತಾರೆ, ನನ್ನ ಪ್ರೀತಿಯ ಕೃಷ್ಣ, ನನಗೆ 4 ತಲೆಯ ಬ್ರಹ್ಮನಾಗಲು ಇಷ್ಟ ಇಲ್ಲ, ಬ್ರಹ್ಮಾಂಡದ ಇನ್ಚಾರ್ಜ್ ಮಾಡ್ತೀನಿ ನಿಂದ್ರು ನನಗ್ ಬೇಕಿಲ್ಲ. ನಾನು ಕೀಟನಾಗಿ, ಒಂದು ಇನ್ಸೆಕ್ಟ್ ಆಗಿ ಭಕ್ತರ ಮಧ್ಯದಲ್ಲಿ ನಿನ್ನನ್ನ ಸ್ಮರಣೆ ಮಾಡ್ತಾ, ನಿನ್ನನ್ನ ಕೀರ್ತನೆ ಮಾಡ್ತಾ, ನಿನ್ನ ಜಪ ಮಾಡ್ತಾ ಪ್ರಸಾದವನ್ನ ಸೇವಿಸುವಂತಹ ಒಂದು ಶಕ್ತಿ ಕೊಡು ಅಂತ ಭಕ್ತಿ ವಿನೋದ ಠಾಕೂರ್ ಅವರೇ ಕೇಳಿದ್ದಾರೆ. ಸೊ ಆದ್ರಿಂದ ನಾವು ಇವತ್ತಿನಿಂದ ಏನೆಲ್ಲ ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೋ ಅದನ್ನ ನೈವೇದ್ಯ ಮಾಡಿ ಪ್ರಸಾದವಾಗಿ ಸ್ವೀಕರಿಸೋಣ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಈ ಒಂದು ಅವಕಾಶ ಕೊಟ್ಟಂತಹ ಸುಮನಾಥ ಪ್ರಭುಗಳಿಗೂ ನನ್ನ ಕೋಟಿ ನಮನಗಳನ್ನ ಸಲ್ಲಿಸ್ತೇನೆ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಡಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ, ಅದ್ಭುತವಾಗಿ ಹೇಳ್ಕೊಟ್ರಿ. ಅಂದ್ರೆ ಪ್ರಸಾದ, ಅದರ ನೈವೇದ್ಯ, ಅದರ ಮಹತ್ವ ಏನು ಅಂತ ಎಲ್ಲರಿಗೂ ತಿಳಿದಿರುತ್ತೆ, ಬಟ್ ಅದರಲ್ಲಿ ನೀವು ಏನು ಸರಳತಾವಾಗಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಕೃಷ್ಣ. ಧನ್ಯವಾದಗಳು ಪ್ರಭು. ಸ್ಕ್ರೀನ್ ಶೇರ್ ಕ್ಲೋಸ್ ಮಾಡ್ತೀನಿ. ಇದೇನೋ ಇಲ್ಲಿ ಗೊತ್ತಾಗ್ತಿಲ್ವೇ? ಓಕೆ, ನೀವೇ ನಾವು ನಿಮ್ ಸ್ಕ್ರೀನ್ ಶೇರ್ ಮಾಡ್ತೀರಾ? ನಾನು ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ ಪ್ರಭು. ಇದು ಹೇಳ್ಬಿಡ್ತೀನಿ. ಮಹಾಪ್ರಸಾದ್ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ, ಶ್ರೀಲಾ ಪ್ರಭುಪಾದ್ ಕಿ ಜೈ, ರಾಧೆ ರಾಧೆ. ಥ್ಯಾಂಕ್ ಯು ಪ್ರಭು. ನನ್ಗೆ ಸ್ಕೂಲ್ ಇದೆ, ಒಂದ್ 10 ನಿಮಿಷ ಇರ್ತೀನಿ, ಇಲ್ಲ 1/4 ಗಂಟೆ ಇರ್ತೀನಿ. ಸಮಯ ಆಲ್ರೆಡಿ 7:30 ಆಗಿದೆ, ಅರ್ಧ ಗಂಟೆ ಮಾತಾಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅವ್ರದ್ದು ಕ್ಲಾಸ್. ನೋಡ್ಲಿಲ್ಲ, ತೊಂದ್ರೆ ಇಲ್ಲ ಮಾತಾಡಿ. ಸೊ ಕೆಲವೊಂದು ಅನೌನ್ಸ್ಮೆಂಟ್ ಇದೆ, ಅದಾದ ನಂತರ ಕ್ವಿಕ್ ಆಗಿ ಏನಾದ್ರು ಪ್ರಶ್ನೆ ತಗೊಳ್ಳೋಣ. ಮಾತಾಡಿ ಅವರು ಆಕ್ಚುಲಿ ಸ್ಕೂಲ್ಗೆ ಹೋಗ್ಬೇಕಾಗಿರುತ್ತೆ, ಒಂದು 10 ನಿಮಿಷ ಸಮಯವನ್ನು ಕೊಡ್ತಾರೆ. ಸೊ ಏನಾನ ಇದ್ರೆ ಪರ್ಸನಲ್ ಆಗಿ ಬೇಕಂದ್ರೆ ಕೂಡ ಅವ್ರಿಗೆ ಮಾತಾಡ್ಬೋದು. ಸೊ ಮೊದಲಿಗೆ ಕೆಲವೊಂದು ಅನೌನ್ಸ್ಮೆಂಟ್ ಗಳನ್ನ ಕೇಳೋದಂತದ್ದಾದ್ರೆ, ಸೊ ಹಲವಾರು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಯಾರಿಗೂ ಆರೋಗ್ಯದಲ್ಲಿ ಅಡಚಣೆಗಳು ತುಂಬಾ ಇದೆ ಅನ್ನುವಂಥದ್ದು. ದಯವಿಟ್ಟು, ಸೊ ವೆದರ್ ಕೂಡ ಚೆನ್ನಾಗಿಲ್ಲ, ಹೊರಗಡೆ ತುಂಬಾ ಕೋಲ್ಡ್ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಜಾಗ್ರತೆಯಲ್ಲಿ ನೀವಿರಿ. ಸೊ ನಮ್ಗೆ ಏನು ಮಹಾನಂದಿ ಮಾತಾಜಿ ಅವ್ರಿಗೆ ಹುಷಾರಿಲ್ಲ ಅಂತ ಮೆಸೇಜ್ ಕಳಿಸಿದ್ದಾರೆ, ಮತ್ತೆ ಏನು ವೆಂಕಟಸ್ವಾಮಿ ಪ್ರಭುಗಳಿಗೆ ಹುಷಾರಿಲ್ಲ ಅಂತ ಕಳಿಸಿದ್ದಾರೆ. ಸೊ ಹಾಗೆ ನಮ್ಮ ಕುಟುಂಬದಲ್ಲಿ ಯಾರಿಗೆಲ್ಲ ಆರೋಗ್ಯದಲ್ಲಿ ಅಡಚಣೆ ಇದೆ ಅವರೆಲ್ಲ ಬೇಗ ಗುಣಮುಖರಾಗ್ಲಿ ಅಂತ ಕೇಳ್ಕೊಳ್ತಾ, ಹಾಗೆ ನಮ್ಮ ಸೋಮನಾಥ ಗಿರಿಧರದಾಸ್ ಪ್ರಭುಗಳು ಕೂಡ ಬೇಗ ಗುಣಮುಖರಾಗ್ಲಿ ಅಂದ್ರೆ ಬೇಗ ಚೇತರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಎಲ್ಲರೂ ಭಕ್ತರು ಇವರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನು ಮಾಡ್ಬೇಕು ಅಂತ ಕೇಳ್ಕೊಳ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಹಾಗೆ ಯಾರೆಲ್ಲ ಇವತ್ತು ನಮ್ಮ ಕುಟುಂಬದಲ್ಲಿ ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ, ಸೊ ಅವ್ರಿಗೆಲ್ಲರಿಗೂ ಹುಟ್ಟಿದಬ್ಬರ ಶುಭಾಶಯಗಳನ್ನು ಹೇಳ್ತಾ, ಪ್ರೇಮಲತಾ ಮಾತಾಜಿ ಅವರು ಮೆಸೇಜ್ ಕಳಿಸಿದ್ದಾರೆ. ಸೊ ಅವರ ಏನೋ ಶ್ರೇಯಸ್ ಅವ್ರಿಗೆ 3 ವರ್ಷ ಹುಟ್ಟಿದಬ್ಬ ಅಂತ ಹೇಳ್ತಾ ಇದ್ದಾರೆ. ಶ್ರೇಯಸ್ಗೆ ಹುಟ್ಟಿದಬ್ಬ ಶುಭಾಶಯಗಳನ್ನು ಹೇಳ್ತಾರೆ. ಹಾಗೆ ಸೊ ಶಾಕುಂತಲಾ ಮಾತಾಜಿನೂ ಮೆಸೇಜ್ ಕಳಿಸಿದ್ದಾರೆ, ಅವ್ರ ಮಗ ಅಯೋಧ್ಯೆಗೆ ಹೋಗ್ತಿದ್ದಾರೆ ಇವತ್ತು ಅಂತ. ಅವರು ಪ್ರಯಾಣದಲ್ಲೂ ಕೂಡ ಏನು ಸುಖಕರವಾಗಿರ್ಲಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ಇವತ್ತು ನಮ್ಮ ಕುಟುಂಬದಲ್ಲಿ ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ, ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದಾರೆ, ಪ್ರಯಾಣಗಳನ್ನು ಮಾಡ್ತಿದ್ದಾರೆ, ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ, ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡ್ತಾ ಕೃಷ್ಣ ಪ್ರಜ್ಞೆಯಲ್ಲೇ ಮುಂದುವರಿಲಿ ಅಂತ ಕೇಳ್ಕೊಳ್ತಾ, ಎಲ್ಲರೂ ಅವರಿಗೆ ಒಮ್ಮೆ ಪ್ರಾರ್ಥನೆಯನ್ನ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಸೊ ಹೊಸ ಕ್ಯಾಲೆಂಡರ್ ವರ್ಷದ ಹೊಸ
ಭಾನುವಾರ. ಸೊ ನಾಳೆ ಟೆಂಪಲ್ ಅಲ್ಲಿ ಕಿಚನ್ ಸರ್ವಿಸ್ ಅನ್ನುವಂಥದ್ದು ಇರುತ್ತೆ. ಯಾರೆಲ್ಲ ಟೆಂಪಲ್ನ ಸುತ್ತಮುತ್ತ ಇದ್ದೀರಾ ಸೊ ಅವರೆಲ್ಲರೂ ಸೇವೆ ಮಾಡೋದಕ್ಕೆ ಹೋಗ್ಬೋದು. ಸೊ 8 ಗಂಟೆಗೆ ಸೇವೆ ಶುರು ಆಗುತ್ತೆ. ಸೊ 8 ಗಂಟೆಗೆ ಹೋಗ್ಬೋದು. ಪ್ರತಿ ಭಾನುವಾರ ಇರುತ್ತೆ. ಸೊ ಅದರಲ್ಲಿ ಕೊನೆಯ ಭಾನುವಾರ ಒಂದ್ ದಿವಸ ಇರಲ್ಲ ಅಂತ ಅನ್ಸುತ್ತೆ. ಸೊ ಸರ್ವಿಸ್ ಮಾಡುವಂತವ್ರು ಹೋಗ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗೆ ಸೊ ಲಾಸ್ಟ್ ವೀಕ್ ಅಲ್ಲಿ 3 ಜನ ಡಿವೋಟೀಸ್ ನಾವು ಇದಕ್ಕೆ ಹೋಗಿದ್ರು. ಸೊ ಮಾಯಾಪುರಕ್ಕೆ. ಸೊ ಅವರ ಇನಿಷಿಯೇಷನ್ ಅನ್ನುವಂಥದ್ದು ಕೂಡ ಆಗಿದೆ. ಸೊ ಅದರಲ್ಲಿ ಚಿತ್ರಾ ಮಾತಾಜಿ ಒಬ್ರು, ಜಯಂತ್ ಪ್ರಭು ಮತ್ತು ರಾಜೇಶ್ವರಿ ಮಾತಾಜಿ ಅವರು ಅಂತ ಎಲ್ಲರೂ ಅವರಿಗಾಗಿ ಕೂಡ ಒಮ್ಮೆ ಪ್ರಾರ್ಥನೆ ಮಾಡಿ ನಾವು ಕೂಡ ಅವರ ಮಟ್ಟದಕ್ಕೆ ಹೋಗಿ ನಮಗೂ ಕೂಡ ದೀಕ್ಷೆ ಅನ್ನುವಂಥದ್ದು ಬೇಗ ಕರುಣಿಸ್ಲಿ ಅಂತ ಕೇಳ್ಕೊಳ್ತಾ ಸೊ ಅವರಿಗಾಗಿ ಎಲ್ಲರೂ ಒಮ್ಮೆ ಪ್ರಾರ್ಥನೆಯನ್ನ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ದಯವಿಟ್ಟು ಪ್ರಶ್ನೆಗಳಿರೋರು ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಸೊ ಮಾತಾಜಿ ಅವರಿಗೆ ಆಲ್ರೆಡಿ ಇವಾಗ ಒಂದ್ಸಲಿ ಹ್ಯಾಂಡ್ ಮಾಡಿದಿರಾ. ಸೊ ನನ್ನ ಆ ನಂತರ ಬೇಡ. ಪ್ರಶ್ನೆ ಇದ್ರೆ ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಅವರು ಒಂದು 4 ಜನಕ್ಕೆ ಅದರದನ್ನು ಹೇಳ್ತಾರೆ. ಆ ನಂತರ ಏನಾದ್ರೆ ಮೆಸೇಜ್ ಅನ್ನು ಕೂಡ ಮಾಡ್ಬೋದು. ಹರೇ ಕೃಷ್ಣ. ವೆಂಕಟೇಶ್ ಪ್ರಭು ಏನ್ ಕಳಿಸ್ತಾ ಇದ್ದೀರಾ? ಓಕೆ. ಸೊ ಓಕೆ, ಪ್ರಸಾದ ಹೇಗೆ ಮಾಡುವಂತದ್ದು ಅನ್ನುವಂಥದ್ದು ಸರಿ. ನಿಮ್ಮ ಗ್ರೂಪ್ ನಲ್ಲೂ ಕೂಡ ಎಲ್ಲಾ ಗ್ರೂಪ್ ನಲ್ಲೂ ಕೂಡ ನಾನಿವತ್ತು ಲಿಂಕ್ ಅನ್ನೋದು ಕಳಿಸ್ತೀನಿ. ಪ್ರಸಾದವನ್ನು ಮಾಡುವುದು ಹೇಗೆ ಅಂದ್ರೆ ಪ್ರಭುಗಳ ಮನೆಯಲ್ಲೇ ಮಾಡಿರುವಂತ ಒಂದು ವಿಡಿಯೋ ಇದೆ. ಮಾತಾಜಿ ಅವರು ಮಾಡಿರುವಂತದ್ದು, ಪ್ರಭುಗಳು ಹೇಳಿರುವಂತದ್ದು. ಆ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಲಾಗುತ್ತೆ. ಸೊ ಹೇಗೆ ಪ್ರಸಾದವನ್ನ ನೈವೇದ್ಯವನ್ನು ಹೇಗೆ ಮಾಡುವಂತದ್ದು ಭಗವಂತನಲ್ಲಿ ಅನ್ನುವಂತ ಅದು ವಿಡಿಯೋ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ಫಾಲೋ ಮಾಡಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹರೇ ಕೃಷ್ಣ ಲೋಕೇಶ್ ಪ್ರಭು. ಮಾತಾಜಿ. ಗಂಗಾಧರ್ ಪ್ರಭು ಮೆಸೇಜ್ ಮಾಡಿದ್ರು, ಇವತ್ತು ಟ್ರೀಟ್ಮೆಂಟ್ಗೆ ಹೋಗ್ತಾ ಇದಾರಂತೆ, ಒಂದ್ಸಲಿ ಪ್ಲೀಸ್ ಪ್ರೇಯರ್ ಮಾಡಿಸ್ತೀರಾ ಅಂತ. ನಾನು ಹ್ಞೂ ಅಂದೆ. ನೀವ್ ಹೇಳ್ಬೇಕಾರೆ ಹೇಳೋಣ ಅನ್ಕೊಂಡೆ ಮಧ್ಯದಲ್ಲಿ. ಪಾಪ ಗಂಗಾಧರ್ ಪ್ರಭುಗಳು ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಇದೆ ಅಂತ ಮೆಸೇಜ್ ಕಳಿಸಿದಾರಂತೆ. ಸೊ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಚೇತರಿಸ್ಕೊಳ್ಳಿ. ಯಾವುದೇ ಒಂದು ಟ್ರೀಟ್ಮೆಂಟ್ ಅನ್ನುವಂಥದ್ದು ಇದ್ರು ಕೂಡ ಬೇಗ ಅದು ರಿಕವರ್ ಆಗ್ಲಿ ಅಂತ ಕೇಳ್ತಾ ಎಲ್ಲರೂ ಅವ್ರಿಗಾಗಿ ಒಂದು ಪ್ರಾರ್ಥನೆ ಮಾಡಿ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ಕೃಷ್ಣ ಪ್ರಭು. ಕ್ಷಮಿಸಿ ಪ್ರಭು. ಹರೇ ಕೃಷ್ಣ ಪ್ರಭು. ಮಾತಾಜಿ. ಹರೇ ಕೃಷ್ಣ ಹೇಳಿ. ಪ್ರಭು, ವೆಂಕಟಸ್ವಾಮಿ ಅವರು ದೇಹ ತ್ಯಜಿಸಿದ್ದಾರೆ, ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ವೈಷ್ಣವರ ಬ್ಲೆಸ್ಸಿಂಗ್ ಬೇಕು. ಓಕೆ. ಹೆಸರು ಮಾತಾಜಿ? ವೆಂಕಟಸ್ವಾಮಿ. ವೆಂಕಟಸ್ವಾಮಿಗಳು ನಮ್ಮನ್ನೆಲ್ಲ ಬಿಟ್ಟಿದ್ದಾರೆ ಅಂತ ಮಾತಾಜಿ ಹೇಳ್ತಿದ್ದಾರೆ. ಸೊ ಅವರು ಕೃಷ್ಣ ಪ್ರಜ್ಞೆಯಲ್ಲಿದ್ದಾಗ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಅವರು ಧಾಮಕ್ಕೆ ಹೋಗಿರ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಎಲ್ಲರೂ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗ್ಲಿ ಅಂತ ಹೇಳ್ತಾ ಎಲ್ಲರೂ ಅವರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನು ಮಾಡಿ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ನಾಗಮಣಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಇವತ್ತು ತುಂಬಾ ಅದ್ಭುತವಾಗಿತ್ತು ಸೆಷನ್. ಪ್ರಸಾದ ಯಾವ ತರ ಮಾಡ್ಬೇಕು, ಯಾವ ತರ ಇದ್ ಮಾಡ್ಬೇಕು ಅಂತ. ಮತ್ತೆ ಸೋಮವಾರ ನಮ್ ಪ್ರಭುಗಳು, ನಮ್ ಮನೆಯವರು, ನಮ್ ಪ್ರಭುಗಳು ಎಲ್ಲ ವೃಂದದ ಜೊತೆಲಿ ಪಾದಯಾತ್ರೆ ಹೋಗ್ತಾ ಇದಾರೆ ಪ್ರಭು ತಿರುಪತಿಗೆ. ಎಲ್ಲಾ ಭಕ್ತರಿ ಅವ್ರಿಗೆ ಶುಭ ಹಾರೈಸ್ಬೇಕು ಅಂತ. ಖಂಡಿತ. ಏಕಾದಶಿಗೆ ದರ್ಶನಕ್ಕೆ ಪ್ರಭು. ನಾಗಮಣಿ ಮಾತಾಜಿ ಅವರು ಫ್ರೆಂಡ್. ಸೊ ಪಾದಯಾತ್ರೆ ತಿರುಪತಿಗೆ ಹೋಗ್ತಿದಾರಂತೆ. ಸೊ ನಾನು ಹೋಗ್ತೀನಿ ಮಾತಾಜಿ ಸೆಪ್ಟೆಂಬರ್ 3 ಸೊ ಇವಾಗ ವೈಕುಂಠ ಏಕಾದಶಿಗೆ ಹೋಗ್ತಾ ಇದಾರೆ ಪ್ರಭು. ಇವರೆಲ್ಲ ಟೀಮ್ ಒಟ್ಟಾಗಿ ಒಂದ್ 50-60 ಜನ ಹೋಗ್ತಾರೆ ಪ್ರಭು. ಅವರು ಅವ್ರ ಪಾದಯಾತ್ರೆಗೆ ಸಹಕರಿಸೋರ ಜೊತೆಲಿ ಹೋಗುವಂತವ್ರಿಗೆ ಎಲ್ಲರಿಗೂ ಯಾವುದೇ ಒಂದು ಅಡಚಣೆಗಳಿಲ್ಲದೆ ಸುಖಕರವಾಗಿ ಹೋಗ್ಲಿ, ಕ್ಷೇಮವಾಗಿ ಬರ್ಲಿ ಅಂತ ಕೇಳ್ಕೊಳ್ತಾ ಅವರಿಗಾಗಿ ಒಮ್ಮೆ ಪ್ರಾರ್ಥನೆ ಮಾಡಿ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ್. ಗೋವಿಂದರಾಜ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ನನ್ನ ಕ್ವಶನ್ ಹರೇ ಪ್ರಭು, ಕೃಷ್ಣ ಪ್ರಭು. ಪ್ರಸಾದ ತಗೊಂಡು ನಾವು ಈಗ ದೇವ್ರ ಮನೆ ಇಟ್ಟು ನೈವೇದ್ಯ ಮಾಡ್ತೀವಿ. ಮಾಡಾದ್ಮೇಲೆ ಆ ಪ್ರಸಾದದ ಮೇಲೆ ಪ್ಲೇಟ್ ಮುಚ್ಚಬೇಕಾ ಇಲ್ಲ ಪ್ಲೇಟ್ ತಕ್ಕೊಂಡ್ ಬರ್ಬೇಕಾ? ಗೊತ್ತಿಲ್ಲ ಮಾತಾಜಿ. ಪ್ರಭು, ಭಗವಂತನಿಗೆ ತೋರಿಸ್ಬಿಟ್ಟು ಮುಚ್ಚಿಟ್ಟಿರ್ತೀರಾ, ಆಮೇಲೆ ತಗೊಂಡ್ ಬಂದು ಒಂದ್ ಭಾಗ ಮಾತ್ರ ಭಗವಂತನಿಗೆ ಇಟ್ಟಿರ್ತೀರಾ, ಇನ್ ಮುಕ್ಕಾಲ್ ಭಾಗ ಇರುತ್ತಲ್ಲ ಆ ಪಾತ್ರೆಗೆ ಮತ್ತೆ ಪ್ರಸಾದವನ್ನ ಹಾಕಿ ಒಟ್ಟಾಗಿ ಪ್ರಸಾದ ಮಾಡಿ ಎಲ್ರಿಗೂ ಹಂಚ್ಬೇಕು. ನಾವ್ ಹೆಂಗ್ ಮಾಡ್ತಿದ್ವು ಅಂದ್ರೆ ಮಾತಾಜಿ, ಅಷ್ಟೇ. ಪ್ಲೇಟ್ ಮುಚ್ಕೊಂಡು ದೇವ್ರ ಮನೆಗ್ ತಗೊಂಡೋಗ್ತಿದ್ವಿ. ಅಲ್ಲಿ ಇಟ್ಟಾದ್ಮೇಲೆ ಪ್ಲೇಟ್ ತೆಗಿತಾ ಇದ್ವಿ. ಭಗವಂತಗ್ ನೈವೇದ್ಯ ಮಾಡ್ಬಿಟ್ಟು
ಪ್ಲೇಟ್ ಮುಚ್ತಾ ಇರ್ಲಿಲ್ಲ, ಹಂಗೆ ಕ್ಲೋಸ್ ಡೋರ್ ಹೌದು. ಕ್ಲೋಸ್ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ವಿ. ಹ. ಅದ್ರ ಹಂಗ ಅಂತ ಗೊತ್ತಿಲ್ಲ ಮಾತಾಜಿ. ಮಾಡ್ಬೋದು ಪ್ರಭು ಹಂಗುವೆ. ಹಂಗನಾ? ಓಕೆ ಮಾತಾಜಿ, ಅದೇ ಕ್ವಶನ್ಸ್ ಇತ್ತು, ಅದಕ್ಕೆ ಹೇಳೋಣ. ಹರೇ ಸರಿ ಕೃಷ್ಣ ಪ್ರಭು. ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ದೇವಿಕಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಮಾತಾಜಿ, ಕೃಷ್ಣ ದೇವಿಕೆ ಮಾತಾಜಿ. ತುಂಬಾ ಅದ್ಭುತವಾಗಿ ನಡೆಸ್ಕೊಟ್ರಿ ಮಾತಾಜಿ. ಅದು ಪ್ರಸಾದ ಎಲ್ಲ ಹೇಗಿಡ್ಬೇಕು, ಹೇಗೆ ಸ್ವೀಕಾರ ಮಾಡ್ಬೇಕು ಅಂತ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಮಾತಾಜಿ. ನನ್ ಕ್ವಶನ್ ಸರಿ ಬಂದು, ಮಾತಾಜಿ. ಹಾ. ನಾನು ಪ್ರಸಾದ ಎಲ್ಲ ಮಾಡ್ತೀನಿ ಮಾತಾಜಿ, ನಮ್ಮನೆಯವ್ರ ಹತ್ರ ಕೊಡ್ತೀನಿ ನೈವೇದ್ಯ ಮಾಡ್ಲಿಕ್ಕೆ, ಅಥವಾ ನಾವೇ ಇಡ್ಬೇಕಾ ನೈವೇದ್ಯ ಅಂತ? ಇಲ್ಲ ಮಾತಾಜಿ, ಮನೇಲಿ ಯಾರು ಮುಖಂಡರು ಹಿರಿಯರು ಇರ್ತಾರೋ ಅವ್ರಿಟ್ರನೆ ಒಳ್ಳೇದು ಮಾತಾಜಿ. ಹೌದಾ ಮಾತಾಜಿ? ಹಾ, ಪ್ರಭುಗಳು ಮಾಡ್ಬೇಕು ಆಕ್ಚುಲಿ, ಅವ್ರು ಮಾಡಿದ್ರೆ ಎಲ್ಲಾ ಪುಣ್ಯಗಳು ಬೇರೆಯವ್ರಿಗೆ ಸಿಗುತ್ತೆ. ಹೌದಾ ಅವ್ರು ಮಾತಾಜಿ? ಮಾಡೋದು ಒಳ್ಳೇದು ಮಾತಾಜಿ. ಅವರು ಮನೇಲಿ ಕೃಷ್ಣ. ಒಬ್ಬರು ಇಟ್ರೆ ಆಯ್ತು. ಈಗ ಹಾ, ಹಾ. ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಇದೀನಿ, ನೀನು ಇದೆಯಾ, ಮನೆಯವರೆಲ್ಲ ಇದಾರೆ ಅಂತ ಎಲ್ರು ಹೋಗೋಕ್ ಪ್ರಸಾದ ಇಡೋ ಅವಶ್ಯಕತೆ ಇಲ್ಲ. ಹಾ, ಹಾ, ಹಾ. ತೊಡೆರೆಣ್ಣೆ ತೀರಿದರೆ ಕೊಡವೆತ್ತಿ ಹೂಯುವರೇ ಸರ್ವಜ್ಞ ಅಂತ ಹೇಳ್ತಾರೆ. ಮನೇಲಿ ಹಾ. ಎಣ್ಣೆ ಇದೆ ಅಂತ ಎಲ್ಲ ಹೋಗೋಗ್ ಎಣ್ಣೆ ದೀಪ ತುಂಬಾ ಎಣ್ಣೆ ಹಾಕಾಕ್ ದೀಪ ಹಚ್ಚೋ ಅವಶ್ಯಕತೆ ಇಲ್ಲ. ಒಂದು ಹೌದಾ? ಸಲಿ ಮನೆಯ ಹಿರಿಯ ದೀಪ ಹಚ್ಚಿದ್ರೆ ಆಯ್ತು ಮಾತಾಜಿ. ಅದೇ ರೀತಿ ಮನೆಯವರು ಪ್ರಸಾದ ಮಾಡಿದ್ರೆ ಎಲ್ರಿಗೂ ತಲುಪ್ದಾಗುತ್ತೆ ಮಾತಾಜಿ. ಅವರು ಕೃಷ್ಣ ಭಕ್ತಿಲಿ ಇಲ್ಲ ಮಾತಾಜಿ, ತೊಂದ್ರೆ ಪರವಾಗಿಲ್ಲ. ಇಲ್ಲ ಮಾತಾಜಿ, ಬರ್ತಾರೆ. ಪ್ರಸಾದ್ ನೈವೇದ್ಯ ಮಾಡ್ತಾ ಇದಾರೆ ತಾನೆ, ಹೌದಾ? ಇಂಡೈರೆಕ್ಟ್ ಆಗಿದ್ದಾರೆ, ನೆಕ್ಸ್ಟ್ ಡೈರೆಕ್ಟ್ ಆಗಿ ಬರ್ತಾರೆ ಮಾತಾಜಿ. ಹೌದಾ ಮಾತಾಜಿ? ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ನೈವೇದ್ಯ ಅವ್ರ ಕೈಯಲ್ಲಿ ಮಾಡಿಸ್ತಿದ್ದೀರಾ, ಬಟ್ ನೈವೇದ್ಯ ಮಂತ್ರವನ್ನು ಅವ್ರು ಹೇಳ್ತಿದಾರಾ? ಹೇಳ್ತಾರೆ ಪ್ರಭು. ಅದು ಹರೇ ತೊಂದ್ರೆ ಕೃಷ್ಣ ಇಲ್ಲ, ಹಾಗಿದ್ರೆ ತೊಂದ್ರೆ ಇಲ್ಲ. ನೈವೇದ್ಯ ಮಾಡ್ತಾರೆ ಹೇಳ್ತಾರ ಅವರು. ಅವರನ್ನು ತುಂಬಾ ಭಕ್ತರು, ಆದ್ರೆ ಇದಕ್ಕೆ ಕೃಷ್ಣ ಭಕ್ತಿಗೆ ಬಂದಿಲ್ಲ. ಹೇಳ್ತಾನೆ ಇದೀನಿ, ಪ್ರಸಾದ ಎಲ್ಲ ದಿನ ಕೊಡ್ತಾ ಇದೀನಿ. ಹೇಳ್ತಾರೆ ಪ್ರಸಾದ ನೈವೇದ್ಯ ಮಾಡುವಾಗ ಹರೇ ಕೃಷ್ಣ ಅಂತ ಹೇಳಿನೇ ಅವ್ರು ನೈವೇದ್ಯ ಮಾಡ್ತಾರೆ. ಓಕೆ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಚೈತನ್ಯ ಸೇವಿ ಲಕ್ಷ್ಮೀ ದೀದಿ. ಹರೇ ಕೃಷ್ಣ ಪ್ರಭು. ದಂಡವತ್ ಕೃಷ್ಣ ಪ್ರಣಾಮ. ಮಾತಾಜಿ, ಧನ್ಯವಾದ ಪ್ರಣಾಮ. ವೈಷ್ಣವರ ಬ್ಲೆಸ್ಸಿಂಗ್ಗೋಸ್ಕರ ನಾನ್ ರೇಸ್ ಮಾಡಿದೆ, ಮತ್ತೆ ನಾನ್ ನೀವೇ blessing ಅನೌನ್ಸ್ ಮಾಡ್ತಿದ್ನಲ್ಲ already. ಮಾಡಿದ್ರಿ. ತುಂಬಾ ಧನ್ಯವಾದಗಳು. ಮತ್ತೆ ಇವತ್ತು ಕಿಚನ್ ಕ್ಲೀನಿಂಗ್ ಸರ್ವಿಸ್ ನಾಳೆ ಇರುತ್ತೆ ಪ್ರಭು. ಅದು ನೀವ್ ಹೇಳಿ. ಹೇಳಿದ್ರಲ್ಲ, ಅನೌನ್ಸ್ ಮಾಡಿದ್ರಲ್ಲ, ಸಂಡೇ ಸರ್ವಿಸು ಕಿಚನ್ ಕ್ಲೀನಿಂಗ್ ಇದೆ. ಮತ್ತೆ ಎಲ್ಲಾ ವೈಷ್ಣವರು ನಮ್ಗೆ ಬ್ಲೆಸ್ಸಿಂಗ್ ಕೊಡಿ, ನಮ್ಮ ಭಕ್ತಿಯಲ್ಲಿ ಮುಂದುವರಿಲಿ, ಗುರು ಭಕ್ತಿಯಲ್ಲಿ ನಿರತರಾಗ್ಲಿ ಅಂತ. ಯಾಕಂದ್ರೆ ನಿಮ್ಮ ಭಕ್ತಿ ಯಾವತ್ತು ಗುರು ಅನ್ನುವಂಥದ್ದು ಭಕ್ತಿನ ಈಗ ಬಿಟ್ಟು ನಾವು ಶುರುವಾಗಿದೆ. ಹೋದ್ರೆ ಕೆಳಗಡೆ ಬಿದ್ದೋಗ್ತೀವಿ. ಸೊ ಅದರಿಂದ ಗುರು ಭಕ್ತಿ ಬೆಳೀಲಿ ಅಂತ ಬ್ಲೆಸ್ಸಿಂಗ್ ಮಾಡ್ಬೇಕು ಅಷ್ಟೇ. ಹರೇ ಕೃಷ್ಣ. ಖಂಡಿತ. ಸೊ ಆಗ್ಲೇ ಎಲ್ಲಾರ್ಗು ಹೇಳಿದೆ. ಸೊ ನಿಮ್ಮ ಭಕ್ತಿ ಅನ್ನೋದು ಈಗ ಶುರು ಆಗುತ್ತೆ. ಸೊ ಪ್ರಭುಗಳು ಯಾವಾಗ್ಲೂ ಹೇಳ್ತಾರೆ, ನಮ್ಮ ಭಕ್ತಿ ಯಾವಾಗ ಶುರು ಆಗುತ್ತೆ, ನಾವು ಭಕ್ತಿಯಲ್ಲಿ ಯಾವಾಗ ಇದೀರಿ ಅಂತ ಹೇಳಿದ್ರೆ ನಾವು ದೀಕ್ಷೆ ಅನ್ನುವಂಥದ್ದು ತಗೊಂಡಾಗ. ಸೊ ಈಗ ನಾವು ಮಾಡ್ತಾ ಇರೋ ಭಕ್ತಿ ಅಲ್ಲ, ಸೊ ಈ ಭಕ್ತಿ ಅಂತ ಅನ್ಕೊಂಡಿರುವಂತ ಭಕ್ತಿ. ಸೊ ಹಾಗೆ ಸಮುದ್ರದಲ್ಲಿ ಒಂದು ಬೊಗಸೆ ನೀರ್ ತಗೊಂಡು ಅದ್ರಲ್ಲಿ ಒಂದು ಹನಿಯಷ್ಟು ಕೂಡ ನಮ್ದು ಭಕ್ತಿ ಇನ್ನೂ ಶುರು ಆಗಿಲ್ಲ. ಸೊ ಅದು ನಮ್ಮ ಕಲ್ಪನೆಯಲ್ಲಿ ನಾವು ಭಕ್ತಿ ಮಾಡ್ತಾ ಇದೀರಿ ಅಂತ ಅನ್ಕೊಂಡಿರ್ತೀವಿ. ನಿಜವಾದ ಭಕ್ತಿ ಅನ್ನುವಂಥದ್ದು ಶುರುವಾದದ್ದು ದೀಕ್ಷೆ ಅಂತ ತಗೊಂಡಾಗ. ಸೊ ಮಾತಾಜಿಯವರು ಅದೇ ನಾನು ಹೇಳ್ದಂಗೆ ಮಾತಾಜಿ ನಾವು ಚಿತ್ರಾ ಮಾತಾಜಿ ಆಗಿರ್ಬೋದು, ರಿಷಿ ಮಾತಾಜಿ ಆಗಿರ್ಬೋದು, ಮತ್ತೆ ಸಾರಿ ಪ್ರಭುಗಳಾಗಿರ್ಬೋದು, 3 ಜನ ಸೊ ದೀಕ್ಷೆ ಅನ್ನುವಂಥದ್ದು ತಗೊಂಡಿದ್ದಾರೆ. ಸೊ ಅವರು ಹೊಸ ಗುರು ಭಕ್ತಿಯಲ್ಲಿ ಮುಂದುವರಿಯಲಿಕ್ಕೆ, ಸೊ ಅವ್ರಿಗೆ ಯಾವುದೇ ತರದ ಅಡಚಣೆಗಳಾಗದೆ ಭಕ್ತಿಯಲ್ಲಿ ಅವ್ರು ಹೀಗೆ ಸದಾ ಕೃಷ್ಣನ ಸೇವೆಯಲ್ಲಿ ಇರ್ಲಿ ಅಂತ ಹೇಳ್ತಾ, ಗುರುಗಳ ಸೇವೆಯಲ್ಲಿ ಇರ್ಲಿ ಅಂತ ಹೇಳ್ತಾ, ಎಲ್ಲರೂ ಅವರಿಗಾಗಿ ಒಮ್ಮೆ ಪ್ರಾರ್ಥನೆಯನ್ನು ಕೂಡ ಇನ್ನೊಂದೊಮ್ಮೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಹರೇ ಕೃಷ್ಣ ಮಾತಾಡಿ. ಧನ್ಯವಾದಗಳು ಪ್ರಭು. ಎಲ್ಲಾ ವೈಷ್ಣವರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ. ರಜನಿ ಆನಂದ್ ಮಾತಾಜಿ, ದಯವಿಟ್ಟು ಹೆಚ್ಚಿಗೆ ಏನು ಪ್ರಶ್ನೆ ಇದ್ರೆ ಮಾತ್ರ ತಗೊಳ್ಳಿ, ಮಾತಾಡ್ಲಿಕ್ಕೆ ಲೇಟ್ ಆಗುತ್ತೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ನಮ್ ಮನೇಲಿ ನಾವು ಆನಿಯನ್ ಗಾರ್ಲಿಕ್ ಇಲ್ದೆ ಅಡಿಗೆನೇ ಇಲ್ಲ ಪ್ರಭುಜಿ. ದಿನ ಬೆಳಗ್ಗೆ ಎದ್ದ ತಕ್ಷಣ ಅದರಿಂದಾನೇ ಮಾಡೋದು. ನಾನೊಬ್ಳೆ ಕೃಷ್ಣ ಪ್ರಜ್ಞೆಯಲ್ಲಿ ಇರೋದು. 9 ಜನ ಇದೀವಿ ನಾವು ಮನೆಯಲ್ಲಿ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಅಷ್ಟು ಮಾತ್ರ ಇಡ್ತೀವಿ. ಒಂದ್ ಒಪ್ಪತ್ತು ಇಡ್ತೀವಿ ಪ್ರಭುಜಿ. ತೊಂದ್ರೆ ಇಲ್ಲ.
ಸೊ ನಾವು ಮಾಡೋದ್ರಲ್ಲಿ ಯಾವ ವಿಧಾನದಲ್ಲಿ ಮಾಡ್ಕೊಳ್ಬಹುದು ಅನ್ನೋದು ಇರುತ್ತೆ ಮಾತಾಜಿ. ಸೊ ಹಬ್ಬದಲ್ಲಿ ಮಾತ್ರ ಹಬ್ಬ ಇದ್ದಾಗೆ ಪಾಯಸ ನೈವೇದ್ಯ ಆತರ ಮಾಡ್ತೀವಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ದೆ ಮಾಡ್ತೀವಿ. ಅದೇ ನಿಮ್ಮ ಮನೇಲಿ ಇಡ್ಲಿ ಮಾಡ್ತೀರಾ? ಏನ್ ಪ್ರಭುಜಿ? ಇಡ್ಲಿ ಮಾಡ್ತೀರಾ? ಹಾ ಮಾಡ್ತೀವಿ. ಇಡ್ಲಿ ಸಾತ್ವಿಕ ಆಹಾರನ? ಹಾ ಸೊ ಅದ್ರ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕಿದ್ರೆ ಏನಾಗುತ್ತೆ? ಹಾಕ್ತಿವಿ ಪ್ರಭುಜಿ. ಸೊ ಅದನ್ನು ಕೂಡ ಆತರ ಆ ತರನು ಕೂಡ ನೈವೇದ್ಯವನ್ನು ಮಾಡ್ಬೋದು. ನಾನೇನ್ ಹೇಳಕ್ ಬಂದೆ ಅಂತಂದ್ರೆ, ನೀವು ಮಾಡಿರುವಂತದ್ರಲ್ಲಿ ಸಾತ್ವಿಕ ಆಹಾರ ಇಲ್ಲ ಅಂದ್ರೂ ಕೂಡ ನೀವು ಕೃಷ್ಣನಿಗೋಸ್ಕರ ಏನ ಸಾತ್ವಿಕವಾಗಿ ಮಾಡಿ ಕೊಡ್ಬೋದು ಅನ್ನುವಂಥದ್ದು ಇರೋ ಆಪ್ಷನ್ ಅಲ್ಲೇ ಹೇಳ್ತಾ ಇದ್ದೀನಿ. ಹಾಗೆ ಈಗ ಚಪಾತಿಯನ್ನ ಮಾಡ್ತೀರಾ ಅನ್ಕೊಳ್ಳಿ, ಅದಕ್ಕೆ ಸಬ್ಜಿಯ ಬದಲು ಬೇರೆ ಏನೋ ಹಾಲು ಮೊಸರು ಇಲ್ಲ ಸಕ್ಕರೆ, ಸೊ ಭಗವಂತನಿಗೆ ಏನು ನೀವು ಸಾತ್ವಿಕವಾಗಿ ಕೊಡ್ಬೋದು ಅನ್ನೋದನ್ನ ನೀವು ಥಾಟ್ ತಗೋಬೇಕು ಅದನ್ನ. ಸೊ ಆಗ ನಮ್ಗೆ ಹಲವಾರು ಏನು ಆಪ್ಷನ್ಸ್ ಅನ್ನೋದು ಸಿಗುತ್ತೆ. ಸೊ ನಮ್ಗೆ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಭಗವಂತನ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ. ಹಾಗಲ್ಲ ಪ್ರಭುಜಿ, ಹುಡುಗರು ಅಂದ್ರೆ ಹುಡುಗರು ಹೋಗೋಷ್ಟಿಗೆ ಹುಡುಗರಿಗೆ ಕೊಟ್ಬಿಟ್ಟಿರ್ತೀವಲ್ವಾ, ಆಮೇಲೆ ನಾವು ಸ್ನಾನ ಮಾಡಿ ನಾವು ಪೂಜೆ ಮಾಡ್ತೀವಿ. ಬೆಳಗ್ಗೆನೆ ಹುಡುಗರು ಹೋಗ್ಬಿಡ್ತಾರೆ 7 o'clock 6:45 ಆಗೆಲ್ಲ. ಆಮೇಲೆ ಕೊಡ್ಬೋದೋ ಇಲ್ಲೋ ಅಂತ ಇನ್ನು ಹೆಚ್ಚಿಗೆ ಜಪ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ನಾವು ನೈವೇದ್ಯವನ್ನು ಮಾಡ್ಬೋದು ಅನ್ನುವಂಥದ್ದು. ಖಂಡಿತ. ಸೊ ಸಾತ್ವಿಕ ಆಹಾರವನ್ನೇ ಭಗವಂತನಿಗೆ ನೈವೇದ್ಯವನ್ನು ಮಾಡ್ಬೇಕು. ಸೊ ಅದನ್ನ ನೀವು ಸದ್ಯಕ್ಕೆ ಹಣ್ಣು ಹಂಪಲು ಕೊಡ್ತಾ ಇರಿ, ಹಾಲು ಹಣ್ಣು ನೀರು ಅನ್ನುವಂಥದ್ದು ನೋಡಿ. ನೀವು ನಾನ್ ಮಾಡೋದ್ರಲ್ಲಿ ಏನ್ ಮಾಡ್ಬೋದು ಅನ್ನುವಂಥದ್ನು ಸ್ವಲ್ಪ ಯೋಚನೆ ಮಾಡಿ. ಅಲ್ಲ ಪ್ರಭುಜಿ, ಒಂದೊಪ್ಪತ್ ಕೊಡ್ತೀವಿ. ಅದು ನಿಮಗೆ ಕೃಷ್ಣನಿಗೆ ಬಿಟ್ಟಿದ್ದ ಸಂಬಂಧ. ಸೊ ನೀವು ಕೃಷ್ಣನಿಗೆ ನಾನು ಒಂದೇ ಒಪ್ಪತ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ರೆ 1 ಟೈಮ್ ಕೊಡಿ, ಇಲ್ಲ ನಾನು 3 ಟೈಮ್ ಕೊಡ್ಬೋದು. ಇಲ್ಲಪ್ಪ ನೀನ್ ನನ್ನ ತಂದೆಯಾಗೋ ಮಗನಾಗೋ ನೋಡ್ಕೋತೀನಿ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮುಂಚೆ ನೀವು ಅವನಿಗೆ ಕೊಡ್ತೀರಾ. ಹಾಗೆ ಖಂಡಿತ. ಮತ್ತೆ ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಜಯಮ್ಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಜಯಮ್ಮ ಮಾತಾಜಿ. ಹೇಳಿ. ಪ್ರಸಾದ ನಾನು ಮಾರ್ನಿಂಗ್ ಹಿಟ್ಟು ಬಿಡ್ತೀನಿ. ಹಣ್ಣಲ್ಲಿ ಇಲ್ಲಾಂದ್ರೆ ಕೇಸರಿ ಬಾತು, ಇಲ್ಲಾಂದ್ರೆ ಅವಲಕ್ಕಿ ಸಕ್ಕರೆ ಹಾಕಿ ಇಡೋದು, ಇಲ್ಲ ಅವಲಕ್ಕಿ ತುಪ್ಪ ಹಾಕಿ ಇಡೋದು, ಈ ತರ ಮಾಡ್ತೀನಿ. 4:30 5 ಗಂಟೆ ಒಳಗಡೆ ನಾನು ಪೂಜೆ ಮುಗಿಸ್ತೀನಿ. ಸೊ ಅಷ್ಟೊತ್ತಲ್ಲಿ ಗಂಟೆ ಬಾರಿಸಬಾರ್ದು ಅಂತ ಹೇಳ್ತಾರೆ. ಅದು ನನ್ಗೆ ಡೌಟ್ ಇತ್ತು, ಅದನ್ನ ಕೇಳ್ಬೇಕು ಅಂತ ನಾನು. ಇಲ್ಲ ಮಾತಾಜಿ, ಪೂಜೆ ಮಾಡ್ಬೇಕಾದ್ರೆ ಗಂಟೆ ಬಾರಿಸ್ಬೇಕು. ಬಾರಿಸ್ಬೋದಲ್ಲ? ಯಾಕಂದ್ರೆ ಯಾರಿಗೋ ನಿದ್ದೆ ಡಿಸ್ಟರ್ಬ್ ಆಗತ್ತೆ ಅಂತ ಬಾರಿಸ್ಬಾರ್ದು ಅಂತ ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಅವ್ರು ಏನಂದ್ರೆ ನಾನು ಮಾಡ್ತಾ ಇದ್ದೀನಿ, ಗಂಟೆ ಬಾರಿಸಿನೇ ನಾನು ನೈವೇದ್ಯ ಮಾಡಿ ಪ್ರಸಾದ ಮಾಡ್ತಾ ಇದ್ದೀನಿ. ಸೊ ಒಂದ್ಸಲ ನಿಮ್ಮನ್ನೀಗ ನೀವು ಈ ಪ್ರಸಾದದ ಬಗ್ಗೆ ಕೇಳಿದ್ರಲ್ಲ, ಅದಕ್ಕೆ ನಾನು ಒಂದ್ಸಲ ಡೌಟ್ ಪರಿಹಾರ ಮಾಡ್ಕೊಂಡ್ ಬಿಡೋಣ ಅಂತ ಹೇಳ್ಬಿಟ್ಟು ಗಂಟೆಯನ್ನ ಬಾರಿಸ್ಬೇಕು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಮುಂಚೆ ಹೇಳಿದ್ ಮಾತಾಜಿ ಹೇಳ್ದಂಗೆ ಲೋಕೇಶ್ ಪ್ರಭು ಹೇಳಿದ್ ಕರೆಕ್ಟ್. ಪ್ರಸಾದ ನೈವೇದ್ಯ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಮಾಡ್ಬೇಕು ಅಂತಿಲ್ಲ. ದಿನ ಪೂರ್ತಿ ಕೃಷ್ಣನಿಗೆ ನೈವೇದ್ಯ ಮಾಡ್ತಾನೆ ಇರ್ಬೋದು. ಮಕ್ಳು ಶಾಲೆಗೆ ಹೋಗಿದ್ರು ಬರೋ ಅಷ್ಟೊತ್ತಿಗೆ ಏನಾದ್ರು ಒಂದ್ ಸ್ವೀಟು, ಒಂದು ಬಿಸ್ಕೆಟ್ಸ್, ಏನೋ ಒಂದು ಮಾಡಿ ಭಗವಂತನಿಗೆ, ಸಂಜೆ ಬಂದ್ಮೇಲೆ ಮಕ್ಳು ಸ್ನಾಕ್ಸ್ ಅಂತ ಕೇಳ್ತಾರೆ, ಅದನ್ನೇ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಮಕ್ಳಿಗೆ ಕೊಡ್ಬೋದು. ಸೊ ತುಂಬಾ ವಿಧಾನಗಳಿದೆ ಕೊಡ್ಲಿಕ್ಕೆ, ಭಗವಂತನಿಗೆ ನೈವೇದ್ಯ ಮಾಡಿ ಕೊಡೋದಿಕ್ಕೆ, ಮನೆಗ್ ಪ್ರಸಾದ ಕೊಡೋದಿಕ್ಕೆ, ಮಕ್ಳುಗಳಿಗೆ ಕೊಡೋದಿಕ್ಕೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ. ಸಂಗೀತ ಮಾತಾಜಿ ಕೊನೆ ಪ್ರಶ್ನೆ ಆಗ್ಲಿ. ಮಂಜುನಾಥ್ ಪ್ರಭು ರೇಂಜ್ ಮಾಡಿದೀರಾ? ಓಕೆ, ಲೇಟ್ ಆಗುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ವರಲಕ್ಷ್ಮಿ ಮಾತಾಜಿ. ಹೋಗ್ತಾ ಇದ್ದಿದ್ದಕ್ಕೆ ನಂಗೆ ನಿಜವಾಗ್ಲೂ ದೇವಸ್ಥಾನದಲ್ಲೇ ಇದ್ದಂಗೆ ಫೀಲ್ ಆಗೋಯ್ತು. ಅಲ್ಲೇ ಇದ್ದಂಗೆ, ಅಲ್ಲೇ ಎಲ್ಲಾ ನಾನೇ ಪ್ರಸಾದ ಕೊಟ್ಟಂಗೆ, ನಾನು ಸ್ವೀಕರಿಸಂಗೆ, ಚಿಕ್ಕ ಮಕ್ಳೆಲ್ಗೂ ಕೊಟ್ಟಂಗೆ ಫುಲ್ ಖುಷಿ ಆಗೋಯ್ತು ಮಾತಾಜಿ. ನಂಗಂತೂ ನಿಜವಾಗ್ಲು ಫುಲ್ ಆನಂದ ಆಗೋಯ್ತು. ನಾವೆಲ್ಲೋ ಹೋಗ್ಬಿಟ್ಟಿದೀವಿ ಅನ್ನೋ ತರ ಆಗೋಯ್ತು ನನಗೆ ಇವಾಗ ನಿಜವಾಗ್ಲು ಮಾತಾಜಿ. ಸಕ್ಕತ್ತಾಗಿತ್ತು. ಮಾಡ್ತೀರಾ ಮಾತಾಜಿ? ಮಾಡ್ತೀವಿ ಪ್ರಭು, ಮಾಡ್ತೀವಿ. ನಾವು ಅಷ್ಟೇ, ಅವ್ರು ಹೇಳ್ದಂಗೆನೆ ಬೆಳಗ್ಗೆನೆ ಮಾಡ್ತೀವಿ. ನಾವೂನು ಬೆಳಗ್ಗೆನೆ ಎಲ್ಲಾ ಮಾಡ್ತೀವಿ. ಕೊಟ್ಬಿಟ್ಟು ಸರಿ ಆಯ್ತು ಕೃಷ್ಣ, ನೀನ್ ಇದನ್ನೇ ಸಾಯಂಕಾಲವರೆಗೂ ತಿನ್ಕೊಂಡಿರೋ ಪರವಾಗಿಲ್ಲ, ನಾಳೆ ಬೆಳಗ್ಗೆ ಬರ್ತೀನಿ ಮತ್ತಿನ್ನೊಂದ್ಸಲ ಕೊಡ್ತೀನಿ. ಸೊ ಎಲ್ಲರಿಗೂ ಒಂದ್ ಹೇಳಕ್ ಇಷ್ಟಪಡ್ತೀನಿ. 5 ಗಂಟೆಗೆ ಮಾಡ್ತೀವಿ ಅಂದ್ರಲ್ಲ, ಆತರ ಹೇಳಿದ್ ನಾನು. ಹಾಗೆ ಕರೆಕ್ಟ್ ಪ್ರಭು. ಅದು ಹಣ್ಣುಗಳು ಕೊಡ್ತೀನಿ, ಆಮೇಲೆ ನಾವು ಟಿಫನ್ ಆದ್ಮೇಲೆ ಅದನ್ನು ಸ್ವಲ್ಪ ಬಿಡ್ತೀವಿ ಪ್ರಭು. ಸೊ ನಾವು ಹೇಗೆ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ಹೇಗೆ ನೋಡ್ಕೋತೀರಿ ಅನ್ನೋದು ಮಾತಾಡಿ. ಇವಾಗ ನಿಮ್ಮ ಮಗುವನ್ನ ಆಗಿರ್ಬೋದು,
ಸ್ಕೂಲಕ್ಕೆ ಏನು ಕಳ್ಸಕ್ಕಿಂತ ಮುಂಚೆ ಒಂದು ಹಾಲು ಕೊಡ್ತೀರಾ ಇಲ್ಲ ಒಂದು ಹಣ್ಣು ಕೊಡ್ತೀರಾ? ಓಕೆ, ಅಷ್ಟು ಬೇಗ ತಿನ್ನಕ್ಕಾಗಲ್ಲ. 7 ಗಂಟೆ ಪರವಾಗಿಲ್ಲ, ಭಗವಂತನಿಗೂ ಒಂದ್ ಗ್ಲಾಸ್ ಹಾಲು ಕೊಡಿ ಬೆಳಗ್ಗೆ 7 ಗಂಟೆಗೆ ಇಲ್ಲ 6 ಗಂಟೆಗೆ. ಸೊ 9 ಗಂಟೆಗೆ ತಿಂಡಿ ಕೊಡಿ. ನೀವ್ ಮನೇಲಿ ಏನ್ ತಿಂಡಿ ಮಾಡಿರ್ತೀರ ಅದೇ ತಿಂಡಿಯನ್ನು ಕೊಡಿ. 12 ಗಂಟೆ ಇಲ್ಲ 1 ಗಂಟೆಗೆ ಊಟ ಕೊಡಿ. ಮತ್ತೆ ರಾತ್ರಿ ಅಂದ್ರೆ ನೀವು ಯಾವ ಸಮಯದಲ್ಲಿ ಕೊಡ್ತೀರಿ ಅಂತ ಭಗವಂತನಿಗೆ ಹೇಳಿದ್ರೆ ಭಗವಂತ ನಿಮ್ಗೋಸ್ಕರ ಕಾಯ್ತಾ ಇರ್ತಾನೆ. ಪ್ರಸಾದ ಬರುತ್ತೆ ನನ್ಗೆ, ಸೊ ನಾನ್ ಪ್ರಸಾದವನ್ನು ತಿನ್ಬೋದು ಅಂತ. ನಾವು ಬಿಟ್ಟು ಎಲ್ಲಾ ಕೊಡ್ತೀನಿ ಪ್ರಭು. ನಾವ್ ಅದೇ ಬರೀ ಅನ್ನ ಇಟ್ಟು ಮೊಸರು ಹಾಕ್ತೀನಿ, ಹಾಲ್ ಹಾಕ್ತೀನಿ, ಎಲ್ಲಾ ಅದ್ ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟು ಎಲ್ಲಾ ಪದಾರ್ಥನೂ ಕೊಡ್ತೀನಿ. ದೇವಿಕಾ ಮಾತಾಜಿಯವ್ರು ಜಾಸ್ತಿ ಇವತ್ತು ಕೊಟ್ಟಿರ್ತಾರೆ, ಜಾಸ್ತಿ ಪ್ಲೇಟ್ ಇಟ್ಟಿರ್ತಾರೆ. ಇವತ್ತು ವೈಕುಂಠ ಏಕಾದಶಿ ಇರ್ತಾರೆ ಮನೇಲಿ ಇವತ್ತು ಶನಿವಾರ. ಅದಕ್ಕೆ ಅವ್ರು ಎಷ್ಟೊಂಥರ ಪ್ರಸಾದ ಇಕ್ಕಿರ್ತಾರ, ಅವ್ರು ಡೈಲಿ ಇಕ್ಕಿರ್ತಾರ. ಅವ್ರ ನೋಡಿ ನಾವು ಫಸ್ಟ್ ನಂಗೆ ಆ ತರ ಗೊತ್ತಿರ್ಲಿಲ್ಲ. ನಾವ್ ಒಂದ್ ಸ್ವಲ್ಪ ಚಿಕ್ಕದಾಗಿ ಅದು ಪುರಾಣದ ಅವ್ರು ಹೇಳಿದ್ರಲ್ವಾ, ಸ್ವಲ್ಪ ಚಿಕ್ಕ ತಟ್ಟೆಯಲ್ಲೇ ಇಡ್ತಾ ಇದ್ರಿ. ಅದು ಪ್ರಸಾದ ಒಂದ್ ತಟ್ಟೆಯಲ್ಲಿ ಇಟ್ಟು ಮತ್ತೆ ಬೇರೆ ತಟ್ಟೆಗೆ ಹಾಕೊಂಡು ಎಲ್ಲಾರು ಕೊಡ್ತಾ ಇದ್ದೆ. ಅದು ದೇವ್ರ ಮನೇಲಿ ಮಾತ್ರ ಇಟ್ಟಿದ್ದೆ. ದೇವಿಕಾ ಮಾತಾಜಿಯವ್ರ ಮೇಲೆ ಜಾಸ್ತಿ ಪ್ಲೇಟ್ ಬಿಟ್ಟಿರ್ತಾ ಇದ್ರಿ ಅವಾಗ್ಲೂ. ಆಮೇಲೆ ಇದೇನ್ ಇವ್ರೆಲ್ಲ ಇಷ್ಟೊಂದು ತಟ್ಟೆ ಇಕ್ಕಿದಾರಲ್ಲ ಅಂತ ಆಮೇಲೆ ಮತ್ತೆ ಸ್ವಲ್ಪ ನಾನು ಸ್ವಲ್ಪ ಮಾಡೋದ್ ನೋಡ್ದೆ. ಆತರ ಹಾಗೆ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ಆವಾಗ್ಲು ಅಂತ ಕೇಳ್ಕೊಳ್ತಾರೆ. ಒಟ್ನಲ್ಲಿ ಮಾತಾಜಿ ನಾನಂತೂ ನಿಮ್ ಜೊತೆಲಿ ದೇವಸ್ಥಾನಕ್ ಬಂದ್ಬಿಟ್ಟಿದ್ದೆ. ಅಷ್ಟು ಫೋನ್ ಮಾಡಿ ಮಾತಾಡಿ ಮಾತಾಡಿ ಹತ್ರ. ಮಂಜುನಾಥ್ ಪ್ರಭು, ಹರೇ ಕೃಷ್ಣ. ಪ್ರಭುಜಿ ನಮಸ್ಕಾರ. ನಮಸ್ಕಾರ. ಹಸಿ ಹಾಲನ್ನು ನೈವೇದ್ಯ ಮಾಡಬಹುದಾ ನಾವು? ಪ್ರಭು ನೀವ್ ಹೇಗೆ ತಗೋತೀರಾ ಭಗವಂತನಿಗೂ ಹಾಗೆ ಕೊಡ್ಬೋದು. ಸೊ ನೀವು ಹಸಿ ಹಾಲು ಕುಡಿತೀರಾ ಅಂದ್ರೆ ಭಗವಂತನಿಗೂ ಹಸಿ ಹಾಲೇ ಕುಡಿ. ಸೊ ಆನಂತರ ಭಗವಂತ ತಗೊಂಡಾದ್ಮೇಲೆ ನಿಮ್ಗೆ ನೀವೇ ತಗೊಳ್ಬೇಕು ಅದನ್ನ. ಸೊ ನಾವು ಹೇಗೆ ಸ್ವೀಕಾರವನ್ನು ಮಾಡ್ತೀರಿ ಹಾಗೆ ಭಗವಂತನಿಗೆ ಕೊಡೋದು ಪ್ರಭು. ಹಾಗಾದ್ರೆ ಕಾಯಿಸಿದ ಹಾಲು ಕೊಡ್ಬೋದಲ್ವೇ? ಕಾಯಿಸಿದ ಹಾಲು ಕೊಡ್ಬೋದು. ಕಾಯಿಸಿದ ಹಾಲು ನೀವು ಸಕ್ಕರೆ ತಗೊಳ್ತೀರ ಅಂದ್ರೆ ಸಕ್ಕರೆ ಕೂಡ ಹಾಕಿ ಕೊಡ್ಬೋದು, ಇಲ್ಲ ಜೇನುತುಪ್ಪದಲ್ಲಿ ಕೊಡ್ತೀರ ಅಂದ್ರೆ ಜೇನುತುಪ್ಪದಲ್ಲೂ ಕೊಡ್ಬೋದು. ಅದೇ ಬೇಕಾದ್ರೂ ಕೊಡ್ಬೋದು. ಬಟ್ ಬಿಸಿ ಹಾಲು ಕೊಡ್ತೀನಿ ಅಂತ ಸುಡೋ ಅಂತ ಹಾಲು ಕೊಡೋದಲ್ಲ, ಭಗವಂತನ ನಾಲ್ಗೆ ಸುಡುತ್ತೆ, ಅವಾಗ ನಿಮ್ಗೂ ನಾಲ್ಗೆ ಸುಡುತ್ತೆ. ಸೊ ನೀವ್ ಹೇಗ್ ಕುಡಿತೀರಾ ಆ ರೀತಿಯಲ್ಲೇ ಕೊಡ್ಬೇಕಾಗುತ್ತೆ. ಹಸಿ ಹಾಲು ಕೊಡ್ಬಾರ್ದು. ಓಕೆ, ಸರಿ, ಆಯ್ತು, ಧನ್ಯವಾದಗಳು. ಹರೇ ಕೃಷ್ಣ. ಗಂಗಾಜೀವನ್ ಕೃಷ್ಣ ಪ್ರಭು, ಹರೇ ಕೃಷ್ಣ. ನಾನು ಕೊನೆ ಪ್ರಶ್ನೆ ಅಂತಿದ್ದೀನಿ, ಎಲ್ಲ ಹ್ಯಾಂಡ್ ರೈಸ್ ಮಾಡ್ತಾನೆ ಇದ್ದೀರಾ. ಪಾಪ ಮಾತಾಜಿ ಫುಲ್ ಟೆನ್ಷನ್ ಇದ್ದಾರೆ. ಸೊ ಬೇಗ 2 ತಗೊಳ್ಳೋದು, ನಾನಂತರ ತಗೊಳ್ಳಲ್ಲ. ಕಿರಣ್ ಪ್ರಭು ನೆಕ್ಸ್ಟ್ ವೀಕ್, ಕವಿತಾ ಮಾತಾಜಿ ನೆಕ್ಸ್ಟ್ ವೀಕ್, ಗಿರೀಶ್ ಪ್ರಭು ಇದ್ದಾರೆ, ಸಾರಿ ಹರೀಶ್ ಪ್ರಭು ಇದ್ದಾರೆ, ಕೇಳೋಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮಾತಾಜಿ ಕ್ಲಾಸ್ ಅಂದ್ರೆ ಆಡ್ದಲ್ಲ ಮುಳುಗಿಸ್ತಾರೆ ಪ್ರಭು, ಅಷ್ಟು ಅದ್ಭುತವಾಗಿರುತ್ತೆ. ಕೇಳ್ಬೇಕು, ಭಗವಂತನ ಕೀರ್ತನೆ ಕೇಳ್ಬೇಕಂದ್ರೆ ಮಾತಾಜಿ ಕ್ಲಾಸ್ ಕೇಳೋ ಸಾಕು. ಎಲ್ಲಾ ಕೀರ್ತನೆ ಎಲ್ಲಿಂದ ಹೊಂಚ್ತಾರೆ ಗೊತ್ತಾಗಲ್ಲ, ಎಲ್ಲೆಲ್ಲೇನೋ ತಂದಿ ಜಾಯಿನ್ ಮಾಡಿ ಕೀರ್ತನೋ ಅಂತ ಹೇಳಲ್ಲ, ಕ್ಲಾಸ್ ಕೀರ್ತನೆ ಎರಡು ಜೊತೆ ನಡೀತಾ ಇರುತ್ತೆ. ಆಮೇಲೆ ಮನು ಪ್ರಭುನೇ ಅನೌನ್ಸ್ ಮಾಡ್ತಾರೆ ಪ್ರಭು. ನಾನು ಇದನ್ನ ಹೇಳ್ತಾ ಇದೀನಿ ಅಷ್ಟೇ, ಅವ್ರ ಇದ್ರೆ ಹೇಳ್ತಾರೆ. ನಮ್ಮ ಮನೇಲಿ ಇದು ಕರ್ತಾಳು, ಬೃಂದಾಂಗ ಮತ್ತೆ ಕೀರ್ತನೆ ಹೇಳ್ಕೊಡಕ್ ಒಬ್ರನ್ನ ಕರ್ದಿವಿ ಪ್ರಭು. ಪ್ರಭುನೇ ಹೇಳಿದ್ರೆ, ಬಟ್ ಒಂದ್ ಬ್ಯಾಚ್ ಹಾಕ್ಬೇಕು ಅಂತ ಇದ್ರೆ ಯಾರೆಲ್ಲ ಲೆಗ್ಗೆರೆಗೆ ಅಕ್ಕಪಕ್ಕ ಪೀಣ್ಯ, ಯಶವಂತಪುರ, ಜಾಲಹಳ್ಳಿ ಕ್ರಾಸು, ಸುಂಕದಕಟ್ಟೆ ಈಗ ಆಗಿದ್ರೆ ಅವ್ರೆಲ್ಲರೂ ಯಾರು ಕಲಿಯಕ್ ಆಸಕ್ತಿ ಇದ್ರೆ ನಮ್ಮ ಮನೆಗ್ ಬರ್ಬೋದು. ಹೆಚ್ಚಾಗಿ ಮನುಪ್ರಭು ಹೇಳ್ತಾರೆ ಅನ್ಕೋತೀನಿ. ಮನುಪ್ರಭು ಇದ್ರೆ ಹೇಳಿ ಪ್ರಭು, ನಿಮ್ಗೆ ಅಷ್ಟಾಗಿ ಹೇಳಕ್ ಬರಲ್ಲ, ನೀವ್ ಹೇಳ್ತೀರಾ ಸರ್. ಮನುಪ್ರಭು ಬಿಟ್ಟಿದ್ದಾರೆ. ಸೊ ಅಂದ್ರೆ ಪ್ರಭುಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೊ ಅವ್ರ ಕರ್ತಾಲು ಮತ್ತೆ ವಾದ್ಯಗಳು ಏನಿದೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವ್ ಯೂಸ್ ಮಾಡುವಂತದ್ದು, ಅದನ್ನೆಲ್ಲ ಹೇಳ್ಕೊಳ್ಳುವಂತ ಒಂದು ಅಧಿವೇಶನ ಅಂದ್ರೆ ಸೆಷನ್ ಅನ್ನೋದು ಮಾಡ್ತಾರೆ. ಅಂದ್ರೆ ಸದ್ಯಕ್ಕೆ ಇದು ಆಫ್ಲೈನ್ ಆಗಿರುತ್ತೆ. ಆಫ್ಲೈನ್ ಆಗಿರೋದ್ರಿಂದ ಸೊ ಯಾರೆಲ್ಲ ಲಗ್ಗೇರಿ, ಯಶವಂತಪುರ, ಸೊ ಪ್ರಭುಗಳು ಲಗ್ಗೇರಿಯಲ್ಲಿದ್ದಾರೆ. ಸೊ ಅವ್ರು ಸರೌಂಡಿಂಗ್ ಅಲ್ಲಿ ಯಾರೆಲ್ಲ ಇದ್ದಾರೆ, ಸೊ ಪ್ರಭುಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಾರು ಸೇರ್ಕೋಬಹುದು, ಸೇರಿ ದಿನನಿತ್ಯ ಅದು ಕ್ಲಾಸ್ ಅನ್ನುವಂಥದ್ದು ಹೇಳ್ಕೊಡ್ತಾರೆ. ಸೊ ಬೇಕಂದ್ರೆ ಅದಕ್ಕೊಂದು ಗ್ರೂಪ್ ಅನ್ನು ಮಾಡಿ, ನಾನು ಗ್ರೂಪ್ ಅನ್ನು ಮಾಡಿ ಅದಕ್ಕೊಂದು ಫಾರ್ಮ್ ಕೂಡ ಕ್ರಿಯೇಟ್ ಮಾಡೋಣ. ಸೊ ಅದ್ರಲ್ಲಿ ಯಾರೆಲ್ಲ ಅಪ್ಡೇಟ್ ಮಾಡ್ತಾರೆ ಅದು ಇನ್ಫಾರ್ಮೇಶನ್ ಅನ್ನೋದು ಕೂಡ ಸಿಗುತ್ತೆ. ಅಂದ್ರೆ ನಮ್ ಕ್ಲಾಸ್ ನಡೆಯೋ ಸ್ಥಳ ಬಂದು ಲೆಗ್ಗೆರೆ ಪ್ರಭು, ಲೆಗ್ಗೆರೆಯಲ್ಲಿ ಇರೋದು. ಅದಕ್ಕೋಸ್ಕರ ಹಣ ಇರುತ್ತೆ, ಫ್ರೀ ಆಗಿ ಇರಲ್ಲ. ಅವ್ರು ಹೇಳ್ಕೊಡೋರು ಹಣ ತಗೋತಾರೆ. ಯಾರಿಗೆಲ್ಲ ಕಲ್ದಿಯಾಕೆ ನಾನು ಗುದಂಗು ಮತ್ತೆ ಕರ್ತಾಳು, ಕೀರ್ತನ್ 3 ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಬಟ್ ಅವ್ರು ತುಂಬಾ ಇದು ವಿದ್ವಾನ್ ಆ ತರ ಇರೋಂಥವ್ರು ಯಾರ ಇದ್ರೆ ಆಸಕ್ತಿ ದಯವಿಟ್ಟು ಕೆಲಸ ಮಾಡೋಣ ಪ್ರಭು. ಅಷ್ಟು ಆತರ ಇದ್ರೆ ಬೇಕಾದ್ರೆ ಒಂದು ಗೂಗಲ್ ಫಾರ್ಮ್ ಅನ್ನೋದು ಮಾಡಿ ಎಲ್ಲಾರ್ಗು ಕಳ್ಸೋಣ. ಯಾರೆಲ್ಲ ರಿಜಿಸ್ಟರ್ ಮಾಡ್ಕೋತಾರೆ ಅವರು ಆ ಏರಿಯಲ್ಲಿ ಹೋಗ್ಬೇಕು ಬರ್ತೀನಿ ಅನ್ನುವಂತ ಮಾತ್ರ ರಿಜಿಸ್ಟರ್ ಒಂದು ಮಾಡ್ಕೊಂಡು, ಬೇಕಂದ್ರೆ ಅವಾಗ ಒಂದು ಕೌಂಟ್ ಅನ್ನೋದು ಸಿಗುತ್ತೆ, ಅಡ್ರೆಸ್ ಅನ್ನೋದೆಲ್ಲ ಕೂಡ ಆ ಫಾರ್ಮ್ ಅಲ್ಲೇ ಅಪ್ಡೇಟ್ ಅನ್ನೋದು ಮಾಡೋಣ. ಪ್ರಭುನ ಒಂದ್ಸಲ ಮಾತು ಕೇಳಿ ಅದನ್ನ ಮಾಡೋಣ. ಖಂಡಿತ ಮಾಡೋಣ, ಪ್ರಭುಗಳನ್ನ ಕೇಳಿ ಮಾಡೋಣ. ಹರೇ ಕೃಷ್ಣ.
ಗಂಗಾಜೀವ ಪ್ರಭು ಹರೇ ಕೃಷ್ಣ ಅನ್ರೈಸ್ ಮಾಡಿದ್ದೀರಾ? ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಪ್ರಭು ಏನಿಲ್ಲ, ಈಗ ಹರೇ ಕೃಷ್ಣ. ನೈವೇದ್ಯ ಮಾಡ್ಲಿಕ್ಕೆ ಹಿರಿಯ ಭಕ್ತರಿಂದ ಕೇಳಿರ್ತಕ್ಕಂಥ ಅದು ಎಲ್ಲರಿಗೂ ಅದು ಮಾಹಿತಿ ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೇಳ್ತಾ ಇದ್ದೀನಿ. ತುಂಬಾ ಜನರ ಮನೆಯಲ್ಲಿ ನಾಯಿ ಇರುತ್ತೆ. ಹಾಗಾಗಿ ಪ್ರಸಾದ ನೈವೇದ್ಯ ಕೊಡ್ಬೇಕಾದ್ರೆ ಆ ನಾಯಿ ಆ ಪ್ರಸಾದವನ್ನ ನೋಡ್ಬಾರ್ದು ಅಂತ ಹೇಳ್ತಾರೆ. ಸೊ ಇದಕ್ಕೆ ಒಂಚೂರು ಮಾಹಿತಿ ಎಲ್ಲರಿಗೂ ಹಂಚ್ಲಿ ಅನ್ನೋ ಕಾರಣದಿಂದ ಹೇಳ್ತಾ ಇದ್ದೀನಿ. ಪ್ರಭು ಏನಂದ್ರೆ ನಾಯಿ ನೋಡಿ ಏನಕ್ಕೆ ಮನೆಯಲ್ಲಿ ಮೊದಲಿಗಾಗಿ ಪ್ರಭುಗಳು ಏನ್ ಹೇಳ್ತಾರೆ ಅಂದ್ರೆ ನಾವು ಮನೆಯಲ್ಲಿ ನಾಯಿ ಇಟ್ಕೊಳ್ಳುವಂತಿಲ್ಲ. ಸೊ ಅದು ಬಾಗಿಲಿನ ಹೊರಗಡೆ ಇರಬೇಕಾಗಿರುವಂತ ಒಂದು ಪ್ರಾಣಿ. ಸೊ ಕೆಲವೊಬ್ರು ಈಗ ಬೆಡ್ರೂಮ್ ಅಲ್ಲಿ ಇಟ್ಕೋತಾರೆ ಪ್ರಭುಗಳು, ಅದನ್ನ ಯಾವಾಗ ಹೇಳ್ತಾ ಇರ್ತಾರೆ. ಸೊ ನಾಯಿ ಅಂದ್ರೆ ಏನಂದ್ರೆ ಯಾವಾಗ್ಲೂ ನಾಯಿ ಜೊಲ್ಲು ಅನ್ನುವಂಥದ್ದು ಬರ್ತಾ ಇರುತ್ತೆ. ಅಂದ್ರೆ ಅದಕ್ಕೆ ಪ್ರಸಾದವನ್ನು ನೋಡಿದಾಗ ಅದಕ್ಕೆ ಭಗವಂತನಿಗೆ ತಗೊಂಡೋಗುವಂತ ಪ್ರಸಾದವನ್ನು ನಾಯಿನೇನಾದ್ರೂ ನೋಡಿದ್ರೆ ಅದು ಏನಪ್ಪಾ ಅದು ಪ್ರಸಾದವಾಗಿರೋದಿಲ್ಲ, ಅಂದ್ರೆ ನೈವೇದ್ಯವಾಗಿ ಉಚಿತವಾಗಿರೋದಿಲ್ಲ. ಅದು ಜೊಲ್ಲಿರೋದ್ರಿಂದ ಅದರ ಆಕರ್ಷಣೆ ನಾಯಿಗಿರುತ್ತೆ, ಅದರಿಂದ ಅದರ ಕಣ್ಣು ಅದರಲ್ಲಿರುತ್ತೆ, ಅದರಿಂದ ಅದಕ್ಕೆ ಜೊಲ್ಲು ಅನ್ನುವಂಥದ್ದು ಆಸೆ ಅನ್ನುವಂಥದ್ದು ಅದರಲ್ಲಿ ಬರುತ್ತೆ. ಅದಕ್ಕೋಸ್ಕರವಾಗಿ ನಾಯಿ ಮುಂಚೆ ನೈವೇದ್ಯವನ್ನು ಮಾಡೋಕ್ಕಿಂತ ಮುಂಚೆ ಅದನ್ನ ಮುಚ್ಕೊಂಡು ತಗೊಂಡು ಹೋಗ್ತಾರೆ. ಆ ನಂತರ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಹೊರಗಡೆ ಇದ್ದಾಗ ಮುಚ್ಕೊಂಡು ತಗೊಂಡ್ಬರ್ತಾರೆ. ಸೊ ಇಲ್ಲ ಮನೆಯಲ್ಲಿದ್ರೆ ಮಿಕ್ಸ್ ಅನ್ನುವಂಥದ್ದು ಮಾಡ್ತಾರೆ ಪ್ರಭು. ಅದಕ್ಕೋಸ್ಕರ ನಾಯಿ ಇದ್ರೆ ಅದನ್ನ ಸ್ವಲ್ಪ ಹುಷಾರಾಗಿ ನೈವೇದ್ಯವನ್ನು ಮಾಡ್ಬೇಕಾಗುತ್ತೆ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ನಮ್ಮನೇಲೇ ಇದ್ದಾನೆ, ಬಟ್ ನಾವ್ ಕೃಷ್ಣ ಪ್ರಜ್ಞೆಗೆ ಬರಕ್ ಮುಂಚೆನೆ ಪಾಪ ನಮ್ಮನೆಗ್ ಬಂದ್ಬಿಟ್ಟಿದ್ದ. ಬಂದ್ಮೇಲೆ ಗೊತ್ತಾಗಿದ್ದು. ಅದಕ್ ನಾವೇನ್ ಮಾಡ್ತೀವಿ, ಆದಷ್ಟು ಡ್ರೈ ಫ್ರೂಟ್ಸ್ ಗಳು ಅವ್ನಿಗೆ ಯಾವ ಊಟ ಇಷ್ಟ ಇಲ್ವೋ ಅದನ್ನ ನಾವೆಲ್ಲರೂ ಎಲ್ಲಾನು ಊಟ ಮಾಡೋದ್ರಿಂದ ಅವನಿಗೆ ಯಾವ್ದಕ್ ಅಷ್ಟು ಇಡ್ಸಲ್ಲ, ತರಕಾರಿಗಳು ಯಾವ್ದು ಅವನಿಗೆ ಇಷ್ಟ ಇಲ್ವೋ ಅಂತದ್ನ ಮಾಡ್ಬಿಟ್ಟು ಭಗವಂತನಿಗೆ ನೈವೇದ್ಯ ಮಾಡೋದು. ಅವಾಗ ಅವ್ನ ಆ ಕಡೆ ಬರೋದು ಇಲ್ಲ. ಹಾಗ್ ಮಾಡ್ಕೊಂಡು ಭಗವಂತನಿಗೆ ಏನ್ ಬೇಕು ಅನ್ನೋದು ನೋಡಿದ್ರೆ ಏನ್ ಮಾಡ ಪ್ರಭು, ಆ ಸುರನಾಥ್ ಪ್ರಭುನ್ ಕೇಳ್ದೆ ಏನ್ ಮಾಡಿದ್ರು, ಕಂದಾಗೋಗಿದೆ ಮತ್ತಾಜಿಗೆ ಏನು ಮಾಡಕ್ಕಾಗಲ್ಲ. ಅವನು ಒಂದ್ ಪ್ರಾಣಿ, ಮನೆಗ್ ಬಂದಿದ್ದಾನೆ, ಪ್ರೀತಿಯಾಗಿ ನೋಡ್ಕೊಳ್ಳೋದು ನಿಮ್ ಧರ್ಮ, ಅವನನ್ನ ನೋಡ್ಕೊಳ್ಳಿ. ಭಗವಂತನು ಕರ್ಕೊಂಡ್ ಭಗವಂತನಿಗೂ ಬೇಜಾರಾಗ್ದಿರ ಭಗವಂತನು ನೋಡ್ಕೋಬೇಕು ನೀವು ಅಂದ್ರು. ಸೊ ಅದಕ್ ಪಟ್ಟಿ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ, ಇವನ್ಗೊಂದ್ ಪಟ್ಟಿ ನಮ್ ಕೃಷ್ಣನಿಗೊಂದ್ ಪಟ್ಟಿ ಆತರ ಮಾಡೋದು ಪ್ರಭು. ಕವಿತಾ ಮಾತಾಜಿ ಹರೇ ಕೃಷ್ಣ. ಪ್ರಭು ಅದಾದ್ಮೇಲೆ ನಾನು ವಿಡಿಯೋ ಆಫ್ ಮಾಡ್ಕೊಂಡು ಹೊರಡ್ತೀನಿ. ಸರಿ ಮಾತಾಜಿ, ಇದೇ ಲಾಸ್ಟ್ ಪ್ರಶ್ನೆ ಆಗಿರ್ಲಿ, ಎಂಡ್ ಮಾಡಿ. ಸರಿ ಪ್ರಶ್ನೆ ಏನಿಲ್ಲ ಪ್ರಭು. ಹರೇ ಕೃಷ್ಣ ಮಾತಾಜಿ. ನಾವು ಪ್ರಸಾದ ದೇವ್ರ ಮನೇಲಿ ಇಡ್ತೀವಲ್ಲ, ಪ್ಲೇಟ್ ಮುಚ್ಚಿ ಇಡ್ಬೇಕಾ? ಇಲ್ಲ, ನೀವು ದೇವ್ರ ಮನೆಗ್ ತಗೊಂಡ್ ಹೋಗ್ಬೇಕಾದ್ರೆ ಅದನ್ನ ಯಾರು ನೋಡಬಾರ್ದು ಅನ್ನೋದಕ್ಕೋಸ್ಕರ ಮುಚ್ಕೊಂಡೋಗಿ ತಗೊಂಡೋಗಿ ಭಗವಂತನ ಮೇಲಿಟ್ಟು ನೀವು ಪ್ರಾರ್ಥನೆಯನ್ನ ಮಾಡಿ ಸ್ಕ್ರೀನ್ ಅನ್ನ ಹಾಕಿ ಒಂದು 10 ನಿಮಿಷ ಇಲ್ಲ ಒಂದು 5 ನಿಮಿಷ ನಿಮ್ಮ ಪ್ರಾರ್ಥನೆಯನ್ನು ಮಾಡ್ತಾ ಗಂಟೆಯನ್ನು ಹೊಡಿತಾ ನೈವೇದ್ಯವನ್ನು ಮಾಡುವಂತ ಮಂತ್ರವನ್ನು ಹೇಳ್ತಾ ಎಲ್ಲ 3 ಬಾರಿ ಎಲ್ಲ ಮಂತ್ರವನ್ನು ಹೇಳ್ತಾ ಒಂದು 5 ನಿಮಿಷ ಬಿಟ್ಟು ಆ ನಂತರ ನೀವು ಆ ಪ್ರಸಾದವನ್ನು ತಗೊಂಡು ನೀವು ಮಾಡಿರುವಂತ ಅಡಿಗೆಗೆ ವಾಪಸ್ ಹಾಕಿ ಕಲ್ಸಿ ಎಲ್ಲರಿಗೂ ಬಡಿಸುವಂತದ್ದು. ಅಂದ್ರೆ ಪ್ಲೇಟ್ ಮುಚ್ಚಬೇಕಾ ಇಲ್ಲ ಇಲ್ಲ, ಪ್ಲೇಟ್ ತೆಗೆದಿಟ್ಟಿರ್ಬೇಕು. ಸೊ ನೀವು ಭಗವಂತನ ಮುಂದೆ ಊಟ ಇಟ್ಬಿಟ್ಟು ಅದಕ್ಕೆ ಪ್ಲೇಟ್ ಮುಚ್ಚಿದ್ರೆ ಭಗವಂತ ಹೇಗ್ ತಗೋತಾನೆ? ಅಂದ್ರೆ ನೀವು ಅಡಿಗೆ ದೇವ್ರ ಮನೆ ಸ್ಕ್ರೀನ್ ಅನ್ನೋದು ಆ ನಂತರ ಒಂದು 5 ನಿಮಿಷ ಆದ್ಮೇಲೆ ತೆಗೆದಿ ಅದನ್ನ ಎಲ್ಲರಿಗೂ ಕೊಡುವಂಥದ್ದು. ರೈಟ್ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಎಲ್ಲರಿಗೂ ಹರೇ ಕೃಷ್ಣ. ಸೊ ಈ ದಿನ ನಿಮ್ಮೆಲ್ಲರಿಗೂ ಶುಭವಾಗಿರ್ಲಿ. ಸೊ ಅದ್ಭುತವಾದ ಒಂದು ವಿಚಾರ ಇವತ್ತು. ಸೊ ಪ್ರಸಾದ ನೈವೇದ್ಯ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀರಿ ನಾವೆಲ್ಲರೂ. ಸೊ ಎಲ್ಲರೂ ನಿಮ್ಮ ಎಷ್ಟು ಕೈಯಲ್ಲಾಗತ್ತೆ ಅಷ್ಟು ಭಗವಂತನಿಗೋಸ್ಕರ ಒಂದು ಹಾಲು ಹಣ್ಣು ಪ್ರಸಾದ ಏನೋ ಒಂದು ಭಗವಂತನಿಗೆ ನೈವೇದ್ಯ ಮಾಡ್ತಾ, ಎಲ್ಲಾನು ಹೊರಗಡೆ ಹೋಗುವಂತವ್ರು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಬಾಳೆಹಣ್ಣಾಗಿರ್ಬೋದು, ಏನೋ ಒಂದು ನೈವೇದ್ಯವನ್ನು ಮಾಡಿ ಬ್ಯಾಗಲ್ಲಿ ಇಟ್ಕೊಳ್ಳಿ. 4 ಜನ ರೋಡಲ್ಲಿ ಏನಾದ್ರೂ ಭಿಕ್ಷೆಯನ್ನು ಕೇಳುವಂತವ್ರಿಗೆ ಹಣ ಕೊಡುವ ಬದಲು ಈ ಡ್ರೈ ಫ್ರೂಟ್ಸ್ ಬಾಳೆಹಣ್ಣು ಏನೋ ಒಂದು ಕೊಟ್ಟು ಅವರನ್ನು ಭಕ್ತರಾಗಿ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿ. ಯಾವಾಗ್ಲೂ ನೈವೇದ್ಯವನ್ನು ಸ್ವೀಕಾರವನ್ನು ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿ ಹೆಚ್ಚಿಗೆ ಮುಂದುವರಿಲಿ ಅಂತ ಹೇಳ್ತಾ ಎಲ್ಲರೂ ಒಮ್ಮೆ ಪ್ರಾರ್ಥನೆ ಮಾಡ. ಹಾಗೆ ಲತಾ ಮಾತಾಜಿ ಕೂಡ ಹೀಗೆ ಹೆಚ್ಚಿಗೆ ನಮ್ಗೆ ಇದೇ ತರ ಅಧಿವೇಶನಗಳನ್ನು ಕೊಡ್ಲಿ ಅಂತ ಕೂಡ್ತಾ ಅವ್ರಿಗೂ ಸೇರಿ ಒಮ್ಮೆ ಪ್ರಾರ್ಥನೆ ಮಾಡಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುತ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅಂತಕೋಟಿ ವೈಷ್ಣವೃಂದ की जय, श्री प्रभुपाद की जय, चैतन्य महाप्रभु की जय, गांधार गिरधार की जय, राधा रानी की जय. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ.
ಈಗ ಒಮ್ಮೆ ಅನ್ಮ್ಯೂಟ್ ಮಾಡುವಂತ ಆಪ್ಷನ್ ಕೊಡಲಾಗುತ್ತೆ. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣವನ್ನು ಹೇಳ್ತಾ ಅಧಿವೇಶನವನ್ನ ಬಿಡಬಹುದು. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಕೃಷ್ಣ ಪ್ರಭು ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಎಲ್ಲರಿಗೂ. ಕೃಷ್ಣ ಪ್ರಭುಜಿ ಹರೇ ಸುರೇಶ್ ಪ್ರಭು ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ ಹರೇ ಕೃಷ್ಣ. ವೆಂಕಟೇಶ್ ಪ್ರಭು ಹರೇ ಕೃಷ್ಣ. ರೇಖಾ ಮಾತಾಜಿ ಹರೇ ಕೃಷ್ಣ. ರುದ್ರ ಮಾತಾಜಿ ಧನ್ಯವಾದಗಳು. ಜ್ಯೋತಿ ಮಾತಾಜಿ ಹರೇ ಕೃಷ್ಣ. ಶಿಶು ಮಾತಾಜಿ ಹರೇ ಕೃಷ್ಣ. ಸೋಮನಾಥ್ ಪ್ರಭು ಹರೇ ಕೃಷ್ಣ. ಚಂದ್ರಶೇಖರ್ ಪ್ರಭು ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪಂಚಾಂಗ ಪ್ರಣಾಮಗಳು. ಹರೇ ಕೃಷ್ಣ ಲೋಕೇಶ್ ಪ್ರಭು. ಹರೇ ಕೃಷ್ಣ ಮಾತಾಜಿ. ಅಂತ ಮಾತಾಜಿ ಧನ್ಯವಾದ.